ವಯಸ್ಸಾದ ವ್ಯಕ್ತಿ ನಂಬಿಕೆ ಬರುತ್ತೆ, ಅವ್ರ ತನ್ನ ಮೇಲೆ ಕೂತ್ಕೋಬಹುದು, ಎಲ್ಲೂ ಬಸ್ಸಲ್ಲಿ ಸೀಟ್ ಇಲ್ಲ ಬಾ ಅಂತ ಕೂತ್ಕೊಂಡು ಅಸಭ್ಯವಾಗಿ ಆಕೆ ಪ್ರೈವೇಟ್ ಪಾರ್ಟ್ಸ್ನ ಮುಗ್ತಾರೆ. ಆಕೆಗೆ ಎಂಥ ಶಾಕ್ ಆಗುತ್ತೆ ಅದು ಅಂತಂದ್ರೆ, ಕ್ರಮೇಣವಾಗಿ ಇನ್ನೇನ್ ಮದುವೆ ಹತ್ರ ಬರ್ತಾ ಇದ್ದ ಹಾಗೇನೆ ಆಕೆಯಲ್ಲಿ ಮಿಸ್ಟೀರಿಯಸ್ ಆಗಿ ಯೂರಿನರಿ ಇನ್ಫೆಕ್ಷನ್ ಡೆವಲಪ್ ಆಗಕ್ಕೆ ಶುರು ಆಗುತ್ತೆ. ನನ್ನ ಗಂಡ ಹತ್ರ ಬರ್ತಾ ಇದ್ದಾಗೆ ಮೈಂಡ್ ಅಲ್ಲೂ ಪ್ರೆಷರ್ ಆಗುತ್ತೆ ಅಂತ ಗೊತ್ತಾಗಿ ಅವ್ರ ನನ್ನ ಹತ್ರ ಬಂದಿದ್ರು. ಈ ಒಂದು ಟ್ರಾಮಾನ, ಅಬ್ಯೂಸ್ ಅನ್ನ ಅವ್ರಿಂದ ತೆಗೆದ್ಮೇಲೆ ಟಿಲ್ ಡೇಟ್ ಶಿ ಇಸ್ ಡೂಯಿಂಗ್ ಫೈನ್. ಈ ಚೈಲ್ಡ್ಹುಡ್ ಟ್ರೋಮಾ ಅಂದ್ರೆ ಏನು? ಚೈಲ್ಡ್ಹುಡ್ ಟ್ರೋಮಾ ಒಬ್ಬ ವ್ಯಕ್ತಿಗಿದ್ರೆ ಹೇಗೆ ಗುರ್ತು? ನಮ್ಮ ಬಾಲ್ಯಕ್ಕೆ ಸಂಬಂಧಪಟ್ಟ ಯಾವುದಾದರೂ ಸೂಕ್ಷ್ಮ ಆಳವಾದ ಭಾವನೆಯ ನೆನಪನ್ನ ನಾವು ಇನ್ನರ್ ಚೈಲ್ಡ್ ಅಂತ ಕರಿಬಹುದು. ರಿಜೆಕ್ಟ್ ಆಗ್ಬಿಟ್ರೆ, ನನ್ನನ್ನು ಇವ್ರು ಆಕ್ಸೆಪ್ಟ್ ಮಾಡದೇ ಇದ್ರೆ, ನನಗೊಂದು ಸ್ಥಾನಮಾನ ಸಿಗದೆ ಇದ್ರೆ, ಆ ಕೊರಗಿನ ಸಿಂಪ್ಟಮ್ಸಿನ ಹಿಂದೆ ಇದು ಡೈರೆಕ್ಟ್ ಆಗಿ ಮ್ಯಾಚ್ ದ ಫಾಲೋಯಿಂಗ್ ತರ ಚೈಲ್ಡ್ಹುಡ್ ಸ್ಟೋರಿ ಜೊತೆ ಕನೆಕ್ಟ್ ಆಗುವಂತ ವಿಚಾರಗಳು. ಹೆಣ್ಮಕ್ಳ ವಿಚಾರದಲ್ಲಿ ಹೇಳ್ತೀನಿ, ಕೆಲವ್ರಿಗೆ ವಾಯ್ಸೇ ಬರಲ್ಲ, ಅವರು ಒಂದು ಶೇಕ್ ಹ್ಯಾಂಡ್ ಕೂಡ ಕೊಡಲ್ಲ, ಕೈಗೆ ತಾಕಿದ್ರು ಹೋಗಿ ಸೋಪ್ ತಗೊಂಡು ತೊಳ್ಕೊಂಡ್ಬಿಡ್ತಾರೆ. ಗಂಡಸರು ಅಂದ್ರೆ ಭಯ. ಖಂಡಿತ ಅಬ್ಯೂಸ್ ಆದಾಗ ವಿಪರೀತ ಎಂಬ್ಯಾರೆಸ್ಡ್ ಸಿಚುವೇಶನ್, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಪಾರ್ಟ್ನರ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದನ್ನ ಒಳಗಡೆನೆ ಹಿಡಿದಿಟ್ಕೊಂಡು ಕ್ಲಾಟ್ ಆಗಿ ಅದು ಫ್ರೀಸ್ ಆಗಿ ದೊಡ್ಡದಾಗಿ ಒಳಗಡೆ ವಿಸ್ತಾರವಾಗಿ ಬೆಳೀತಾ ಇರುತ್ತೆ. ಈ ರೀತಿಯಾಗಿ ಈಗ ಸ್ಕೂಲ್ ಮುಗಿಸ್ಕೊಂಡು ಬರ್ತಿರ್ಬೇಕಂದ್ರೆ ಯಾರೋ ನನ್ನ ಕಸಿನ್, ನಮ್ಮ ಚಿಕ್ಕಪ್ಪನ ಯಾರೋ ಒಬ್ರು ಬಂದ್ರು, ಅವ್ರು ಏನು ಕೋಪ ಫ್ರಸ್ಟ್ರೇಷನ್ ಇತ್ತು ಗೊತ್ತಿಲ್ಲ, ಎಲ್ಲರ ಮುಂದೆ ಕಪಾಳಕ್ಕೆ ಒಂದು ಹೊಡೆದ್ಬಿಟ್ರು. ಆ ವ್ಯಕ್ತಿಯ ಮನಸ್ಸಲ್ಲಿ 7, 8, 10ನೇ ವಯಸ್ಸಲ್ಲಿ ಯಾವ ತರದ್ದೆಲ್ಲ ನೆಗೆಟಿವ್ ಇಂಪ್ರೆಷನ್, ಟ್ರಾಮಾ, ಕನ್ಫ್ಯೂಷನ್ ಪ್ರಿಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದೊಂದು ಚೈಲ್ಡ್ಹುಡ್ ಅಲ್ಲಿ ನಡೆದಿರೋ ಒಂದೊಂದು ಸಿಗ್ನಿಫಿಕೆಂಟ್ ಇವೆಂಟು ಕೂಡ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ವೆಟ್ ಸಿಮೆಂಟ್ ಮೇಲೆ ಹಚ್ಚೋಡಿತೀವಲ್ಲ, ಆ ತರ ಹಚ್ಚೋಡಿಯುತ್ತೆ. ರಾತ್ರಿ ಎಲ್ಲ ಒಡೆದು ಎಬ್ಬರಿಸಿ ಕೆಲಸ ಕೊಡುವಂಥದ್ದು ಆಗ್ತಾನೆ ಇಲ್ಲ. ನಾನು ಅಷ್ಟು ಚಿಕ್ಕ ಹುಡುಗಂಗೆ ಸತ್ಯ ಹೋಗ್ತೀನಿ ಅಂದಾಗ ಹೀಗೆ ಯಾರೋ ಹುಡುಗರು ಆಸೆದಲ್ಲಿ ಮಾತಾಡ್ತಾ ಅವನಿಗೆ ಮ್ಯಾಸ್ಟರ್ಬೇಷನ್ ಬಗ್ಗೆ ಗೊತ್ತಾಗುತ್ತೆ. ಅವ್ನಿಗೇನೋ ಒಂದು ರಿಲೀಫ್ ಅಲ್ಲಿ. ಅವ್ರು ಯಾವ ರೇಂಜ್ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾರೆ ಅಂದ್ರೆ, ಯಾವುದೇ ಸ್ಟ್ರೆಸ್ ರಿಲೀಫ್ಗೆ ಇದೇ ಸೊಲ್ಯೂಷನ್ ಅಂತ ಅಲ್ಲಿ ಸಬ್ ಕಾನ್ಶಿಯಸ್ಲಿ ಹುಕ್ ಮಾಡ್ಕೊಂಡ್ಬಿಟ್ಟಿತ್ತು. ಟ್ರಾಮಾ ಅನ್ನೋದಕ್ಕಿಂತ ಇನ್ನೂ ಏನಾದ್ರು ದೊಡ್ಡದಾಗಿ ಹೇಳ್ಬಿಡ್ಬೋದಾ ಅಂತ ಅನ್ಸುತ್ತೆ ಕೆಲವು ಸತಿ. ಸಂಬಂಧಿಕರು ಹರ್ಟ್ ಮಾಡಿರ್ತಾರೆ, ತಂದೆ ತಾಯಿಗಳಿಂದ ನೋವಾಗಿರುತ್ತೆ, ಪಾಪ ಯಾರಿಗಾದ್ರೂ ಬಾಡಿ ಶೇಮಿಂಗ್ ಮಾಡಿದ್ರೆ ಆ ವಯಸ್ಸಲ್ಲೇ ಪಾಪ ಮಕ್ಕಳಿಗೆ ಮಾಡಿರ್ತಕ್ಕಂಥದ್ದು ಅದು ತುಂಬಾನೇ ಡಿಸ್ಟರ್ಬ್ ಮಾಡಿರುತ್ತೆ. ಟಿಪಿಕಲ್ ಸೈನ್ಸ್ ಆಫ್ ಇನ್ನರ್ ಚೈಲ್ಡ್ ಟ್ರಾಮಾ. ಯಾಕೆಂದ್ರೆ ಯೋ ದೇವ್ರೆ ಹೌದಲ್ವಾ ಅಂತ ಅನ್ಸುತ್ತೆ. ಯೋರ್ ಇನ್ನರ್ ಚೈಲ್ಡ್ ಕುಡ್ ಬಿ ಕ್ರೈಯಿಂಗ್. ನೀವದನ್ನ ಜೀವನ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ವಿಷಯ ಆದ್ಮೇಲೆ ವಿಷಯನ ಹುಡುಕೊಂಡು ಹೋಗಿ ನಿಮ್ಮ ಮನಸ್ಸು ನೇತಾಕೊಂಡು ಅಳ್ತಾ ಇರೋದು ನೀವಲ್ಲ, ಇವಾಗ ಅಳ್ತಾ ಇರೋದು ನಿಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್. ಎಷ್ಟೋ ವರ್ಷಗಳ ಮುಂಚೆ ನಡೆದಿರೋದನ್ನ ಬೇಗನೆ ಇದನ್ನ ಹೀಲ್ ಮಾಡ್ಕೊಬಹುದು. ಅಬ್ಸಲ್ಯೂಟ್ಲಿ. ನನ್ಗೆ ಈ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ. ನೋಡಿ, ಇಲ್ಲಿ ಈ ಗ್ಲಾಸ್ ಅಲ್ಲಿ ನೀರಲ್ಲಿ ನಾನೊಂದಷ್ಟು ಮಣ್ಣು ಕಸ ಹಾಕಿದ್ದೀನಿ. ಯಾವುದು ಚೈಲ್ಡ್ಹುಡ್ ಟ್ರಾಮಾ? ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಹೇಗೆ ಅಂದರೆ, ಜೀವನದಲ್ಲಿ ದೇಹದ ಮೇಲೆ ಗಾಯಗಳಾದರೆ ಅದಕ್ಕೆ ಮುಲಾಮ್ ಹಚ್ತಾನೋ ಅಥವಾ ಕಾಲ ಕಳೆದಂಗೆಲ್ಲ ಒಂದಲ್ಲ ಒಂದಿನ ಅದು ವಾಸಿಯಾಗೋಗತ್ತೆ. ಆದರೆ ಮನಸ್ಸಿನ ಮೇಲೆ ಆದಂಥ ಗಾಯಗಳಿರುತ್ತಲ್ಲ, ಎಸ್ಪೆಷಲಿ ಬಾಲ್ಯದಲ್ಲಿ, ಈ ಚೈಲ್ಡ್ಹುಡಲ್ಲಿ ಆಗ್ತಕ್ಕಂಥ ಗಾಯಗಳು ಏನಿರುತ್ತೆ ಅದು ನೀವು ಗಮನಿಸಬೇಕಂದ್ರೆ, ಎಷ್ಟು ದೊಡ್ಡ ಒಬ್ಬರು ಸಕ್ಸಸ್ಫುಲ್ ಪೀಪಲ್, ಇಂಡಸ್ಟ್ರಿಯಲಿಸ್ಟು, ದೊಡ್ಡ ಫಿಲ್ಮ್ ಸ್ಟಾರ್ಸ್ಗಳು, ನೀವು ಅವ್ರುಗಳದೆಲ್ಲ ಕತೆ ಕೇಳಿದಾಗ ಅವ್ರ ಜೀವನದಲ್ಲಿ ಇವತ್ತಿನ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ರು, ಅವ್ರು ಎಷ್ಟೋ ಜನ ಫ್ಯಾನ್ಸ್ ಎಲ್ಲ ಇದ್ರೂ ಕೂಡ ಅವ್ರು ಹೇಳ್ತಕ್ಕಂಥ ಒಂದೇ ಒಂದು ಮಾತು, ನನಗೆ ಚೈಲ್ಡ್ಹುಡ್ಡಲ್ಲಿ ಅವ್ರು ಅವಮಾನ ಮಾಡಿದ್ರು, ಬೆಂಗಳೂರಿಗೆ ಬಂದು ನಾನು ಮೆಜೆಸ್ಟಿಕ್ಕಲ್ಲಿ ಮಲಗಿದ್ದೆ, ನನಗೆ ಚಿಕ್ಕ ವಯಸ್ಸಲ್ಲಿ ನೆನಪಿದೆ, ನನಗೆ ಸೋಫಾ ಮೇಲೆ ಕೂತ್ಕೊಂಬೇಡ ಅಂತ ಅವಮಾನ ಮಾಡಿದ್ರು, ಅದು ಇದು ಅಂತೆಲ್ಲ ಮಾತಾಡಿರ್ತಾರೆ. ಆದರೆ ಯಾರೋ ಒಬ್ಬರ ಲೈಫಲ್ಲಿ, ಈಗ ನನ್ನ ಲೈಫಲ್ಲೇ ಆಗ್ಬೋದು, ನಿಮ್ಮ ಲೈಫ್ಗಳಲ್ಲಿ ಆಗಿರ್ಬೋದು, ಬಾಲ್ಯದಲ್ಲಾದಂಥ ಕೆಲವು ಕಹಿ ಘಟನೆಗಳಿರುತ್ತಲ್ಲ, ಅದನ್ನು ಹೀಲ್ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ. ಕೆಲವೊಂದ್ಸರಿ ಹೀಲ್ ಆಗಿಲ್ಲ ಅಂದರೆ ಅದು ಪದೇ ಪದೇ ನಮಗೆ ತುಂಬ ತೊಂದರೆ ಕೊಡ್ತಿರುತ್ತೆ. ಇವತ್ತು ಈ ಅದ್ಭುತವಾದಂಥ ವಿಚಾರ, ಹೇಗೆ ನಿಮ್ಮ ಮನಸ್ಸಿನ ಗಾಯಗಳು, ಎಸ್ಪೆಷಲಿ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ ಏನಿರುತ್ತಲ್ಲ, ಇದನ್ನು ಹೇಗೆ ನೀವು ಹೀಲ್ ಮಾಡ್ಕೊಬೋದು, ಇದರಿಂದ ಹೇಗೆ ಹೊರಗೆ ಬರಬಹುದು, ಈ ವಿಚಾರ ಮಾತಾಡೋಣ. ಅದ್ಭುತವಾದಂಥ ಸ್ಪೀಕರ್, ಅಫ್ಕೋರ್ಸ್ ನಿಮ್ಮೆಲ್ಲರ ಫೇವ್ರೇಟ್, ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು ಇವರು. ಏನು ಹೇಳಿ, ಡಾಕ್ಟರ್ ಪೂರ್ವಿ ಚರಾಜೂರು, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಇಟ್ಸ್ ಅ ಪ್ಲೆಜರ್ ಟು ಬಿ ಆನ್ ಯೋರ್ ಶೋ ಆಲ್ವೇಸ್. ನಾನು ಪ್ರತಿ ಸಾರಿ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ನಿಮ್ಗೆ ಇಷ್ಟು ಡೆಸಿಗ್ನೇಷನ್ಸ್ ಇರುತ್ತೆ, ಇದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಡಾಕ್ಟರ್ ಪೂರ್ವಿ ಜೈರಾಜ್ ಅಂದ್ರೆ ಮುದ್ಗೀತ್. ಸರ್ ಥ್ಯಾಂಕ್ ಯು ಸರ್, ಇಟ್ಸ್ ಆನರ್ ಸರ್. ಈಗ ನಾನು ಎಷ್ಟೊಂದು ಸರಿ ನೋಡಿರ್ತೀನಿ, ಈಗಲೇ ಅಂತಲ್ಲ, ಜನರಲ್ ಆಗಿ
ಒಂದ್ಸರಿ ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದ ನಮ್ಮ ಹೌದು. ತುಂಬಾ ರಶ್ ಇದ್ರು ಕೂಡ, ಬ್ಯಾಕ್ ಟು ಬ್ಯಾಕ್ ಪೇಷಂಟ್ಸ್ ಬರ್ತಿದ್ರು ಕೂಡ, ಎಲ್ಲೂ ನೀವು ಒಂದು ಕ್ಷಣ ಕೂಡ ನಿಮ್ಮ ಟೆಂಪರ್ನ ಕಳ್ಕೊಳ್ಳಲ್ಲ. ಸದಾ ಹಸನ್ಮುಖಿ ನೀವು. ನಾನು ಅನ್ಕೊಂಡೆ ಡಾಕ್ಟರ್ಸ್ ಏನಾದ್ರು ಮುಂದೆ ಹಿಂಗೇನಾದ್ರು ಪೇಷಂಟ್ಸ್ ಮುಂದೆ ಇರ್ತಾರ ಅಂತ. ಇಲ್ಲ, ಪೇಷಂಟ್ಸ್ ಹೋದ್ಮೇಲೆ ನೀವು ನಿಮ್ಮ ಯಜಮಾನ ನಾವೆಲ್ಲ ಪಿಜ್ಜಾ ಕೂಡ ತರಿಸಿದ್ರಿ ತಿಂದ್ರಿ. ಆ ಟೈಮಲ್ಲೂ ಕೂಡ ಪರ್ಸ್ನಲ್ ಸ್ಪೇಸಲ್ಲೂ ಯಾವುದೇ ಥರದ ಸ್ಟ್ರೆಸ್ ಇಲ್ಲದೆ ಎಷ್ಟು ಚೆನ್ನಾಗಿ ನೀವು ಥ್ಯಾಂಕ್ ಯು ಸರ್. ಇರ್ತೀರಾ ಅಂದರೆ ನಿಮ್ಮನ್ನು ನೋಡಿದಾಗ ಅನ್ಕೊಳ್ಳೋದು, ಓ ಬಹುಶಃ ಇವರಿಗೆ ಜೀವನದಲ್ಲಿ ಏನೋ ಸಮಸ್ಯೆನೇ ಇಲ್ವೇ ಅಂತ. ಟಚ್ ವುಡ್ ಹಾಗೆ ಇರಿ. ಸಾಕಷ್ಟು ಜನರ ಜೀವನದಲ್ಲಿ Yeah. ಎಷ್ಟೇ ಎತ್ತರ ಬೆಳೆದ್ರೂ ಕೂಡ Yes. ಯಾವುದೋ ಒಂದು ಹಳೆ ನೋವು ಹೌದು. ತುಂಬ ಜನ 99% ಜನರ ಜೀವನದಲ್ಲಿ ಚೈಲ್ಡ್ಹುಡ್ಡಲ್ಲಿ ಆ ಡ್ರಾಮಾ ಇರುತ್ತಲ್ಲ, ಹೌದು. ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಅಬ್ಸಲ್ಯೂಟ್ಲಿ. ಇಷ್ಟಕ್ಕೂ ಈ ಚೈಲ್ಡ್ಹುಡ್ ಟ್ರಾಮಾ ಅಂದರೆ ಏನು? Right. ಎರಡನೇದು, ಚೈಲ್ಡ್ಹುಡ್ ಟ್ರಾಮಾ ಒಬ್ಬ ವ್ಯಕ್ತಿಗಿದ್ರೆ ಹೇಗೆ ಗುರ್ತು ಅಂದರೆ ಹೇಗೆ ಕಂಡುಹಿಡಿಬೋದು? ಖಂಡಿತ ಸರ್. ಇವತ್ತು ನಾವು ಇನ್ನರ್ ಚೈಲ್ಡ್ ಟ್ರಾಮಾ ಏನು ಮಾತಾಡ್ತಾ ಇದ್ದೀವಿ, ಈ ವಿಷಯ ಎಷ್ಟು 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 ಮುಖ್ಯ ಅಂದರೆ, ಇದು ಕೇವಲ ಬಾಲ್ಯದಲ್ಲಿ ಯಾರಿಗೋ ಆಘಾತ ಆಗಿರೋರಿಗೆ ಮಾತ್ರ ಅಲ್ಲ, ನನಗೆ ನಿಮಗೆ ನೋಡ್ತಾ ಇರೋ ಪ್ರತಿ ಒಬ್ಬರಿಗೂ ಇದು ಎಷ್ಟು ರಿಲೆವೆಂಟ್ ಅಂದರೆ, ಇನ್ಫ್ಯಾಕ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಪೆನ್ನು ಪೇಪರ್ ತೊಗೊಂಡು ಈ ಪಾಡ್ಕಾಸ್ಟ್ನ ನೋಡಿ ಅಂತ. ಯಾಕೆಂದರೆ ಇದರಲ್ಲಿರೋ ಎಷ್ಟೋ ವಿಚಾರಗಳು, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವೆಂಟ್ ಥ್ರೂ, ಇದೆ ಅಲ್ವಾ ಎಕ್ಸಾಕ್ಟ್ ಆಗಂತ ಒಂದು ಬಲ್ಬ್ ಆನ್ ಆಗೋ ಥರ ಆಗುತ್ತೆ. ಒಂದು. ಎರಡನೇದು, ಈ ಕಾರಣನ ನಾನು ಈ ಸಮಸ್ಯೆ ಅನುಭವಿಸ್ತಾ ಇರೋದು ಅಂತ ಒಂದೊಂದೇ ಡಾಟ್ ಕನೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದನ್ನು ಹೀಗೆ ನಾನು ಚಿಕಿತ್ಸೆ ಮಾಡ್ಕೊಳ್ಬಹುದಾ, ಯಾಕೆ ಚಿಕಿತ್ಸೆ ಖಂಡಿತ ಮಾಡ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮ್ಮ ಸ್ಟೋರಿ ಬೇಸ್ಡ್ ಥೆರಪಿ. ನಾವು ಯೂಶ್ವಲಿ ಮ್ಯಾನಿಫೆಸ್ಟೇಷನಲ್ಲಿ ಅಥವಾ ಏನೋ ಡ್ರೀಮ್ ಚೇಸ್ ಮಾಡೋದ್ರಲ್ಲಿ ಮುಂದೆ ಒಂದು ಆಗೋ ವಿಷಯವನ್ನು ನಂಬಿ ಮಾಡ್ಕೊಳ್ಳೋವಂಥದ್ದಿರುತ್ತೆ. ಇವಾಗಿರಲ್ಲ, ಬಟ್ ಅದನ್ನು ನಂಬಬೇಕು, ಕಲ್ಪನೆ ಮಾಡ್ಕೊಳ್ಬೇಕು ಅಂತಿರುತ್ತೆ. ಆದರೆ ಈ ಇನ್ನರ್ ಚೈಲ್ಡ್ ಟ್ರಾಮಾ ಹೀಲಿಂಗ್ ಹೇಗೆ ಅಂದರೆ, ಆಲ್ರೆಡಿ ಆಗಿದೆ, ಪ್ರಾಕ್ಟಿಕಲ್ ಇದು, ರಿಯಲ್ ಇದು, ನಿಮ್ಮದೇ ಕತೆ, ನಿಮ್ಮದೇ ಇಮೋಷನ್ನು, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರೋದು. ಆ್ಯಂಡ್ ಅದು 100% ಒಂದಲ್ಲ ಒಂದು ರೀತಿಯಲ್ಲಿ, ನಾನು ಆಗಲೇ ಹೇಳಿದಾಗೆ ದೊಡ್ಡದೇನೋ ಟ್ರೊಮ್ಯಾಟಿಕ್ ಇಶ್ಯೂ ಆಗಿರಬೇಕು ಅಂತೇನಿಲ್ಲ. ಇವತ್ತಿನ ಪಾಡ್ಕಾಸ್ಟಲ್ಲಿ ಎಳೆಯಾಗಿ ನಾವು ನೋಡ್ತಾ ಹೋಗೋಣ ಹೇಗೆ ಎವ್ರಿ ಸಿಂಗಲ್ ಒನ್ ಆಫ್ ಅಸ್ ನೀಡ್ ಇನ್ನರ್ ಚೈಲ್ಡ್ ಟ್ರಾಮಾ ಹೀಲಿಂಗ್. ಸೊ ಖಂಡಿತ ತುಂಬ ಇಂಪಾರ್ಟೆಂಟ್. ನೀವು ಕೇಳಿದ್ರೆ ಈ ಇನ್ನರ್ ಚೈಲ್ಡ್ ಅಂದರೆ ಏನು ಅಂತ. ಸೊ ಯಾವುದೇ ಒಂದು ಇಂಟೆನ್ಸ್ ಇಮೋಷನ್ ಪರ್ಟೇನಿಂಗ್ ಟು ಚೈಲ್ಡ್ಹುಡ್ ಅಂದರೆ, ನಮ್ಮ ಬಾಲ್ಯಕ್ಕೆ ಸಂಬಂಧಪಟ್ಟ ಯಾವುದಾದರೂ ಸೂಕ್ಷ್ಮ ಆಳವಾದ ಭಾವನೆಯ ನೆನಪನ್ನು ನಾವು ಇನ್ನರ್ ಚೈಲ್ಡ್ ಅಂತ ಕರಿಬಹುದು. ಇನ್ನು ಸಿಂಪ್ಟಮ್ಸ್, ಓ ಮೈ ಗಾಡ್, ಅಂದರೆ ಹೇಳ್ತಾ ಹೋದಷ್ಟು ಇನ್ನೂ ನಾವು ತೆಗಿತಾ ಹೋಗ್ಬೋದು, ಅಷ್ಟು ಇದೆ. ಅದರಲ್ಲಿ ಕೆಲವೊಂದನ್ನು ನಾನು ವ್ಯಕ್ತಪಡಿಸ್ತೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನಾನು ರಿಜೆಕ್ಟ್ ಆಗಿಬಿಟ್ರೆ, ನನ್ನನ್ನು ಇವ್ರು ಆಕ್ಸೆಪ್ಟ್ ಮಾಡದೇ ಇದ್ದರೆ, ನನ್ನನ್ನು ಸ್ವೀಕಾರ ಮಾಡದೇ ಇದ್ದರೆ, ನನಗೊಂದು ಸ್ಥಾನಮಾನ ಸಿಗದೇ ಇದ್ದರೆ ಏನು ಮಾಡೋದು ಅನ್ನೋ ಆ ಒಂದು ಟೆನ್ಷನ್ ಯಾವಾಗಲೂ ಓಡ್ತಾ ಇರ್ತೆ ಎಷ್ಟೋ ಜನಕ್ಕೆ. ಆ ಕೊರಗಿನ ಸಿಂಪ್ಟಮ್ಸಿನ ಹಿಂದೆ ಎಷ್ಟೋ ಬಾಲ್ಯದ ಕಥೆಗಳಿರಬಹುದು. ಆ್ಯಂಡ್ ಎಷ್ಟೋ ಸತಿ ಎಷ್ಟು ಹೀನಾಯವಾದ ಸ್ಥಿತಿ ಇರುತ್ತೆ ಅಂದರೆ, ಅಯ್ಯೋ ನನಗೆ ಯಾರಾದರೂ ಒಬ್ರು ಅಪ್ರಿಷಿಯೇಟ್ ಮಾಡಿಬಿಟ್ರೆ ಸಾಕಲ್ವಾ. ನಾನು ಸೆಲ್ಫ್ ಲವ್ ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ದೆ, ಭಿಕ್ಷಾ ಪಾತ್ರೆ ಇಟ್ಕೊಂಡು ನೀವು ಕೊಡಿ, ನೀವು ಒಂಚೂರು ನನ್ನ ನೋಡಿ, ನೀವು ಅಟೆನ್ಷನ್ ಕೊಡಿ, ನೀವು ಒಂದೆರಡು SMS ಆದರೂ ಮಾಡಿ ನಾನು ವಿಚಾರಿಸಿ ಬದುಕಿದ್ದೀನ ಸತ್ತಿದ್ದೀನ ಅಂತ. ಆ ಥರ ವಿಪರೀತ ಪ್ರೀತಿ ಕೇಳೋದಕ್ಕಿಂತ ಹಂಚೋದಕ್ಕಿಂತ ಭಿಕ್ಷೆ ಬೇಡೋ ಲೆವೆಲ್ಗೆ, ಅಂದರೆ ಬೇರೆಯವ್ರು ಅಬ್ಯೂಸ್ ಮಾಡ್ತಾ ಇದ್ರೂ ಪರವಾಗಿಲ್ಲ, ನನಗೆ ಆ ವಾಮ್ತ್ ಬೇಕು ಅನ್ನೋ ಲೆವೆಲ್ಗೆ ಹೊರಟೋಗೋ ಥರದೊಂದು ಪರಿಸ್ಥಿತಿ ಇರಬಹುದು. ಅಥವಾ ಎಷ್ಟೋ ಸತಿ ಒಂಥರ ನಮ್ಗೆ ಹೇಗೆ ಅನ್ಸುತ್ತೆ ಅಂದರೆ, ಆಗದೇ ಇಲ್ಲ ನನಗೆ ಈ ಒಂದು ಗೋಲ್ ಅಚೀವ್ ಮಾಡೋಕ್ಕೆ ಅಥವಾ ಈ ಸ್ಥಾನಕ್ಕೆ ಹೋಗೋಕ್ಕೆ ನಾನು ಲಾಯಕ್ಕೇ ಇಲ್ವೇನೋ, ನನಗೆ ಆಗೋದೇ ಇಲ್ವೇನೋ ಅನ್ನೋ ಥರದೊಂದು ಮನಸ್ಥಿತಿ ಕ್ರಿಯೇಟ್ ಆಗೋಗುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ಇನ್ನೊಂದು ಸಿಂಪ್ಟಮ್ ಹೇಳ್ತೀನಿ. ಒಂದು ಚಿಕ್ಕ ಇಶ್ಯೂನ ನೀವು ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಾ ಇದ್ದೀರಾ, ಅಯ್ಯೋ ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಈ ಥರ ಆಡ್ತಾ ಇದೆಯಾ, ರಾಕ್ಷಸನ ಥರ ರಾಕ್ಷಸಿ ಥರ, ಹುಚ್ಚಿ ಥರ ಆಡ್ತಾ ಇದೆಯಾ, ಹುಚ್ಚನ ಥರ ಆಡ್ತಾ ಇದೆಯಾ ಅಂತ ಹೇಳ್ತಾರಲ್ಲ, ಅಂದರೆ ಒಂಥರ ಬೆಂಕಿ ಹತ್ಕೊಂಡು ಉರಿದೋಗುತ್ತೆ ಒಂದು ಇಶ್ಯೂ ಮನೆಯಲ್ಲಿ. ಆ ಥರ ಇರೋರಿಗೆ 99% ಹಿಂದೆಗಡೆ ಒಂದು ಕತೆ ಖಂಡಿತ ಇರುತ್ತೆ. ಈ ಥರ ನಾವು ನೋಡ್ತಾ ಹೋದರೆ ಸುಮಾರು ವಿಷಯಗಳಿದೆ. ಅದು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೂ ಇರಬಹುದು. ಅದಂತೂ ನನ್ನ ವೃತ್ತಿ ಜೀವನದಲ್ಲಿ ಅದು ಎಷ್ಟು ರಾಶಿ ನೋಡಿದ್ದೀನೋ. ಕೆಲವು ಸಿಂಪ್ಟಮ್ಸ್ ಹೇಳ್ತಾ ಇದ್ರೇ ನಮಗೆ ಗೊತ್ತಾಗೋಗುತ್ತೆ. ಅವ್ರಿಗೆ ಸೈಕೋಸೊಮ್ಯಾಟಿಕ್ ಅಂದರೆ ಏನೋ, ಎಲ್ಲ ಚೆನ್ನಾಗಿದೆ ಅಂದರೂ ಏನೋ ಕಾಯಿಲೆ ಬಂದಿದೆ, ಅಂದರೂ ಏನೋ ಒಂಥರ ಅನಿಸುತ್ತೆ, ಅಂದರೂ ಯಾಕೋ ಸತ್ತೋಗೋಣ ಅನಿಸುತ್ತೆ, ಅಂದರೂ ಯಾಕೋ ಈ ನೋವು ಹೋಗ್ತಾನೇ ಇಲ್ಲ, ಅಂದರೂ ಯಾಕೋ ಇದು ಮತ್ತೆ ನನ್ನ ಕೆಣಕ್ತಾನೇ ಇದೆ, ಮತ್ತೆ ಇನ್ಫೆಕ್ಷನ್ ಬರ್ತಾನೇ ಇದೆ. ಈ ಥರ ಸುಮಾರು ಈ ಥರ ಮಿಸ್ಟೀರಿಯಸ್ ಸಿಂಪ್ಟಮ್ಸ್ ಹಿಂದೆನೂ ಇದು ಕೂತ್ಕೊಂಡಿರುವಂಥ
ಸಮಸ್ಯೆ ಇದ್ದೇ ಇರುತ್ತೆ. ಸೊ ಈ ತರ ನಾವು ಸೀರೀಸ್ ಆಫ್ ವಿಚಾರಗಳನ್ನ ಕೋರ್ಲೇಟ್ ಮಾಡ್ಕೊಂಡು ಕೂಡ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಈಗ ಹಾಗಿದ್ರೆ ನಾನು ಕೆಲವೊಂದು ಸನ್ನಿವೇಶಗಳು ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ನೀವು ಎಸ್ ಆರ್ ನೋ ಹೇಳಿ ಅಷ್ಟೇ. ರೈಟ್. ಅಂದ್ರೆ ಇದು ಚೈಲ್ಡ್ಹುಡ್ ಟ್ರಾಮಾ ಇಂದನೇ ಬಂದಿರ್ಬೋದಾ ಅಂತ. ಈಗ ಉದಾಹರಣೆಗೆ ಆ, ಈಗ ಚಿಕ್ಕ ವಯಸ್ಸಿಂದನು ಕೆಲವರು ಈಗ ಹೇಗಿದ್ರ ಪೂರ್ವಿಯವರು ಊಟ ಮಾಡಿದ್ರ ತಿಂದ್ರ, ಹ್ಮ್. ಇದು ನನ್ನ ಟೋನ್, ಜನರಲ್ ಆಗಿದ್ದು ಟೋನು. ಕೆಲವರು ಹ್ಮ್. ಊಟ ಮಾಡಿದ್ರ ತಿಂದ್ರ ಅಂದ್ರೆ ಜೋರಾಗಿ ಮಾತಾಡ್ತಾ ಇರ್ತಾರೆ. ಎಸ್, ಇಷ್ಟೇ ಹತ್ತಿರದಲ್ಲೇ ಗೆಸ್ಟ್ ಇರ್ತಾರೆ, ಹೌದು. ಆದ್ರೂ ಜೋರಾಗಿ ಮಾತಾಡ್ತಾರಲ್ಲ. ಆ, ಇದು ಬೈ 100% ಎಸ್. ಓಕೆ, ಎಸ್, ಇದು ಒಂದು. ಹೌದು. ಎರಡನೇದು ಈಗ ನಮ್ಮ ಹೆಣ್ಮಕ್ಳು ಮದುವೆ ಆಗಿರೋ ಅಂದ್ರೆ ಎಲ್ಲ ಗೃಹಿಣಿಯರು ಯಾ, ಆಯ್ತಾ. ಹೇಗೆ ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ಗಂಡಂದ್ರು ಈಗ ಮಲ್ಲಿಗೆ ಹೂವ ತಂದ್ಕೊಟ್ರು, ಸೀರೆ ತಂದ್ಕೊಟ್ರು, ಚೆನ್ನಾಗಿ ನೋಡ್ಕೊಟ್ರು ಕೂಡ ಅವರಿಗೆ ಸಂಕೋಚ, ಅವರಿಗೆ ಸಂದೇಹ, ವಿಪರೀತವಾದಂತ ಸಂದೇಹ. ಓಕೆ. ನಿಜವಾಗ್ಲೂ ನನ್ನ ಪ್ರೀತಿಸ್ತಾರ, ಹ್ಮ್. ಅಥವಾ ಪದೇ ಪದೇ ಕಾಲ್ ಮಾಡೋದು, ಹೌದು. ಪದೇ ಏನ್ ಮಾಡ್ತಿದ್ರ ಅಂತ ಕೇಳೋದು, ಹೌದು. ಮತ್ತೆ ನೀವು ನನಗ್ ಮಾತ್ರ ಪ್ರೀತಿ ನನಗ್ ಕೊಡ್ಬೇಕು. ಮಾತ್ರ ಪ್ರೀತಿ ಕೊಡ್ಬೇಕು ಅನ್ನೋದು. ಹೌದು. ಅವ್ರ ತಾಯಿ ಕ್ಲೋಸ್ ಆದ್ರೂ ಕೂಡ ಇವ್ರ ಕೈಲಿ ತಗೊಳಕ್ಕಾಗಲ್ಲ. Absolutely. ಈ ತರದ ಅತಿಯಾದಂತ ಪೊಸೆಸಿವ್ನೆಸ್ ಇರುತ್ತಲ್ಲ, ಇದು 100% ಎಸ್. ಖಂಡಿತ ನಾವು ಕೆದಕ್ತಾರೆ, ಡಿಗ್ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ಸ್ಟೋರಿ ಅವರ ಇನ್ನರ್ ಚೈಲ್ಡ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಕೇ ಸಿಗುತ್ತೆ ಸರ್. ಚೈಲ್ಡ್ಹುಡ್ ಬರೀ ಚೈಲ್ಡ್ಹುಡ್ ಅಲ್ಲ, ಚೈಲ್ಡ್ಹುಡ್ ಪರ್ಸನಾಲಿಟಿ ಆಗುತ್ತೆ. ಇನ್ ಕೆಲವರು ತುಂಬಾ ನಾರ್ಮಲ್ ಆಗಿ ನಿಮ್ಗೆ ಕಾಣಿಸ್ತಾರೆ, ರೈಟ್. ನಾರ್ಮಲ್ ಆಗಿ ಕಾಣಿಸ್ತಾರೆ. ಈಗ ನೀವು ನಮ್ಮ ಮನೆಗೆ ಬಂದಿದ್ರ, ಹ್ಮ್. ಕಾಫಿ ತಗೊಂಡ್ ಬಂದೆ ನಾನು. ಸರಿ. ಕಾಫಿ ಕೊಟ್ಟೆ. ಹ್ಮ್. ಕಾಫಿ ಕೊಟ್ಟ ತಕ್ಷಣ ಕಾಫಿ ಎಲ್ಲ ಚೆಲ್ಲೋಯ್ತು ಒಂಚೂರು. ಹ್ಮ್. ಆಮೇಲೆ ತಕ್ಷಣ ಅಯ್ಯೋ ಸಾರಿ ಹಿಂಗಾಯ್ತಾ, ಹ್ಮ್. ತಗೊಳ್ಳಿ ಟಿಶ್ಯೂ ತಗೊಳ್ಳಿ, ಬೇಕಾದ್ರೆ ತಗೊಳ್ಳಿ, ಒರೆಸ್ಕೊಳ್ಳಿ ಅಂತೀರಿ. ಆಮೇಲೆ ನೀವೇನೋ ಮಾತಾಡೋಕೆ ಶುರು ಮಾಡ್ತಾರ. ಆಮೇಲೆ ಸಾರಿ ನಾನು ಬೇಕು ಅಂತ ಅದ್ ಮಾಡ್ಲಿಲ್ಲ. ಹ್ಮ್. ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂತ ನೀವು ಅಂತೀರ. ಅಯ್ಯೋ ಇಲ್ಲ ಸಾರಿ, ನಿಮಗೆ ಪದೇ ಸಾರಿ, ನನ್ಗತಿ ಓವರ್ ವ್ಯಾಲಿಡೇಷನ್. ಅಬ್ಸಲ್ಯೂಟ್. ಹೌದು. ಆಮೇಲೆ ನೀವೇನ್ ಅನ್ಕೊಂಡಿರ್ತೀರೋ ಅಂತ ನಾನು ಹತ್ತಾಗಿ ಓವರ್ ಥಿಂಕಿಂಗ್. ಓವರ್ ಥಿಂಕ್ ಮಾಡೋದು. ಈ ಓವರ್ ಥಿಂಕಿಂಗು 100% ಎಸ್. 100% ಎಸ್. ಇನ್ಫ್ಯಾಕ್ಟ್ ನಾನು ಯಾಕೆ 100% ಹೇಳ್ತೀನಿ ಅಂದ್ರೆ ಇದು ಡೈರೆಕ್ಟ್ ಆಗಿ ಮ್ಯಾಚ್ ದ ಫಾಲೋಯಿಂಗ್ ತರ ಚೈಲ್ಡ್ಹುಡ್ ಸ್ಟೋರಿ ಜೊತೆ ಕನೆಕ್ಟ್ ಆಗುವಂತ ವಿಚಾರಗಳು. ಅದಕ್ಕೋಸ್ಕರ ಅವರು ಎಲ್ಲರ ಬಗ್ಗೆ ಬರೀ ನೆಗೆಟಿವ್ ಮಾತಾಡೋದು. ಹ್ಮ್. ಎಲ್ಲರ ಬಗ್ಗೆ ಅದ್ ಯಾವ ಹಂತ ಕೊಟ್ಟೋಗ್ತಾರೆ ಅಂದ್ರೆ ಅವ್ರ ಬಗ್ಗೆನೇ ಅವ್ರು ನೆಗೆಟಿವ್ ಮಾತಾಡ್ಕೋತಾರೆ. ಹೌದು. ನಾನಿದ್ದು ಅಯ್ಯೋ ನನಗೇನು ಅಂದ್ರೆ ನಾನು ಉದ್ಧಾರ ಆಗಲ್ಲ. ನೆಗೆಟಿವ್ ಮಾತಾಡ್ತಿರ್ತಾರಲ್ಲ. ಇದು ಏನಾದ್ರೂ ಒಂದು, ಇದು ಯಾವ ಹಂತದಲ್ಲಿ ಶುರು ಆಗಿರತ್ತೆ ಇದು ಕುಡ್ ಬಿ ಡೆಫಿನೆಟ್ಲಿ ಕುಡ್ ಬಿ, ಬಟ್ ಅದು ಚೈಲ್ಡ್ಹುಡ್ ಇಂದಾನೇ ಬಂದಿರಬೇಕು ಅಂತ ಏನೂ ಅಲ್ಲ. ಎಸ್, ಇನ್ಸೆಕ್ಯೂರಿಟಿ ಬೇರೆ ಹಂತದಲ್ಲೂ ಟ್ರಿಗರ್ ಆಗಿರಬಹುದು, ಪಾರ್ಷಿಯಲಿ ಕುಡ್ ಬಿ. ಓಕೆ. ಇನ್ನು Yes. ಲವ್ ಅಲ್ಲಿ ಹ್ಮ್. ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಗರ್ಲ್ ಫ್ರೆಂಡ್ ನೀವು ಅಂತ ಇಟ್ಕೊಳ್ಳಿ. ಇವಾಗ ನೀವು ಇಲ್ಲಿ ಮುಗಿಸ್ಕೊಂಡು ಎಲ್ಲೋ ಹೋದ ತಕ್ಷಣ ನೀವು ಹೇಳಿರ್ತೀರ ನನಗೆ, ನಾನು ಎಲ್ಲೋ ಶಾಪಿಂಗ್ ಹೋಗ್ತಿದ್ದೀನಿ ಅಂತ ಫೋನ್ ಮಾಡೋದು. ಹ್ಮ್. ಅಲ್ಲಿ ಎಲ್ಲಿ ಹೋಗಿದ್ಯಾ, ಹ್ಮ್. ವಿಡಿಯೋ ಕಾಲ್ ಮಾಡು, ತೋರ್ಸು, ಯಾರೋ ಹುಡುಗನ ಸೌಂಡ್ ಕೇಳಿ ಇನ್ಸೆಕ್ಯೂರಿಟಿ ಡೆವಲಪ್ ಆಯ್ತಾ, ಹಿಂಗೆ. ಆಮೇಲೆ ಮತ್ತೆ ಅರ್ಧ ಗಂಟೆಗೆ ಫೋನ್ ಮಾಡೋದು. ಆಮೇಲೆ ನೀವು ಕೋಪ ಮಾಡ್ಕೊಂಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಏನು ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ, ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ. ಅಯ್ಯೋ ಇಲ್ಲ ಸಾರಿ, ನಾನು ಯಾಕೆ ಹಂಗೆ ಮಾತಾಡ್ಬಿಟ್ಟು ಗೊತ್ತಿಲ್ಲ. ಅಂದ್ರೆ ಆ ಪರ್ಸ್ನಾಲಿಟಿ ಹೇಗೆ ಅಂತ ನಿಮಗೆ ಜಡ್ಜ್ ಮಾಡೋಕ್ಕೆ ಗೊತ್ತಾಗಲ್ಲ. ಅತಿಯಾದಂಥ ಕೇರು, ಅತಿಯಾದಂಥ ಪ್ರೀತಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಕೆಟ್ಟದಾಗ ಅಬ್ಯೂಸ್ ಮಾಡೋದು. ಎಸ್. ಇದು ಈ ಡ್ಯೂಯಲ್ ಮೈಂಡ್ ಇರುತ್ತಲ್ಲ, ಇದು ಎಷ್ಟು ಡೈರೆಕ್ಟ್ ಆಗಿ ಕನೆಕ್ಟೆಡ್ ಅಂದ್ರೆ, ಬಾಲ್ಯದಲ್ಲಿ ಓವರ್ ಕಂಟ್ರೋಲಿಂಗ್ ಪೇರೆಂಟ್ಸ್ ಇದ್ರೆ, ಅಂದ್ರೆ ಪೇರೆಂಟ್ ಅವರು ನನ್ನ ಇಮ್ಯಾಜಿನೇಷನ್ ಅಲ್ಲಿ, ನನ್ನ ಸಬ್ಕಾನ್ಷಿಯಸ್ ಅಲ್ಲಿ ಅವರು ದೇವ್ರ ತರಾನೇ ತಂದೆ ತಾಯಿ. ಆದ್ರೆ ಅವರು ಓವರ್ ಫಿಯರ್ ಬೇಸ್ಡ್ ಪೇರೆಂಟಿಂಗ್ ಮಾಡಿದಾಗ, ಓವರ್ ಕಂಟ್ರೋಲಿಂಗ್ ಪೇರೆಂಟಿಂಗ್ ಮಾಡಿದಾಗ, ಓವರ್ ಡಿಸಿಪ್ಲಿನ್ ಅಂದ್ರೆ ಅತಿಯಾಗಿ ಡಿಸಿಪ್ಲಿನ್ ವಿಷ ಆಗೋಗುತ್ತೆ ಮಕ್ಕಳಿಗೆ. ಪೇರೆಂಟಿಂಗ್ ಮಾಡಿದಾಗ ಆಗೋ ಆಘಾತಗಳೇನಿದೆ ರಿಪಿಟೇಟಿವ್ ಆಗಿ ಈ ಪ್ಯಾಟರ್ನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಯಾಕೆ ಅಂತ ಹೇಳ್ತೀನಿ, ಎಕ್ಸಾಂಪಲ್ ತುಂಬ ಮಜಾ ಇದೆ ಸರ್. ಯಾಕೆ ಅಂದರೆ ಅವ್ರಿಗೆ ಒಂದು ಕಡೆ ಪ್ರೀತಿ ಬೇಕು, ಯಾಕಂದರೆ ಆ ಐಸೋಲೇಷನ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಆ ಖಾಲಿತನ ಇಲ್ಲಿ ಬೇಕು. ಆದರೆ ಆ ಪ್ರೀತಿ ಯಾವ ಥರ ಬೇಕು ಅನ್ನೋ ವೊಕ್ಯಾಬ್ಯುಲರಿ, ಆ ಅಂಡರ್ಸ್ಟ್ಯಾಂಡಿಂಗು ಬಾಲ್ಯದಲ್ಲಿ ಹೇಗಾಗಿದೆ, ಹಿಂಸೆಯಲ್ಲಿ, ಡಿಸ್ಟೆನ್ಸಲ್ಲಿ, ಅಬ್ಯಾಂಡನ್ಮೆಂಟಲ್ಲಿ, ದುಃಖದಲ್ಲಿ. ಸೊ ಆ ಥರ ಸಿಗಲಿಲ್ಲ ಅಂದರೆ ಅವ್ರು ಆ ಥರ ಬೇಕು ಅಂತ ಬಿಹೇವ್ ಮಾಡಿ ಆ ಪ್ಯಾಟರ್ನ ಎದುರುಗಡೆಯವರಿಂದ ಟ್ರಿಗರ್ ಮಾಡಿ ಓಕೆ ಇದು ರಿಲೇಷನ್ಶಿಪ್ ಅಂತ ಆ ಸಮಾಧಾನನ ಮ್ಯಾಚ್ ಮಾಡ್ಕೊಳ್ತಾರೆ. ಇನ್ನು ಮೆಜಾರಿಟಿ ಹೆಣ್ಮಕ್ಳು ವಿಚಾರದಲ್ಲಿ ಕೆಲವು ಹೆಣ್ಮಕ್ಳು ವಾಯ್ಸೇ ಬರಲ್ಲ ಹೊರಗೆ. ಹೌದು. ನಿಮ್ಮ ಹೆಸರೇನು, ಅಷ್ಟೇ, ಬಾಟಲ್ಡ್ ಅಪ್ ಇಮೋಷನ್ಸ್ ಅಷ್ಟೇ. ಹೌದು. ಆಮೇಲೆ ಬನ್ನಿ ಕುತ್ಕೊಳ್ಳಿ. ಕೆಲವರು ಹೆಣ್ಮಕ್ಳು, ಬಹಳ ಕಮ್ಮಿ ಜನ ಗಂಡ್ಮಕ್ಳು ತುಂಬಾ ಮಾತಾಡೋ ಟೋನಿ ತುಂಬಾ ಮೆತ್ತಗಾಗಿ ಹೋಗಿರ್ತಾರೆ. ಹೆಂಗೆ ಅಂದ್ರೆ ನಮ್ಗೆ ಪಾಪ ಅವರು ತುಂಬಾ ಅಯ್ಯೋ ಪಾಪದವರು, ಅವ್ರ ವಾಯ್ಸೇ ರೈಸ್ ಮಾಡಲ್ಲ. ಇಲ್ಲಿ 2 ಥಿಂಗ್ಸ್ ಹೆಣ್ಮಕ್ಳ ವಿಚಾರದಲ್ಲಿ ಹೇಳ್ತೀನಿ. ಕೆಲವ್ರಿಗೆ ವಾಯ್ಸೇ ಬರಲ್ಲ, ಒಂದು. ಕೆಲವ್ರಿಗೆ ಅಪ್ಪಿ ತಪ್ಪಿ ಹೆಣ್ಮಕ್ಳಿಗೆ ಅವ್ರು ಒಂದು ಶೇಕ್ ಹ್ಯಾಂಡ್ ಕೂಡ ಕೊಡಲ್ಲ.
ಆಮೇಲೆ ಹೌದು. ಕೈಗೆ ತಾಕಿದ್ರು ಹೋಗಿ ಸೋಪ್ ತಗೊಂಡ್ ತೊಳ್ಕೊಂಡ್ಬಿಡ್ತಾರೆ ಅವ್ರು. ಮೈ ಗಾಡ್. ಅಂದ್ರೆ ಅತಿಯಾದಂತ ಹೌದು. ಹುಡುಗರು ಅಂದ್ರೆ ಇಷ್ಟ ಆಗಲ್ಲ, ಗಂಡಸರು ಅಂದ್ರೆ ಭಯ. ಹೌದು, ಖಂಡಿತ ಹೌದು ಸರ್. ಇಲ್ಲಿ ಅದು ಚೈಲ್ಡ್ಹುಡ್ ಅಬ್ಯೂಸ್ ಆಗಿರೋ. ತುಂಬಾ ಜಾಸ್ತಿ ಸಾಧ್ಯತೆಗಳಿದೆ, ತುಂಬಾ ಹೆಚ್ಚು ಸಾಧ್ಯತೆಗಳು ಖಂಡಿತ ಇದೆ. ಅದನ್ನ ಅಫ್ಕೋರ್ಸ್ ಯಾವ ಥರದ ಅವ್ರಿಗೆ ಅಬ್ಯೂಸ್ ಆಗಿದೆ, ಕೆಲವು ಸತಿ ಆ ಫ್ರೀಡಮ್ ಅನ್ನ ಪನಿಷ್ ಮಾಡಿದಾಗ, ಅಂದ್ರೆ ಒಬ್ಬರ ಹತ್ರ ಮಾತಾಡಿದಾಗ ಅದು ಪನಿಷ್ಮೆಂಟ್ ಆಗಿ ಕನ್ವರ್ಟ್ ಆದಾಗ, ಸೇಫ್ ಅಲ್ಲ ಮಾತಾಡೋದು ಅನ್ನೋ ಥರ ರಿಜಿಸ್ಟರ್ ಆದಾಗ, ಖಂಡಿತ ಬಾಲ್ಯದ್ದೇ ಪ್ಯಾಟರ್ನ್ಸ್ ಇದೆಲ್ಲ, ಅಥವಾ ಖಂಡಿತ ಅಬ್ಯೂಸ್ ಆದಾಗ ವಿಪರೀತ ಎಂಬ್ಯಾರಿಸ್ಡ್ ಸಿಚುವೇಶನ್, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಪಾರ್ಟ್ನರ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಅಸಹ್ಯ ಅಂತ ತನಗನಿಸಿ ಅದನ್ನ ಒಳಗಡೆನೇ ಹಿಡಿದಿಟ್ಕೊಂಡು ಕ್ಲಾಟ್ ಆಗಿ ಅದು ಫ್ರೀಸ್ ಆಗಿ ಆ ಹುಣ್ಣು ದೊಡ್ಡದಾಗಿ ಒಳಗಡೆ ವಿಸ್ತಾರವಾಗಿ ಬೆಳೀತಾ ಇರುತ್ತೆ. ಈ ರೀತಿಯಾಗಿ ಅದೊಂದು ಡಿಫೆಕ್ಟಿವ್ ಪರ್ಸನಾಲಿಟಿನೇ ಆಗೋಗುತ್ತೆ. ಸಾಫ್ಟ್ ನೇಚರ್ ಒಂಥರ, ಅದು ಪಾಸಿಟಿವ್ ಸಾಫ್ಟ್ ನೇಚರ್ ನಮ್ಗೆ ಗೊತ್ತಾಗುತ್ತೆ. ಈಗ ಸಾಧು ಸಂತರು ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಮಗು ಥರ ಮಾತಾಡ್ತಾರೆ, ನೋಡಿದವ್ರು ಕ್ಲೀನಾಗಿ ಗೊತ್ತಾಗುತ್ತೆ ಎನರ್ಜಿ ಡಿಫ್ರೆನ್ಸಿಯೇಷನ್. ಇವ್ರು ಏನೋ ಭಯದಲ್ಲಿ ಸಾಫ್ಟಾಗಿ ಮಾತಾಡ್ತಿದ್ದಾರೆ, ಅಂಜಿಕೆಯಲ್ಲಿ ಸಾಫ್ಟಾಗಿ ಮಾತಾಡ್ತಾ ಇರೋದಕ್ಕೂ ಜ್ಞಾನಿಗಳು ಸಾಫ್ಟಾಗಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ನೀವು ಹೇಳಿದ ಎಕ್ಸಾಂಪಲ್ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಓಕೆ, ಈಗ ನಿಮ್ಗೊಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಹುಡುಗನೋ ಹುಡುಗಿ ಅಂತಾನೆ ಇಟ್ಕೊಳ್ಳಿ. ನೀವು ತುಂಬಾ ನಂಬ್ತೀರಾ, ಅವರು ನಿಮ್ಮನ್ನ ತುಂಬಾ ನಂಬ್ತಾರೆ. ನೀವು ಅನ್ಕೊಂಡಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಇವಳು, ಏಳು ಜನ್ಮದ ಫ್ರೆಂಡ್ ಇವಳು ಅಂತ. ಅವರು ನಿಮ್ಮ ಹತ್ರ ಹಾಗೆ ಇರ್ತಾರೆ. ಆದ್ರೆ ಹೊರಗಡೆ ಎಲ್ಲರ ಹತ್ರನು, ಹೊರಗಡೆ ಅಂದ್ರೆ ಹೇಗೆ ಅಂದ್ರೆ ನಿಮ್ ಬಗ್ಗೆನೆ ತಪ್ಪಾಗಿ ಮಾತಾಡ್ತಿರ್ತಾರೆ. ಹೌದು, ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಮುಂದೆ ತುಂಬಾ ತುಂಬಾ ಚೆನ್ನಾಗಿರ್ತಾರೆ, ಮುಂದೆ ಹಿಂದೆ ನಿಮ್ ಬಗ್ಗೆನೆ ತುಂಬಾ ತಪ್ಪಾಗಿ ಮಾತಾಡ್ತಿರ್ತಾರೆ. ಹೇಗೆ ಅಂದ್ರೆ ಕೆಲವೊಂದ್ಸರಿ ತುಂಬಾ ಪರ್ಸನಲ್ ಅಟ್ಯಾಕ್ಸ್, ವೈಯಕ್ತಿಕ ವಿಚಾರಗಳೆಲ್ಲ ಮಾತಾಡೋದು ಶುರು ಮಾಡ್ಬಿಡ್ತಾರೆ. ಅರ್ಥನೇ ಆಗಲ್ಲ, ನೀವಿಲ್ಲಿ ಫ್ರೆಂಡು ಅಂತ ಇರ್ತೀರಾ, ಹಿಂದೆ ನನ್ ಬಗ್ಗೆನೇ ತಪ್ಪಾಗಿ ನೀವು ಹೇಳ್ಕೊಂಡ್ ಬರ್ತೀರಾ ಅಂತಂದಾಗ ಈ ವ್ಯಕ್ತಿಗಳಿಗೂ ಹಾಗೆ ಸಾಧ್ಯತೆಗಳಿದೆ. ಮೇ ಆರ್ ಮೇ ನಾಟ್ ಬಿ. ಇದು ಚೈಲ್ಡ್ಹುಡ್ ಜೊತೆನೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ಬೇಕು ಅಂತ ಇಲ್ಲ, ಅದನ್ನ ಬೇರೆ ಒಂದು ಕನ್ನಿಂಗ್ ಸೆಲ್ಫಿಶ್ ಮೋಟಿವ್ ಅಲ್ಲಿ ಅದನ್ನ ಡೆವಲಪ್ ಮಾಡ್ಕೊಂಡಿರ್ಬೋದು. ಇದು ಶಾರ್ಟ್ ಕಟ್, ಇದರಿಂದ ಹೆಚ್ಚು ಲಾಭ ಬರುತ್ತೆ ಅಂತ, ಅಥವಾ ಎಂಟರ್ಟೈನಿಂಗ್ ಆಗಿ ಅದು ಡೆವಲಪ್ ಆಗಿರ್ಬೋದು ಹ್ಯಾಬಿಟ್ ಆಗಿ. ಸಾಧ್ಯತೆಗಳಿವೆ, ಇದು ಕೂಡ ಖಂಡಿತ ಪಿಕಪ್ ಮಾಡಿರ್ಬೋದು ಚೈಲ್ಡ್ಹುಡ್ ಅಲ್ಲಿ. ಬಟ್ ಎಲ್ಲಾ ಕೇಸಸ್ ಅಲ್ಲೂ ಇದೇ ಇರಬೇಕು ಅಂತ ಏನೂ ಇಲ್ಲ. ಓಕೆ, ಈಗ ಮದುವೆ ಆಗಿದ್ದೆ ದಂಪತಿಗಳು ಅಂದ್ರೆ ಪ್ರೀತಿಸಿನೇ ಮದುವೆ ಆಗಿರ್ತಾರೆ ಅಂತ ಹೇಳಿ, ಒಂದ್ 2 ವರ್ಷನೋ ಒಂದು 10 ವರ್ಷ ಲವ್ ಮಾಡಿ ಮದುವೆ ಆದ್ಮೇಲೂ ಕೂಡ 1-2 ತಿಂಗಳು 6 ತಿಂಗಳಾದ್ಮೇಲೆ ಡಿಫ್ರೆನ್ಸಸ್ ಶುರು ಆಗುತ್ತೆ. ಕ್ರಮೇಣ ಗಂಡಾಗ್ಬೋದು ಹೆಣ್ಣಾಗ್ಬೋದು ಈ ಎಕ್ಸ್ಟರ್ನಲ್ ಅಫೇರ್ಗಳು ಹುಡ್ಕಕ್ ಶುರು ಮಾಡ್ತಾರೆ. ಅದು ಸೆಕ್ಷುವಲ್ ರಿಲೇಶನ್ಶಿಪ್ಸ್ಗೆ ಆಗ್ಬೋದು ಅಥವಾ ಬೇರೆ ಫ್ರೆಂಡ್ಶಿಪ್ಸ್ಗೆ ಆಗ್ಬೋದು. ಅಂದ್ರೆ ನೀವು ಲಾಯಲ್ ಆಗಿ ಒಬ್ರಿಗೆ ಮದುವೆ ಆಗಿದಾರ, ಮದುವೆ ಆದ್ಮೇಲೂ ಕೂಡ ಈ ತರ ಹುಡುಕ್ತೀರಾ ಅಂದ್ರೆ ಅದಕ್ಕೂ ಏನಾದ್ರು ಚೈಲ್ಡ್ಹುಡ್ಗೂ ಸಂಬಂಧ ಇರುತ್ತೆ? ಪಾಸಿಬಲ್, 100% ಅದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಬಟ್ ಪಾಸಿಬಿಲಿಟೀಸ್ ತುಂಬಾ ಹೈ ಇದೆ, ತುಂಬಾ ಹೈ ಪಾಸಿಬಿಲಿಟೀಸ್ ಇದೆ. ಬಟ್ ಅದೇ ಚೈಲ್ಡ್ಹುಡ್ ಟ್ರಾಮಾ ಇಂದಾನೇ ಈ ಥರದೊಂದು ಪರ್ಸನಾಲಿಟಿ ಬಂದಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಅಲ್ಲಿ ಹೋದ್ರೆ ಒಂದು ಸ್ಟೋರಿ ನಮಗೆ ಖಂಡಿತ ಸಿಗುತ್ತೆ. ಈಗ ಸ್ಕೂಲ್ ಮುಗಿಸ್ಕೊಂಡು ಬರ್ತಿರ್ಬೇಕಂದ್ರೆ 5th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನನ್ನ ಫ್ರೆಂಡ್ ಜೊತೆಲೆಲ್ಲ ಬರ್ತಿದ್ವಿ ಅಂತ ಇಟ್ಕೊಳ್ಳಿ. ಯಾರೋ ನನ್ನ ಕಸಿನ್ನೋ ನಮ್ಮ ಚಿಕ್ಕಪ್ಪನ ಯಾರೋ ಒಬ್ರು ಬಂದರು. ಅವ್ರು ಏನು ಕೋಪ ಫ್ರಸ್ಟ್ರೇಷನ್ ಇತ್ತೋ ಗೊತ್ತಿಲ್ಲ, ಎಲ್ಲರ ಮುಂದೆ ಕಪಾಳಕ್ಕೆ ಒಂದು ಹೊಡೆದ್ಬಿಟ್ರು. ಆ ಮಗುಗೆ ಫ್ರೆಂಡ್ ಮುಂದೆನೋ ಎಲ್ಲರ ಮುಂದೆ ಕಪಾಳಕ್ಕೆ ಹೊಡೆದ್ರು ಅಂತ ಅವಮಾನ ಆಯಿತು. ಈಗ ಕಟ್ ಮಾಡಿದ್ರೆ ಒಂದು 20-30 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಆ ಹುಡುಗನಿಗೆ ಒಂದು 30 ವರ್ಷನೋ 35 ಎಷ್ಟೋ ಏಜ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗಲೂ ಕೂಡ ಈ ಘಟನೆ ನಡೆದು 20 ವರ್ಷ ಆಗೋಗಿರುತ್ತೆ ಅಂತ ಇಟ್ಕೊಳ್ಳಿ, 20-25 ಆಗೋಗಿರುತ್ತೆ. 25-30 ವರ್ಷದ ಹಿಂದೆ ಆಗಿರೋ ಘಟನೆ, 20-25 ವರ್ಷದ ಆಗಿರೋ ಘಟನೆ ಈ ಏಜಲ್ಲೂ ಕೂಡ ಬರುತ್ತಾ? ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸರ್. ನೀವು ಒಂದೊಂದೇ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀರಲ್ಲ, ಎಷ್ಟು ರಿಲಿವೆಂಟ್ ಅಂದರೆ ನಮ್ಮ ಜನಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಅರ್ಥ ಆಗಬೇಕು. ಈಗ ಒಬ್ಬ 35 ವರ್ಷದ ವ್ಯಕ್ತಿ ತನ್ನೊಳಗೆ 5 ವರ್ಷದಲ್ಲಿ ತನಗಾದ ನೋವು, ಅವಮಾನ, ಆಘಾತ, ಟಾರ್ಚರ್ನ ಈಗಲೂ ಕೂಡ ಕ್ಯಾರಿ ಮಾಡ್ತಾ ಇರಬಹುದು. ಯಾವ ಥರ 5 ವರ್ಷದಲ್ಲಿ ಆತ ಎಷ್ಟು ಭಯ ಚಡಪಡಿಕೆ ಅಥವಾ ಏನೋ ಕನ್ಫ್ಯೂಷನ್ಗೆ ಒಳಗಾದ್ರೋ, ಅದೇ ಥರದ 5 ವರ್ಷದ ಪರ್ಸನಾಲಿಟಿಯ ಆ ಚಡಪಡಿಕೆಯನ್ನು 30-35 ವರ್ಷ ಆದ್ರೂ ಈಗಲೂ ಹಾಗೆ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇರುತ್ತೆ. ಅಂದರೆ ನಮ್ಗೆ ವಯಸ್ಸಾಗ್ತಾ ಇದೆ ಅಂದ ತಕ್ಷಣ ಅದ್ರ ರಿಯಾಕ್ಷನ್ ಬೇರೆ ಇಲ್ಲ, ಆದರೆ ಅದು ವ್ಯಕ್ತಪಡಿಸುವ ರೀತಿಯಲ್ಲಿ ಬದಲಾವಣೆ ಆಗಿರುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಸ್ವಲ್ಪ ವಿಯರ್ಡ್ ಅನ್ನಿಸ್ಬಹುದು, ಬಟ್ ತುಂಬ ಜನಕ್ಕೆ ಇದಿರುತ್ತೆ. ಅದಕ್ಕೋಸ್ಕರ ಈಗ ಲೆಟ್ಸ್ ಸೇ ಒಬ್ಬ 35 ವರ್ಷದ ಹುಡುಗ, ಅಂದರೆ ನಮಗೆ ಕೇಳಕ್ಕೆ ಮುಜುಗರ ಅನಿಸುತ್ತೆ, ಬಟ್ ತುಂಬ ಕೇಸಸಲ್ಲಿ ಪಾಪ ಈ ಥರದ್ದು ಹೇಳ್ಕೊಂಡಿದ್ದಾರೆ ನನ್ನ ಥೆರಪಿ ಕ್ಲೈಂಟ್ಸ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆತ ಒಂದು 7 ಅಥವಾ 8ನೇ ವಯಸ್ಸಲ್ಲೋ ತನ್ನ ತಾಯಿಯನ್ನೋ ತಂದೆಯನ್ನೋ ಸಡನ್ನಾಗಿ ಯಾವಾಗಲೋ ಸ್ಕೂಲಿಂದ ಬೇಗ ಬಂದಾಗಲೇನೋ ಇನ್ನೊಬ್ಬ ವ್ಯಕ್ತಿಯ ಜೊತೆ ನೋಡಿಬಿಟ್ರು ಅಂತ ಇಟ್ಕೊಳ್ಳಿ.
ಒಂದು ತುಂಬ ಕಾಂಪ್ರಮೈಸಿಂಗ್ ಸಿಚುವೇಶನಲ್ಲಿ, ಅಂದರೆ ನಾವು ಲೋಕಲ್ ಲ್ಯಾಂಗ್ವೇಜ್ ಹೇಳಿದ್ರೆ ಅಸಹ್ಯವಾದ ಒಂದು ಪರಿಸ್ಥಿತಿಯಲ್ಲಿ ಅಂತ ಅಂದ್ಕೊಳ್ಳೋಣ. ಓಕೆ, ಎಸ್. ಈಗ ಆ ಟೈಮಲ್ಲಿ ಅದನ್ನ ಯಾವ ಥರ ಅರ್ಥ ಮಾಡ್ಕೋಬೇಕು, ಇದು ಸರಿನಾ ತಪ್ಪಾ, ಅದಾದಮೇಲೆ ಅವ್ರ ಗಂಡನಿಗೋ ಹೆಂಡತಿಗೋ ಗೊತ್ತಾಗುತ್ತೆ, ಮನೇಲಿ ದೊಡ್ಡ ದೊಡ್ಡ ಜಗಳ ಆಗುತ್ತೆ, ಅವ್ರ ಜುಟ್ಟು ಹಿಡ್ಕೊಳ್ತಾರೆ, ಇವ್ರ ಜುಟ್ಟು ಹಿಡ್ಕೊಳ್ತಾರೆ, ಅವ್ರನ್ನ ಮನೆ ಬಿಟ್ಟು ಆಚೆ ಹಾಕ್ತಾರೆ, ಊರವರೆಲ್ಲ ಕೆಟ್ಟ ಕೆಟ್ಟ ಪದದಲ್ಲಿ ಬೈತಾರೆ, ಇಂಥವ್ರ ಮಗ ನೀನು, ಯಾಕೆ ನಿಮ್ಮಮ್ಮ ಹಾಗೆ ಮಾಡಿದ್ರು ಅಥವಾ ನಿಮ್ಮಪ್ಪ ಹೀಗೆ ಮಾಡಿದ್ರು ಅಂತ ಚೀಪಾಗೆಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಸೊ ಅದು ಒಂದು ಎಪಿಸೋಡ್ ಒಂದು 2.5 3 years ಅಥವಾ ಫಾರ್ ಇಯರ್ಸ್ ಟುಗೆದರ್ ನಡೆದಿರುತ್ತೆ. ಈಗ ಕಟ್ಟು ಅಲ್ಲಿಂದ ಅವ್ರು ಊರು ಬಿಟ್ಟೆ ಹೊರಟೋಗಿರ್ತಾರೆ ಅಂತ ಇಟ್ಕೊಳ್ಳೋಣ, ಯಾರಿಗೂ ಹೊಸ ಊರಲ್ಲಿ ಈ ಕತೆ ಗೊತ್ತಿಲ್ಲ. ಈಗ ಈ 35 ವರ್ಷದ ಈ ವ್ಯಕ್ತಿ ಮದುವೆ, ದೈಹಿಕ ಸಂಪರ್ಕ, ಪ್ರೀತಿ, ಸಂಬಂಧ ಅನ್ಬೇಕಾದ್ರೆ ಆ ವ್ಯಕ್ತಿಯ ಮನಸ್ಸಲ್ಲಿ 7 8 10ನೇ ವಯಸ್ಸಲ್ಲಿ ಯಾವ ಥರದ್ದೆಲ್ಲ ನೆಗೆಟಿವ್ ಇಂಪ್ರೆಷನ್, ಟ್ರಾಮಾ, ಕನ್ಫ್ಯೂಷನ್, ಚಡಪಡಿಕೆ, ಆ್ಯಂಗರ್, ಅಗ್ರೆಷನ್, ಅಯ್ಯೋ ಓಡೋಗ್ಬಿಡೋಣ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಮಾಡಿದ್ರು, ಆ ಒಂದು ವೆಂಜನ್ಸ್ ಏನೆಲ್ಲ ಇತ್ತೋ ಈಗಲೂ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಆದರೆ ಆತ ಅದನ್ನು ಅದೇ ಥರ ವ್ಯಕ್ತಪಡಿಸದೇ ಇರಬಹುದು. ಈಗ ಹೆಂಡತಿ ಮೇಲೆ ವಿಪರೀತ ಡೌಟ್ ಪಡೋ ಥರನೋ, ಯಾರನ್ನೂ ನಂಬಕ್ಕೆ ಆಗದೆ ಇರೋ ಥರನೋ, ಯಾಕಲ್ಲಿ ನಿಂತ್ಕೊಂಡೆ, ಹೇಗೆ ಹಿಂಗೆ ಮಾಡಿ, ನೀವು ಹೇಳಿದ್ರಲ್ಲ ಎಕ್ಸಾಂಪಲ್ಸ್ ಅದೇ ಥರ. ಸೊ ದೀಸ್ ಆರ್ ಕ್ಲಾಸಿಕಲ್ ಎಕ್ಸಾಂಪಲ್ಸ್. ಸರ್, ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ ಮುಜುಗರ ಇಲ್ಲದೆ, ಅದೇ ನಾನು ಹೇಳೋದ್ನಲ್ಲ, ಚೈಲ್ಡ್ಹುಡ್ದು ಸ್ಟೋರಿ, ಚೈಲ್ಡ್ಹುಡ್ ಟ್ರಾಮಾ, ಇನ್ನರ್ ಚೈಲ್ಡ್ಹುಡ್ ಇಲ್ಲದೆ ಇರೋರು ಪ್ರಾಬಬ್ಲಿ ನನ್ನ ಪ್ರಕಾರ ಯಾರೂ ಇಲ್ಲ. ಅಲ್ಲಿ ಏನೋ ದೊಡ್ಡದು ಭೀಕರವಾಗೇ ನಡಿಬೇಕು ಅಂತ ಏನೂ ಅಲ್ಲ. ನಾನು ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ರೀಸೆಂಟಾಗಿ ಆಗಿದ್ದು, ಸುಮಾರು ಒಂದು 1.5 2 years ಬ್ಯಾಕ್ ಅಂತ ಅಂದ್ಕೊಳ್ಳಿ. ನಮ್ಮ ಮನೇಲಿ ನಾನು ತುಂಬ ನೋಟ್ಸ್ ಬರಿತಾ ಇರ್ತೀನಿ, ಏನಾದರೂ ನಂಗೆ ನೆನಪಾಗ್ತಾ ಇರುತ್ತೆ, ಏನೋ ಗೈಡೆಡ್ ಮೆಡಿಟೇಷನ್ನು ಅದು ಇದು. ಸೊ ಪುಸ್ತಕ ಬರೆಯೋ ಇದರಲ್ಲಿ ಅದು ಇದು ಏನಾದರೂ ಒಂದು ಗೀಚ್ತಾನೆ ಇರ್ತೀನಿ. ಸೊ ಲಿವಿಂಗ್ ಹಾಲಲ್ಲಿ ಒಂದು 2-3 ಪೇಜಷ್ಟು ಬರೆದ್ಬಿಟ್ಟು ಸೋಫಾ ಮೇಲೆ ಇಟ್ಬಿಟ್ಟು ಹೋಗಿದ್ದೆ ನಾನು. ಬೆಳಗ್ಗೆ ಬಂದು ನೋಡಿದ್ರೆ ಆ ಪೇಪರ್ ಅಲ್ಲಿ ಇರಲಿಲ್ಲ. ಸೊ ಅವತ್ತು ಡ್ರೈ ವೇಸ್ಟ್ ಕಲೆಕ್ಷನ್ ದಿನ. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಡ್ರೈ ವೇಸ್ಟ್ ಎಲ್ಲ ಹುಡ್ಕೊಂಡು ಗಾರ್ಬೇಜ್ ಕವರ್ಗೆಲ್ಲ ತುಂಬ್ತಾಯಿದ್ರು. ಸೊ ನನಗೆ ಪಕ್ಕಾ ಅವ್ರ ಮೇಲೆ ಕೋಪ, ನೀನೇ ತೊಗೊಂಡಿದ್ಯಾ, ನಾನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಾನು ಇಲ್ಲೇ ಇಟ್ಬಿಟ್ಟು ಹೋದೆ ಪೇಪರ್ನ ಅಂತ. ಇಮಿಡಿಯೇಟ್ಲಿ ಆ ಪೇಪರಲ್ಲಿ ಇಲ್ಲ, ಅದು ಇನ್ನೂ ಕಸದ ಕವರ್ಲಿ ಹುಡುಕ್ಬೇಕಾ, ಕಸ ಇನ್ನೂ ಹೋಗಿಲ್ಲ, ಅಷ್ಟು ಕೂಡ ಯೋಚನೆ ಮಾಡೋಷ್ಟು ತಾಳ್ಮೆ ಇಲ್ಲದೆ ಠಕ್ ಅಂತ ನಾನು ಅಳೋಕ್ಕೆ ಶುರು ಮಾಡಿಬಿಟ್ಟೆ. ನಾನು ಒಂದೇ ಫ್ಲೋಲ್ಲಿ ಬರೆದಿದ್ದೆ, ಅದು ಮತ್ತೆ ನೆನಪು ಮಾಡ್ಕೊಳ್ಬೇಕು ಅಂದರೂ ನೆನಪು ಬರಲ್ಲ. ಅದು ನಿಮ್ಗೆ ಗೊತ್ತಿದೆ, ಈಗ ಕವನ ಇರ್ಬೋದು ಅಥವಾ ಏನೋ ಒಂದು ಪ್ಯಾಸೇಜು ಅಥವಾ ಏನೋ ಒಂದು ರೆಮಿಡಿ, ಎಸ್, ಪ್ರೊಫೆಷ್ನಲಿ ಇನ್ವಾಲ್ವ್ ಆಗೋರಿಗೆ ಅದು ಆ ಸ್ಪಾಟಲ್ಲಿ ಮಾತ್ರ ಬರುತ್ತೆ. ಆಮೇಲೆ ಆ ಟಾಪಿಕ್ ಏನು ಅಂತಲೂ ನೆನಪಾಗಲ್ಲ ಎಷ್ಟೋ ಸಾರಿ. ಸೊ ಐ ಸ್ಟಾರ್ಟೆಡ್ ಕ್ರೈಂಗ್, ನಂಗೆ ಎಲ್ಲೋ ಹೋಯ್ತು, ನಾನು ಎಷ್ಟು ಕಷ್ಟಪಟ್ಟು ಬರೆದೆ, ಮತ್ತೆ ನೆನಪಾಗಲ್ಲ, ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ಅಳಕ್ಕೆ ಶುರು ಮಾಡಿದೆ. ಅವ್ರು ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ಆಮೇಲೆ ಅದು ಆ್ಯಕ್ಚುಲಿ ಗಾಳಿಗೆ ಸೋಫಾ ಹಿಂದೆ ಹಾರ್ಕೊಂಡು ಹೋಗಿತ್ತು, ಅಲ್ಲಿ ಏನೋ ಇದು ಮಾಡ್ಬೇಕಾರೆ ಅಲ್ಲೇ ಇತ್ತು ಬೇಸಿಕಲಿ ಅದು. ಬಟ್ ನಾನು ಹತ್ತು ಸಮಾಧಾನ ಆಗಿ, ಅಯ್ಯಪ್ಪ ಇಲ್ಲೇ ಇದೆ, ಯಾಕೆ ಇಷ್ಟಕ್ಕೆ ಅಳ್ತಾ ಇದೆಯಾ ಅಂತ ಹೇಳೋ ಅಷ್ಟರಲ್ಲಿ ನನ್ನ ಮೈಂಡಲ್ಲಿ ಒಂದು ಥಾಟ್ ಕ್ರಿಯೇಟ್ ಆಗೋಕ್ಕೆ ಶುರುವಾಯಿತು. ಅಯ್ಯೋ ರಾಮ, ಫಸ್ಟ್ ಆಫ್ ಆಲ್ ನನಗೆ ಗೊತ್ತು ಇನ್ನೂ ಗಾರ್ಬೇಜ್ ಕಲೆಕ್ಟ್ ಮಾಡೋರು ಬಂದಿಲ್ಲ, ರಾತ್ರಿಯಿಂದ ಬೆಳಗೊಳಗಡೆ ಯಾರೂ ಕೆಲಸದವರು ಇನ್ನೂ ಬಂದಿಲ್ಲ, ಏನಾದರೂ ಡ್ರೈ ವೇಸ್ಟ್ ತೆಗಿತಾ ಇದ್ರೆ ನಮ್ಮ ಹಸ್ಬೆಂಡ್ ಮಾತ್ರ ಕವರ್ ಇಲ್ಲೇ ಇದೆ, ಅದು ನನಗೆ ಗೊತ್ತಿದೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ. ಬಟ್ ನಾನು ಆಕ್ಸೆಪ್ಟ್ ಮಾಡೋಕ್ಕಾಗದೆ ಅಳೋ ರೇಂಜ್ಗೆ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಸಾವಿರ ಜನಕ್ಕೆ ಸಮಾಧಾನ, ಲೈಟಾಗಿ ತೊಗೊಳ್ಳೋದು, ಫ್ರೀಯಾಗಿ ತೊಗೊಳ್ಳೋದು ಹೇಳ್ಕೊಡೋ, ಠಕ್ ಅಂತ ನನಗೆ ಅದು ಟ್ರಿಗರ್ ಯಾಕಾಯಿತು ಅಂತ ನನ್ನ ಮೈಂಡಲ್ಲಿ ಕ್ವೆಶನ್ ಓಡೋಕ್ಕೆ ಶುರುವಾಯಿತು. ಆ್ಯಂಡ್ ಅದಕ್ಕೆ ಕಾರಣ ಇದೆ. ನನ್ನ ಚೈಲ್ಡ್ಹುಡ್ಡಲ್ಲಿ ನಮ್ಮ ತಂದೆ ಎಷ್ಟು ಸ್ಟ್ರಿಕ್ಟ್ ಇರ್ತಾಯಿದ್ರು ಅಂದರೆ, ನಮಗೊಂದು ನಿರ್ದಿಷ್ಟವಾದ ರೂಮ್ ಕೊಟ್ಟಿದ್ರು ಅಷ್ಟೇ. ಆದರೆ ಅಲ್ಲಿ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನನಗೆ ಗೊತ್ತಾಗೋ ರೀತಿಯಲ್ಲಿ ತುಂಬ ಸುಂದರವಾದ ಪೇಂಟಿಂಗ್ಗಳನ್ನ ಮಾಡಿ 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 ನನ್ನ ರೂಮ್ ಗೋಡೆ ಮೇಲೆಲ್ಲ ಪೂರ್ತಿ ಸೀರೀಸ್ ಥರ ವಾಲ್ಪೇಪರ್ ಥರ ಅಂಟಿಸ್ಬಿಟ್ಟಿದ್ದೆ. ಒಂದಿನ ಸ್ಕೂಲಿಂದ ಮನೆಗೆ ಬಂದು ನೋಡ್ತೀನಿ, ಎಲ್ಲ ಪೇಂಟಿಂಗು ಕಿತ್ತಾಕ್ಬಿಟ್ಟಿದ್ದಾರೆ, ತುಂಬ ಜೋರಾಗಿ ಹತ್ಕೊಂಡು. ಆ್ಯಂಡ್ ಅದು 1-2 ದಿನ ಮಾಡಿರೋದಲ್ಲ, ಇಡೀ ಗೋಡೆ ಪೂರ್ತಿ ಅಂಟಿಸಿದ್ದೀನಿ ಅಂದರೆ ಲೆಕ್ಕ ಹಾಕೋಬೋದು ನೀವು, ಎಷ್ಟು ಅವರ್ಸ್ ಆಫ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಈಗಲೂ ಆ ಪೇಂಟಿಂಗ್ ಎಲ್ಲ ನನ್ನ ಕಣ್ಣು ಕಟ್ದಂಗಿದೆ. ಸೊ ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ನಮ್ಮ ತಾಯಿ ಹತ್ರ ಹೋದೆ. ನಮ್ಮಮ್ಮ ಹೇಳಿದ್ರು, ಅಣ್ಣ ಎಲ್ಲ ಕೋಪ ಮಾಡ್ಕೊಂಡಿದ್ದೇನು, ಗೋಡೆನೆಲ್ಲ ಹಿಂಗೆ ಅಸಹ್ಯ ಮಾಡಿ ಇಟ್ಟಿದ್ದಾಳೆ ಅಂತ, ಎಲ್ಲ ಕಿತ್ತಾಕ್ಬಿಡ್ತು ಅಂತ. ಜೋರಾಗತ್ತೆ. ಅಯ್ಯೋ, ನಂಗೆ ಹೇಳಿದರೆ ನಾನು ತೆಗಿತಾ ಇರಲಿಲ್ವಾ, ನಾನು ಯಾಕಾದರೂ ಗೋಡೆಗೆ ಅಂಟಿಸಕ್ಕೆ ಹೋದ್ನೋ, ನಾನು ಎಷ್ಟು ಕಷ್ಟಪಟ್ಟು ಪೇಂಟ್ ಮಾಡಿದೆ ಅಂತ ಹತ್ತು ಸುಸ್ತಾದ್ಮೇಲೆ ನಮ್ಮಮ್ಮ ಆರಾಮಾಗಿ, ಅಯ್ಯೋ ಅದು ಯಾಕೆ ಹಂಗಾಡ್ತೀಯ, ಬಿಸಾಕಿಲ್ಲ ಅಲ್ಲೇ ಇದೆ, ಬಾ ಕೊಡ್ತೀನಿ ಅಂತ ಅಂದರು. ಅಂದರೆ ಅದನ್ನು ಆ ಕಡೆ ಎಲ್ಲ ಹರಿದಿದ್ರು. ಇವತ್ತಿಗೂ ಲಿಟ್ರಲಿ
ನನ್ನ ಮೆಮರಿ ಫೈಲ್ ನನ್ನ ಹತ್ರ ಒಂದು ಫೋಲ್ಡರ್ ಇದೆ. ಈ ಥರದ್ದೆಲ್ಲ ಸುಂದರವಾದ ಲೆಟರ್ಸು, ಪೇಂಟಿಂಗ್ಸು ಅಥವಾ ಕ್ಲೈಂಟ್ ಕೊಡೋ ಎಲ್ಲ ಇದನ್ನು ತುಂಬ ಜೋಪಾನವಾಗಿ ಇಡ್ತೀನಿ ನಾನು. ಅದ್ರಲ್ಲಿ ಇವತ್ತಿಗೂ ನಾನು ಆ ಬಾಲ್ಯದಲ್ಲಿ ಮಾಡಿದಂಥ ಪೇಂಟಿಂಗ್ಸ್ ಇಟ್ಕೊಂಡಿದ್ದೀನಿ. ಸೈಡಲ್ಲೆಲ್ಲ ನಮ್ಮಪ್ಪ ಅರಿಯೋ ಭರದಲ್ಲಿ ಚೂರು ಚೂರು ಹರಿದೋಗಿದೆ. ಬಟ್ ಅದು ಎಷ್ಟು ಆಘಾತ ಆಯಿತು, ಇನ್ನೊಂದ್ಸತಿ ನಿನ್ನ ಗೋಡೆಗೆಲ್ಲ ಹೀಗೆ ಅಂಟಿಸಂಗಿಲ್ಲ, ಈ ಹುಚ್ಚುಚ್ಚು ಪೇಂಟಿಂಗ್ ಎಲ್ಲ ಮಾಡಂಗಿಲ್ಲ. ಅದು ಎಷ್ಟು ಡೀಪಾಗಿ ನನ್ನ ಚೈಲ್ಡ್ಹುಡ್ ಇದ್ರಲ್ಲಿ ಕೂತಿದೆ ಅಂದರೆ, ಅದೆಲ್ಲೋ ಒಂದು ಪೇಪರ್ ಮಿಸ್ ಆಗಿದ ತಕ್ಷಣ ಒಂದು ಬೇಸಿಕ್ ಸಮಾಧಾನ ನನ್ನ ಮನಸ್ಸಲ್ಲಿ ಬರಲಿಲ್ಲ. ನನ್ನ ಪೂರ್ತಿ ಸೆನ್ಸಸ್ನ ಓವರ್ಟೇಕ್ ಮಾಡಿಬಿಟ್ಟು ಹತ್ತು ನೀ ಯಾಕೆ ಹಿಂಗೆ ಮಾಡಿದೆ ನನ್ನ ಪೇಪರು ಅಂತ ಐ ಆಮ್ ಕ್ರೈಯಿಂಗ್ ಸೊ ಮಚ್. ಅಲ್ಲಿ ನನ್ನ ಮಗು ರೂಮಲ್ಲಿ ಮಲಗಿದೆ, ಅದು ಎದ್ದರೆ ಅಮ್ಮ ಅಳ್ತಾ ಇರೋದು ನೋಡೋದು, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಆಘಾತ ಆಗತ್ತೆ ಅನ್ನೋದು ಫ್ಲ್ಯಾಶ್ ಆಗದೆ ಇರೋ ರೇಂಜಿಗೆ ನಾನು ಅಳ್ತಾ ಇದ್ದೀನಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಸೊ ಈ ಥರ ವಿ ಕ್ಯಾನ್ ಗೋ ಆನ್ ಗಿವಿಂಗ್ ಎಕ್ಸಾಂಪಲ್ಸ್. ಆಮೇಲೆ ಅಫ್ಕೋರ್ಸ್ ನಾನು ಅದನ್ನು ವ್ಯಾಲಿಡೇಷನ್ನು ಇದು ಅಥವಾ ನನ್ನಿಂದ ಒಂದು ಫ್ರೀಡಮ್ನ ಕಿತ್ಕೊಂಡಿದ್ದು, ನಾನ್ ಆಕ್ಸೆಪ್ಟೆನ್ಸು, ಅದನ್ನೆಲ್ಲ ಖಂಡಿತ ಇನ್ನೂ ಇದೆಯಲ್ಲ ಇದು, ಇಷ್ಟು ವರ್ಷದ್ದು ನನ್ನ ಜರ್ನಿಯಲ್ಲಿ ಇನ್ನೂ ಇದೆಯಲ್ಲ ಇದು ಅಂತ ಅರ್ಥ ಮಾಡಿಕೊಂಡು ಆ ಸಿಚುವೇಶನ್ಗೂ ಥ್ಯಾಂಕ್ಸ್ ಹೇಳಿದೆ. ಆ ಥರ ಆಗಿ ಗಾಳಿ ಹಿಂದೆ ಅದು ಸೋಫಾ ಹಿಂದೆ ಗಾಳಿಯಿಂದ ಹೋಗಿದ್ದಕ್ಕೆ. ಸೊ ಈ ಥರ ಎಸ್, ಇಟ್ ಇಸ್ ಪಾಸಿಬಲ್. ನೀವು ಕೊಟ್ಟಿದ್ದ ಪ್ರತಿ ಎಕ್ಸಾಂಪಲ್ ವೆರಿ ವೆರಿ ರಿಲೆವೆಂಟ್. ಈಗ ನಾವು ಬಾಲ್ಯದ ಗಾಯಗಳು ಅಂತ ಅಂತಿದ್ದಂಗೆ ಹೌದು. ಇವತ್ತಿಗೂ ಎಷ್ಟೋ ಜನಕ್ಕೆ, ಆಲ್ಮೋಸ್ಟ್ ಮೆಜಾರಿಟಿ ತುಂಬ ಜನಕ್ಕೆ ಇಲ್ಲಿ ಮಂಡಿ ಚಿಪ್ಪಿರತ್ತಲ್ಲ, ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮಾರ್ಕ್ ಇದ್ದೇ ಇರುತ್ತೆ. ಅದಿಲ್ಲ ಅಂದ್ರೆ ಆಕ್ಚುಲಿ ನಿಮ್ ಚೈಲ್ಡ್ಹುಡ್ ಕಂಪ್ಲೀಟ್ ಹೌದು, ಆಗಿಲ್ಲ. ಚೆನ್ನಾಗಿ ಆಟ ಆಡಿಲ್ಲ ಅಂತ ಅರ್ಥ. ಹಾ, ಈ ತರದ ಗಾಯಗಳು ಇಲ್ಲಿ ಬಿದ್ದಿರೋದು, ಅಲ್ಲಿ ಬಿದ್ದಿರೋದು, ಬಿದ್ದಿರೋದು, ಇಲ್ಲಿ ಬಿದ್ದಿರೋದು, ಹೌದು, ಈ ಹೌದು. ತರದ್ ಏನಿದ್ರು ಕೂಡ ನಿಮಗೆ ಅಷ್ಟು ಬಾಧಿಸಲ್ಲ. ಹ್ಮ್. ಇನ್ಫ್ಯಾಕ್ಟ್ ನೀವು ನನಗೊಂದ್ಸರಿ ಚೆನ್ನಾಗಿ ನಾಲ್ಕಿದೆ ಅಜ್ಜಿ ಊರಲ್ಲಿ ವಾಪಸ್ ಬರ್ತಾ ತೋಟದಿಂದ ಅಲ್ಲಿ ನನಗೆ ಅದು ಇದು ಬರುತ್ತಲ್ಲ ಟ್ರ್ಯಾಕ್ಟರಲ್ಲಿ ಕೂತ್ಕೊಂಡಾಗ ಹೋ, ಈ ಈ ಮೇಕೆಗೆಲ್ಲ ಸೊಪ್ಪು ಕಟ್ ಮಾಡಕ್ ಅದೇನೋ ಉದ್ದದ್ದು ಒಂದು ಇಟ್ಟಿರ್ತಾರೆ. ಹೌದು ಆ ಹೌದು. ಕೊನೆಗೆ ಒಂದು ಶಾರ್ಪ್ ಆಗಿರೋದನ್ನ ಅಯ್ಯೋ, ಇಟ್ಟಿರ್ತಾರೆ. ಹೌದು ಹೌದು ಹೌದು. ಅದು ಅಲ್ಲಿ ಇಟ್ಟಿದ್ರು ಪಕ್ಕ ನಂಗೆ ಗೊತ್ತಿಲ್ಲ ಕೂತಿದ್ದೆ. ಅವ್ರು ಇಳಿಸ್ಬೇಕಂದ್ರೆ ನನಗೆ ಇಲ್ಲಿ ಅದು ತರ್ಜ್ಕೊಂಡು ಟ್ರ್ಯಾಕ್ಟರ್ ಹೋಗ್ಬಿಟ್ಟು ಅಲ್ಲಿ ಹೆಂಗ್ ಹಾ. ಕಿರ್ಚಿದೀನಿ ಅಂದ್ರೆ ಸಿಕ್ಕಾಪಟ್ಟೆ ನೋವಾಗಿತ್ತು ಅವಾಗ. ವಾವ್. ಆಯ್ತಾ, ಅವಾಗ ನೋವಾಗಿತ್ತು. ಬಟ್ ಇವಾಗ ಅದೆಲ್ಲ ಏನೂ ಅನ್ಸಲ್ಲ. ಅವಾಗ ತುಂಬಾ ಪೇನ್ ಇತ್ತು. ಆದ್ರೆ ಕೆಲವೊಂದು ವಿಚಾರಗಳು, ಇವಾಗ ನಾವು ಚೈಲ್ಡ್ಹುಡ್ ಟ್ರಾಮಾ ಅಂತೀವಿ ಗೊತ್ತಾ. Yes. ಟ್ರಾಮಾ ಅಂದ್ರೆ ಅದೊಂದು ಆಘಾತ. ಹೌದು. ಅದು ಚೈಲ್ಡ್ಹುಡ್ ಅಲ್ಲಿ ಆದಂತ ಕೆಲವೊಂದು ಘಟನೆಗಳು ನಾವು ಟ್ರಾಮಾ ಅಂತ ಕರಿತೀವಿ ಅಂದ್ರೆ, ಆದ್ರೆ ನಿಜವಾಗ್ಲೂ ಕರಿಬೋದಾ ಅದನ್ನ? ಅಬ್ಸಲ್ಯೂಟ್ಲಿ. ನನಗೆ ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಅದೆಲ್ಲ ಏನಿಲ್ಲ ಮೇಡಮ್, ಅದೆಲ್ಲ 20-30 ವರ್ಷದ ಹಿಂದೆ ಆಗಿದೆ, ನಾನೇನು ನೆನ್ಪು ಮಾಡ್ಕೊಳ್ಳಲ್ಲ ಅಂತ. ಬಟ್ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೋಡಿ, ಇಲ್ಲಿ ಈ ಗ್ಲಾಸಲ್ಲಿ ನೀರಲ್ಲಿ ನಾನೊಂದಷ್ಟು ಮಣ್ಣು ಕಸ ಹಾಕಿದ್ದೀನಿ, ಆಯ್ತಲ್ವಾ. ಈಗ ಇದು ಹಾಗೇ ಇದೆ, ನಿಮಗೆ ಕಾಣ್ತಿದೆ, ಇಲ್ಲೂ ಕಸ ಇದೆ, ಮೇಲೆ ಲೇಯರಲ್ಲಿ ಒಂದಷ್ಟಿದೆ. ಇದು ಸಿಂಪ್ಟಮ್ ಅಂದ್ಕೊಳ್ಳೋಣ, ಇದು ರೂಟ್ ಕಾಸ್ ಅಂದ್ಕೊಳ್ಳೋಣ. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಅದು ಕಾಣ್ತಾ ಇದೆ. ಆದರೆ ಇದು ನೀರನ್ನು ಆವಾಗಲಿಂದ ನಾನು ಸೆಟ್ಲಾಗಕ್ಕೆ ಬಿಟ್ಟೆ, ಅದಕ್ಕೆ ಎಷ್ಟು ನೀಟಾಗಿ ಮೇಲೆ ಎಷ್ಟು ಕಸ ಇದೆ, ಕೆಳಗಡೆ ಎಷ್ಟು ಕಸ ಇದೆ ಕ್ಲಿಯರಾಗಿ ಕಾಣ್ತಾ ಇದೆ, ಹೌದಾ. ಆದರೆ ನಾನು ಒಂಚೂರು ಮೋಟ್ರ್ ಓಡಿಸ್ತೀನಿ, ಅಂದರೆ ನಾನು ತಿರುಗ್ಸಕ್ಕೆ ಶುರು ಮಾಡ್ತೀನಿ. ಅಂದರೆ ಏನೋ ನಾವು ಓಡ್ತಾ ಇದ್ದೀವಲ್ಲ ಲೈಫಲ್ಲಿ, ನಂಗೆ PUC ಒಳ್ಳೆ ಕಾಲೇಜಲ್ಲಿ ಸೀಟ್ ಬೇಕು, ಆಮೇಲೆ ಡಿಗ್ರಿ ಬೆಸ್ಟ್ ಆಗಬೇಕು, ಆಮೇಲೆ ಕ್ಯಾಂಪಸ್ ಇಂಟರ್ವ್ಯೂ ಆಗಬೇಕು, ಮದುವೆ ಆಗಬೇಕು, ಇಷ್ಟಪಟ್ಟಿರೋಳನ್ನೇ ನಾನು ಇದು ಮಾಡ್ಕೋಬೇಕು, ಅದು ಇದು ಪ್ರಮೋಷನು. ವಿ ಆರ್ ರನ್ನಿಂಗ್ ರನ್ನಿಂಗ್ ರನ್ನಿಂಗ್, ನಮಗೆ ನಾವು ಟೈಮೇ ಕೊಡ್ತಾ ಇಲ್ಲ. ಬಿಸಿ 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 ಅಂತ ನಮ್ಮ ಜೊತೆ ನಾವು ಸೆಟ್ಲೇ ಆಗ್ತಾ ಇಲ್ಲ. ಆ್ಯಂಡ್ ಇವಾಗ ಈ ಥರ ಪೂರ್ತಿ ನೋಡಿ, ಪೂರ್ತಿ ನೀರೇ ಬಣ್ಣ ಚೇಂಜ್ ಆಯಿತು ಅಲ್ವಾ. ಇವಾಗ ಈ ಥರ ಇರೋ ನನ್ನ ಹತ್ರ ಬಂದ್ಬಿಟ್ಟು, ಎಲ್ಲಿದೆ ಮೇಡಮ್ ಚೈಲ್ಡ್ಹುಡ್ ಟ್ರಾಮಾ, ಎಲ್ಲಿದೆ ಎಲ್ಲಿದೆ ನನ್ನ ವಾಟರ್ ಇರೋದೇ ಬ್ರೌನು, ಯಾವುದು ಯಾವುದು ಚೈಲ್ಡ್ಹುಡ್ ಟ್ರಾಮಾ ಅಂತ ಕೇಳಿದ್ರೆ, ಹಲೋ ಬಾಸ್, ನೀವು ಈ ಥರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಥರ ಇರಬೇಕಾಗಿದ್ದವರು. ನೀವು ನಿಮಗೆ ನೀವೇ ಸಮಯ ಕೊಡದೆ 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 ನಿಮ್ಮ ಜೀವನದ ಗುಣಮಟ್ಟವೇ ತುಂಬ ಚೇಂಜ್ ಆಗೋಗಿದೆ. ಇಷ್ಟು ಪವಿತ್ರವಾಗಿ ಬೇಕಾದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ನಿರಾಳವಾದ ಮನಸ್ಥಿತಿಯಲ್ಲಿ ಶಾಂತಿಯುತವಾಗಿ ಹೀಗಿರಬೇಕಾಗಿರೋದು ನಿಮ್ಮ ತಾಕತ್ತು. ಬಟ್ ನಿಮಗೆ ನೀವು ಟೈಮ್ ಕೊಡದೆ 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 ಆ ವರ್ಪೂರ್ನ ಓಡಿಸ್ತಾ ಓಡಿಸ್ತಾ ಮೋಟ್ರ್ ಓಡಿಸ್ತಾ ಓಡಿಸ್ತಾ, ಅವ್ರು ಹಂಗಂದ್ರು, ಇವ್ರು ಕಾಂಪಿಟೇಷನ್ ಗೆಲ್ಲಬೇಕು, ಅವ್ರು ಆಲ್ರೆಡಿ ಮನೆ ತೊಗೊಂಡ್ಬಿಟ್ರು, ನಿಮ್ಮ ಕ್ವಾಲಿಟಿನೇ ನೋಡಿ ಎಷ್ಟು ಮಸ್ಕಿ ಆಗೋಗಿದೆ, ಗಲೀಜ್ ನೀರು ಥರ. ಇದನ್ನು ನೀವು ನಿಮ್ಮ ಪರ್ಸನಾಲಿಟಿ ಅಂದ್ಕೊಂಡು ಊರಿಗೆಲ್ಲ ತಿರುಗ್ತಾ ಇದ್ದೀರಾ. ಅದೇ ನೀವು ಸೆಟ್ಲಾಗಕ್ಕೆ ಬಿಟ್ಟರೆ, ಮತ್ತೆ ಮೊದಲನೇ ಕಂಡೀಷನ್ಗೆ ನೋಡಿ, ಆಗ್ಲಿಂದ ಸೆಟ್ಲಾಗಕ್ಕೆ ಬಿಟ್ಟಿದ್ದೀನಿ. ಮೇಲಿರೋದೂ ಕೂಡ ಅಂದರೆ ಸಿಂಪ್ಟಮ್ ಲೆವೆಲಲ್ಲಿ ನಮಗೆ ಕಾಣಿಸುತ್ತಲ್ಲ, ಅದು ಕೂಡ ಎಲ್ಲ ಕೆಳಗಡೆ ನಿಧಾನವಾಗಿ ಸಿಂಕ್ ಆಗಿ ಕೆಳಗಡೆ ಕೂತಿದೆ. ಸೊ ಯಾರು ಅವ್ರಿಗವ್ರು ಟೈಮ್ ಕೊಟ್ಕೊಂಡು ಇರಬಹುದಾ ಸಾಧ್ಯತೆ ಇದೆ. ಅದಕ್ಕೆ ನಾನು ಮೊದಲನೇ ಸೆಂಟೆನ್ಸಲ್ಲಿ ಹೇಳಿದೆ, ಇದಿರಬಹುದಾ, ನನ್ನಲ್ಲಿ ಇರ್ಬೋದಾ, ಮೇ ಬಿ ದಿಸ್ ಕುಡ್ ಬಿ ದೇರ್ ಇನ್ ಮೀ. ಈ ಥರ ಮಾಡ್ತಾರೋ, ಯಾರಿಗಷ್ಟು ಇಂಟೆಲಿಜೆನ್ಸ್ ಅವೇರ್ನೆಸ್ ಇದೆಯೋ, ಪುಣ್ಯವಂತರೋ, ಅವರು ಎಲ್ಲಿದೆ ಅಂತ ಕ್ಲಿಯರಾಗಿ ನೋಡ್ತಾರೆ. ಈಗ ಇದನ್ನು ಕ್ಲೀನ್ ಮಾಡೋದ್ರ ಬಗ್ಗೆ ನಾವು ವಿಸ್ತಾರವಾಗಿ ಈ ಪಾಡ್ಕಾಸ್ಟ್ ಪೂರ್ತಿ ಮಾತಾಡೋಣ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ,
ಚೈಲ್ಡ್ಹುಡ್ ಟ್ರಾಮಾ, ಇನ್ನರ್ ಚೈಲ್ಡ್ಹುಡ್, ಈ ಆಘಾತಗಳೆಲ್ಲ ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಕೂತ್ಕೊಂಡಿರುವಂಥದ್ದು. ನೀವು ಕಾನ್ಷಿಯಸ್ ಆಗಿ ನಾನು ಹೀಗೆ ಇರೋದು, ನನ್ನ ಪರ್ಸನಾಲಿಟಿ, ನಾನು ಹಾಗೆ ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀನಿ, ನನಗೊಂದು ಸಣ್ಣ ವಿಷಯ ಆದರೆ ನಾನು ತುಂಬ ಅದನ್ನು ಡ್ರ್ಯಾಗ್ ಮಾಡಿಬಿಡ್ತೀನಿ, ನನ್ನ ನೇಚರೇ ಹಾಗೆ ಅಂತ ನೀವು ಕಾನ್ಷಿಯಸ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ. ಬಟ್ ಸಬ್ ಕಾನ್ಷಿಯಸ್ಲಿ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಸುಪ್ತ ಮನಸ್ಸಿಂದ ಒಳ ಮನಸ್ಸಿನಿಂದ ಅದು ಪ್ರಿಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಂಪ್ರಿಂಟ್ ಆಫ್ಟರ್ ಇಂಪ್ರಿಂಟ್, ಟಕಾಟಕ್ ಅಂತ ಒಂದೊಂದೇ ಪ್ರಿಂಟ್ ಆಗ್ತಾ ಹೋಗುತ್ತೆ. ಏನು ಪ್ರಿಂಟು? ಒಂದೊಂದು ಚೈಲ್ಡ್ಹುಡ್ಡಲ್ಲಿ ನಡೆದಿರೋ ಒಂದೊಂದು ಸಿಗ್ನಿಫಿಕೆಂಟ್ ಇವೆಂಟು ಕೂಡ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ವೆಟ್ ಸಿಮೆಂಟ್ ಮೇಲೆ ಹಚ್ಚೋಡಿತೀವಲ್ಲ, ಹಸಿ ಇರೋ ಸಿಮೆಂಟ್ ಮೇಲೆ ಹಚ್ಚೋಡಿತೀವಲ್ಲ, ಆ ಥರ ಹಚ್ಚೋಡಿಯುತ್ತೆ. ಕ್ರಮೇಣವಾಗಿ ಸಿಮೆಂಟ್ ಗಟ್ಟಿ ಆಗುತ್ತೆ. ಆಮೇಲೆ ಏನು ಮಾಡೋದು? ಸೊ ಈ ರೀತಿ ಅದು ಇಂಪ್ರಿಂಟ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆ ಒಂದು ಕಾನ್ಸೆಪ್ಟನ್ನು ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಇದು ಹಳೇದು ಮರ್ತೋಗಿ, ಕೆಲವರಂತೂ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ ಒಳಗಡೆ ಇರೋ ಆ ಒಳಮನಸ್ಸಿಗೆ ಈ ಗಾಯ ಮುಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಸೊ ಕೆಲವರಂತೂ ಏನು ಹೇಳ್ತಾರೆ ಅಂದರೆ, ಇಲ್ಲ ಬಿಡಿ, ಇಲ್ಲ ನಾನು ಮರ್ತುಬಿಟ್ಟಿದ್ದೀನಿ ಬಿಡಿ. ನೋ, ಮರ್ತಿರಲ್ಲ ಅವರು. ಅದನ್ನ ಏನು ಮಾಡಿರ್ತಾರೆ, ಬೆಳೀತಾ ಬೆಳೀತಾ ದೇಹ ಬೆಳೆಯುತ್ತಷ್ಟೇ. ಆದರೆ ಈ ಆಘಾತಗಳು ಫ್ರೀಸ್ ಆಗ್ತಾ ಹೋಗುತ್ತೆ, ಕ್ಲಾಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಲೈಕ್ ಬ್ಲಡ್ ಕ್ಲಾಟ್ ಸರ್. ಈಗ ಪೈಪ್ ಕ್ಲಾಟ್ ಆಗುತ್ತಲ್ಲ ಸರ್, ಕ್ಲಾಗ್ ಆಗುತ್ತಲ್ವಾ, ನಿಮಗೆ ಗೊತ್ತಲ್ವಾ? ಆ ಥರ ಕ್ಲಾಗ್ಸ್ ಆಗ್ತಾ ಹೋಗುತ್ತೆ. ಈ ಥರ ಬ್ಲಾಗ್ಸ್ ಆಗ್ತಾ ಕ್ಲಾಗ್ ಆಗ್ತಾ ಹೋದಾಗ, ಈಗ ಲೆಟ್ಸೆ ನಿಮ್ಮ ಇಡೀ ಕೈಯಲ್ಲಿ ಎಲ್ಲೋ ಒಂದು ಕಡೆ ಗಾಯ ಇದೆ, ನೀವು ಹೇಳಿರ್ತೀರಾ ಆಲ್ರೆಡಿ ಈ ಕಡೆ ಮುಟ್ಟಬೇಡಿ ಅಂತ. ನಾನು ಹ್ಯಾಂಡ್ ಚೆಕ್ ಕೊಡೋಕೆ ಹೋಗಿ ಹೇಗಿದ್ದೀರಾ ಅಂತ ಇಲ್ಲೊಂದು ತಟ್ಟಿದ್ರೆ ಜೋರಾಗಿ ಕಿರ್ಚ್ತೀರಾ. 2-3 ಸತಿ ಮಾಡಿದ್ರೆ ಗೊತ್ತಾಗಲ್ವಾ ನಿಮಗೆ? ಎಸತಿ ಹೇಳಿದ್ದೀನಿ ನಾನು ಅಲ್ಲಿ ಮುಟ್ಟಬೇಡಿ ಅಂತ ರೇಗ್ತೀರಾ ನ್ಯಾಚುರಲಿ. ಯಾಕೆ? ಅಲ್ಲೊಂದು ಕ್ಲಾಟ್ ಇದೆ, ಅಲ್ಲೊಂದು ಗಾಯ ಇದೆ, ಬಟ್ಟೆ ಮುಚ್ಚಿರಬಹುದಷ್ಟೇ. ಆದ್ದರಿಂದ ಇದೆಲ್ಲ ಈ ಫ್ರೋಝನ್ ಕ್ಲಾಟ್ಸ್ಗಳನ್ನು ಭೇದಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಇಂಡೀಸ್ ಈಸ್ ವೆರಿ ವೆರಿ ಕ್ರೂಷಲ್. ಈಗ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅತ್ತೆ ಮನೆಗೆ ನೀವು ಹೋಗಿರ್ತೀರ ಅಂತ ಇಟ್ಕೊಳ್ಳಿ, ಅತ್ತೆ ಮನೆಗೋ ಮಾವನ ಮನೆಗೋ. ಕೆಲವೊಂದ್ಸರಿ ಒಳ್ಳೆ ಸಂಬಂಧಿಕರು ಸಿಗೋದು ಕೆಲವ್ರಿಗೆ ಮಾತ್ರನೇ, ಪುಣ್ಯವಂತರಿಗೆ ಮಾತ್ರನೇ. ಇನ್ನು ಕೆಲವು ಕಡೆ ಎಲ್ಲ ಈ ಕಿತಾಪತಿ ಸಂಬಂಧಿಕರೇ. ಈಗ ನೀವು ಉದಾಹರಣೆಗೆ ಯಾವುದೋ ಚಿಕ್ಕ ವಯಸ್ಸಲ್ಲಿ ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಯಾರೋ ಮನೆಗೆ ಹೋದ್ರಿ, ಅಲ್ಲಿ ಸಡನ್ನಾಗಿ ನಿಮ್ಮ ದೊಡ್ಡಮ್ಮನೋ ಅತ್ತೆನೋ ಯಾರೋ ಬರ್ತಾರೆ, ಏಯ್ ಸೋಫಾ ಗಲೀಜಾಗತ್ತೆ ಕೆಳಗೆ ಕೂತ್ಕೋ ಅಂತ ಕೂರ್ಸಿರ್ತಾರೆ ನಿಮಗೆ, ಆಯ್ತಾ? ಇದು ನಿಮಗೆ ಹೆಂಗೆ ಕಾಡಿರುತ್ತೆ ಅಂತಂದರೆ, ನಿಮ್ಮ ತಲೆಯಲ್ಲಿ ನೀವು ಆ ಕ್ಷಣಕ್ಕೆ ಅನ್ಕೊಂತೀರ, ಮತ್ತೆ ಅದೇ ದೊಡ್ಡಮ್ಮನೆ ಒಂದು ವಾರ ಆದ್ಮೇಲೆ ಬಂದು ತಗೊಳ್ಳೋ ಪಾಯಸ ತಗೊಳ್ಳೋ ಅಂತ ನಿಮಗೆ ಕೊಟ್ಟಿರ್ತಾರೆ, ನೀವು ತಿನ್ಬಿಟ್ಟಿರ್ತಾರೆ, ನೀವು ಮರ್ತೋಗೇ ಬಿಟ್ಟಿರ್ತೀರ, ಹೌದು. ಆಯ್ತಾ? ನಾ ಹೇಳೋದು, ಅವಾಗ ನಡೆದಂತ ಆ ಘಟನೆ ನೀವು ಮರ್ತೋಗಿದ್ದೀರ. ನಿಮ್ಮ ಅತ್ತೆನೇ ಒಂದು ಸಾರಿ ಕೇಳಿರಲ್ಲ, ಏನೋ ಸ್ವೀಟ್ ಆಗಿರ್ತಾರೆ. ಇವತ್ತು ನೀವು ಲೈಫಲ್ಲಿ ಬೆಳೆದು ನೀವು ದೊಡ್ಡವರಾಗಿದ್ದೀರ. ಆದರೆ ಅವಾಗಿಂದು ಆ ಘಟನೆ ನೀವು ಆಕ್ಚುಲಿ ನಿಮಗೆ ವಾಸಿ ಆಗಿಲ್ಲ. ಈಗ ಅದು ಕೆಲವೊಂದು ರೂಪದಲ್ಲಿ ಕಾಣಿಸ್ಕೋತಿರುತ್ತೆ. ಆ ಸಿಂಪ್ಟಮ್ಸ್ ಏನೇನು, ಹೇಗೆ ಗೊತ್ತಾಗತ್ತೆ? ಇನ್ನರ್ ಚೈಲ್ಡ್ ಟ್ರಾಮಾಗೆ ದೊಡ್ಡದೇನೋ ಆಗಬೇಕು ಅಂತೇನಿಲ್ಲ, ಆದರೆ ತುಂಬ ಜನಕ್ಕೆ ಪಾಪ ಅನ್ಫಾರ್ಚುನೇಟ್ಲಿ ಅದೇ ಆಗಿರುತ್ತೆ. ಅಂದರೆ ಅಬ್ಯೂಸೇ ಆಗಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ. ಈಗ ಅವ್ರು ಏನೋ ಅಸಭ್ಯವಾಗಿ ಯಾರೋ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪನೋ, ಪಕ್ಕದ ಮನೆಯವರು, ರಿಲೇಟಿವೋ, ಸ್ವಂತ ಅಣ್ಣನೋ, ತಮ್ಮನೋ, ಕಸಿನ್ ಬ್ರದರೋ, ಯಾವುದೋ ಅಂಕಲ್ ಬರ್ತಾಯಿದ್ರು ರೆಗ್ಯುಲರ್ ಆಗಿ ಅಪ್ಪನ ಮಾತಾಡ್ಸಕ್ಕೆ, ಅವರು ಅಸಭ್ಯವಾಗಿ ನಡ್ಕೊಂಡಿರೋದು, ಮುಟ್ಟಿರೋದು, ಆ ಭಯ ಪೀಡಿಸಿರೋದು. ಖಂಡಿತ ಸರ್, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಅಸಭ್ಯವಾಗಿ ಬಸ್ಸಲ್ಲಿ ಕೂತಾಗ, ಬಾಮ್ಮ ನನ್ನ ತೊಡೆ ಮೇಲೆ ಕೂತ್ಕೋ, ಎಲ್ಲೂ ಸೀಟ್ ಇಲ್ವಾ ಅಂತ ನನ್ನ ಕ್ಲೈಂಟ್ ಒಬ್ಬರು ಕೆಲವು ವರ್ಷಗಳ ಹಿಂದೆ ಹೇಳಿದ್ದವರು. ಸೊ ಒಂದು ವಯಸ್ಸಾದ ವ್ಯಕ್ತಿ, ನಂಬಿಕೆ ಬರುತ್ತೆ ಅವ್ರ ತೊಡೆ ಮೇಲೆ ಕೂತ್ಕೋಬೋದು, ಎಲ್ಲೂ ಬಸ್ಸಲ್ಲಿ ಸೀಟ್ ಇಲ್ಲ ಬಾ ಅಂತ ಕೂತ್ಕೊಂಡು ಅಸಭ್ಯವಾಗಿ ಆಕೆ ಪ್ರೈವೇಟ್ ಪಾರ್ಟ್ಸ್ನ ಮುಟ್ತಾರೆ. ಆಕೆಗೆ ಎಂಥ ಶಾಕ್ ಆಗುತ್ತೆ ಅದು ಅಂತಂದರೆ, ಕ್ರಮೇಣವಾಗಿ ಇನ್ನೇನು ಮದುವೆ ಹತ್ತಿರ ಬರ್ತಾ ಇದ್ದ ಹಾಗೇನೆ ಆಕೆಯಲ್ಲಿ ಮಿಸ್ಟೀರಿಯಸ್ ಆಗಿ ಯೂರಿನರಿ ಇನ್ಫೆಕ್ಷನ್ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಯೂಶಲಿ ಮದುವೆ ಆದಮೇಲೆ ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ, UTI ಫ್ರೀಕ್ವೆಂಟ್ ಆಗುತ್ತೆ, ನೋಡಿದ್ದೀವಿ. ಆದರೆ ಮದುವೆ ಹತ್ತಿರ ಬರ್ತಾ ಇದ್ದ ಹಾಗೇನೆ ಅದಾದಮೇಲೆ ವಿಪರೀತ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕೆ ಏನೇನೋ ಪ್ರೊಸೀಜರ್ಸ್ ಮಾಡಿಸ್ತಾರೆ, ಡೈಲ್ಟೇಷನ್ ಮಾಡ್ತಾರೆ. ಆ ಟ್ರ್ಯಾಕನ್ನು ಎಲ್ಲ ನಾರ್ಮಲ್ ಇದ್ದರೂ ಮತ್ತೆ ಆಗ್ತಾ ಇರುತ್ತೆ. ಇದೇನೋ ಗೊತ್ತಾಗ್ತಾ ಇಲ್ಲ ನಮಗೆ, ವಿಚಿತ್ರ ಅಂತ ಹೇಳ್ತಾರೆ. ಸರ್ಜರಿ ಮಾಡಬೇಕು ಅನ್ನೋ ಲೆವೆಲ್ಗೆ ಹೋಗುತ್ತೆ. ಇಲ್ಲ, ನಾನು ಸರ್ಜರಿ ಮಾಡಿಸ್ಕೊಳ್ಳೋ ಲೆವೆಲ್ಗೆ ಹೋಗಲ್ಲ, ನನಗೆ ಎಲ್ಲೋ ಒಂದು ಕಡೆ ನನ್ನ ಗಂಡ ಹತ್ತಿರ ಬರ್ತಾ ಇದ್ದಾಗೆ ಮೈಂಡಲ್ಲೂ ಪ್ರೆಷರ್ ಆಗುತ್ತೆ ಅಂತ ಗೊತ್ತಾಗಿ ಅವ್ರು ನನ್ನ ಹತ್ರ ಬಂದಿದ್ರು. ಈ ಒಂದು ಟ್ರಾಮಾನ, ಅಬ್ಯೂಸನ್ನು ಅವ್ರಿಂದ ತೆಗೆದ್ಮೇಲೆ ಟಿಲ್ ಡೇಟ್ ಶಿ ಈಸ್ ಡೂಯಿಂಗ್ ಫೈನ್. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ್ದು ಎಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ. ಸೊ ಒಂದು ಅಬ್ಯೂಸ್. ಇನ್ನೊಂದು, ಖಂಡಿತ ನಾನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಪ್ಪ ಅಮ್ಮ ಜಗಳ ಮಾಡುವಂಥದ್ದು, ಪೇರೆಂಟ್ಸ್ ಜಗಳ ಮಾಡುವಂಥದ್ದು. ಸೊ ಈ ಪೇರೆಂಟ್ ಜಗಳ ಮಾಡೋದು
ತುಂಬ ದೊಡ್ಡದಾಗೆ ಜಗಳ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ನನ್ನ ಪೇರೆಂಟ್ಸ್ ಜಗಳ ಮಾಡೋದು ಅಂದ ತಕ್ಷಣ ವೀಕ್ಷಕರು ಕೆಲವ್ರು ಅನ್ಕೋಬೋದು, ಇಲ್ಲಪ್ಪ ಇಲ್ಲ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರಲಿಲ್ಲಪ್ಪ ಅಂತ ಅನ್ಕೋಬಹುದು. ಆದರೆ ಸಣ್ಣದಾಗಿ ಜಗಳ ಮಾಡ್ಬೇಕಾದ್ರೆ ನೀವು ಇನ್ನೂ ಮುಗ್ಧವಾದ ಚಿಕ್ಕ ವಯಸ್ಸಲ್ಲಿ 6ನೇ ವರ್ಷ 7ನೇ ವರ್ಷದಲ್ಲಿ ಕೆಳಗಡೆ ಇದ್ದಾಗ ನೀವು ತಂದೆ ತಾಯಿಂದ ಕೇಳಲ್ಪಟ್ಟ ಕೆಲವು ಡೈಲಾಗ್ಗಳು, ಯಾಕಂದ್ರೆ ಅವಾಗ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ, ಅರ್ಧ ಗಂಟೆ ಆದ್ಮೇಲೆ ಸರಿ ಹೋಗ್ತಾರೆ ಅನ್ನೋ ಮೆಚುರಿಟಿ ಪಾಪ ಆ ಮಗುಗಿರಲ್ಲ. ಎಷ್ಟು ಡೀಪ್ ಆಗಿ ಟ್ರಾಮಾ ಥರ ಕೂತಿರಬಹುದು ಅನ್ನೋದು ಊಹೆ ಕೂಡ ಮಾಡೋಕ್ಕಾಗಲ್ಲ. ನಾನೊಂದು ಕೇಸ್ ಸ್ಟಡಿದ ಎಕ್ಸಾಂಪಲ್ ಹೇಳ್ತೀನಿ. ಬಹಳ ವರ್ಷಗಳ ಹಿಂದೆ ಬಂದ ಕೇಸ್ ಇದು, 10 ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಆಲ್ಮೋಸ್ಟ್, ಅಥವಾ ಅದಕ್ಕಿಂತ ಮುಂಚೆ. ಒಬ್ಬ ಪುಟ್ಟ ಹುಡುಗ, ಅವನಿಗೊಂದು 11 ವರ್ಷ ಇರಬಹುದು, ವಿಪರೀತವಾದ ಸೈಕಲಾಜಿಕಲ್ ಇಶ್ಯೂಸಿಂದ ಬಂದ. ಅವರು ಹೀಗೆ ಜಗಳ ಮಾಡ್ತಾ ಮಾಡ್ತಾ, ಇರು ನಿನಗೆ ನನ್ನ ವೀಸಾ ಬರಲಿ, ಬುದ್ಧಿ ಕಲಿಸ್ತೀನಿ, ಪರ್ಮನೆಂಟಾಗಿ ಬಿಟ್ಟು ಹೋಗ್ತೀನಿ, ಇನ್ನೊಂದ್ಸತಿ ನಾನು ಇಂಡಿಯಾಗೆ ಬರಲ್ಲ, ಪರ್ಮನೆಂಟಾಗಿ ಆಸ್ಟ್ರೇಲಿಯಾ ಹೋಗಿ ಸೆಟ್ಲ್ ಆಗ್ತೀನಿ, ಅವಾಗ ತೋರಿಸುವಂತೆ ನಿನ್ ಕೊಬ್ಬಲ್ಲ ಅಂತ ಜಗಳ ಮಾಡ್ತಾ ಡೈಲಾಗ್ ಹೇಳ್ತಾರೆ. ಈ ಮಗು ಕೇಳಿಸ್ಕೊಂಡು ಪ್ರತಿ ಬಾರಿ ಡೋರ್ ಬೆಲ್ ಆದಾಗ, ಕೊರಿಯರ್ ಬಂದಾಗ, ಅಪ್ಪಂದು ವೀಸಾ ಬಂತು ಅನ್ಸತ್ತೆ, ಇನ್ನಪ್ಪ ನಮ್ಮನ್ನ ಪರ್ಮನೆಂಟಾಗಿ ಬಿಟ್ಟು ಹೊಟ್ಟೋಗ್ತಾರೆ ಅನ್ನೋ ಟ್ರಾಮಲ್ಲಿ ಎಷ್ಟು ವರ್ಷಗಳ ಕಾಲ ನರಳಾಡುತ್ತೆ. ಏನು ಹೇಳ್ತೀರಾ ಇದಕ್ಕೆ? ಆ್ಯಂಡ್ ಅದು ಇನ್ನೊಂದೇನೋ ಎಫೆಕ್ಟ್ ಆಗಿ ಅದಕ್ಕೆ ಬೇರೆ ಬೇರೆ ಮಾನಸಿಕ ಕಾಯಿಲೆಗಳಾಗಿ ನನ್ನ ಹತ್ರ ಬಂದಿದ್ರು, ಭೇದ್ಸಕ್ಕೆ ಆಗದೆ. ಆಮೇಲೆ ಒಂದಕ್ಕೊಂದು ಕಂಡಿಡ್ದಾಗ ಅದು ಪಾಪ ಅದರಿಂದ ಹೊರಗಡೆ ಬಂತು, ಅದಕ್ಕೆ ಏನೇನೋ ಆಗೋಗಿತ್ತು. ಸೊ ಈ ಥರ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇನ್ನು ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್. ಕಂಪ್ಯಾರಿಸನ್ ಕ್ರಿಟಿಸಿಸಮ್ ಖಂಡಿತ ಇನ್ನರ್ ಚೈಲ್ಡ್ಹುಡ್ ಟ್ರಾಮಾ ಅಲ್ಲಿ ಒಂದು ಪ್ರಮುಖ ಭಾಗ ಆಗಿ ಕೂತ್ಕೊಳ್ಳತ್ತೆ. ಎಸ್, ಇಟ್ ಈಸ್ ಪಾಸಿಬಲ್, ಕೂತ್ಕೊಳ್ಳುತ್ತೆ ಅದು. ಆಲ್ರೈಟ್, ಹೇಗೆ ನಾನು ಹೇಳ್ತೀನಿ, ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ಮಗ ಒಂದು ನಾರ್ಮಲ್ ಟಿಪಿಕಲ್ ಸೌತ್ ಇಂಡಿಯನ್ ಬಣ್ಣದವನು ನನ್ನ ಮಗ. ಸೊ ನೋಡಿ, ನಮ್ಮ ತಾಯಿ ನನ್ನ ಮಗುನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ನು ಕಿಂಡರ್ ಗಾರ್ಡನ್ ಹೋಗೋವರೆಗೂ ನಾನು ನಮ್ಮ ತಾಯಿ ಮನೆಗೆ ಬಿಟ್ಟು ಹೋಗ್ತಾ ಇದ್ದೆ, ನಾನು ಹೀಲಿಂಗ್ ಸೆಂಟ್ರಿಗೆ ಹೋಗ್ಬೇಕಾದ್ರೆಲ್ಲ. ಬಟ್ ಒಂದ್ಸತಿ ಏನೈತಂದರೆ, ಅವನು ಹುಟ್ಟಿ ಒಂದು 5-6 ತಿಂಗಳಾಗಿತ್ತು ಅನ್ಸುತ್ತೆ. ಅವ್ನು ಒಂದು 5-6 ತಿಂಗಳಾಗ್ತಾ ಅವ್ನ ಸ್ಕಿನ್ ಕಲರ್ ಚೇಂಜ್ ಆಯಿತು ಸ್ವಲ್ಪ. ಅದು ಬ್ಲೂ ಲೈಟ್ ಎಲ್ಲ ಇದು ಮಾಡ್ತಾರಲ್ಲ, ಏನಾದರೂ ಕೆಲವು ಕ್ರೈಟೀರಿಯಾಸ್ ನೋಡ್ತಾರೆ ಹಾಸ್ಪಿಟಲಲ್ಲಿ. ಸೊ ಅದು ಮಾಡಿದ್ಮೇಲಂತೂ ಸ್ವಲ್ಪ ಹೆಚ್ಚು ಅದರದ್ದು ಬಣ್ಣ ಸ್ವಲ್ಪ ಇದಾಯಿತು, ಡಾರ್ಕರ್ ಶೇಡಿಗೆ ಹೋಯಿತು. ಸೊ ಒಬ್ಬರು ನೆಂಟರು ಬಂದಿದ್ರು. ನಮ್ಮ ತಾಯಿ ಮಗುನ ಎತ್ಕೊಂಡು ಬಂದು, ಮಗು ಕರ್ಕೊಂಬನ್ನಿ ನೋಡೋಣ, ಪೂರ್ವಿಯವ್ರ ಮಗು ಅಂತ ಹೇಳಿದಾಗ, ಶಿ ಲಿಟ್ರಲಿ ಟೋಲ್ಡ್ ದಿಸ್. ಅಂದರೆ ಶಿ ಇಸ್ ಅ ವೆರಿ ನೈಸ್ ಲೇಡಿ, ನನ್ನ ಮಗುನ ಚೆನ್ನಾಗಿ ಶುಶ್ರೂಷೆ ಮಾಡಿದ್ದಾರೆ. ಅಂದರೆ ಚೈಲ್ಡ್ಹುಡ್ ಟ್ರಾಮಲ್ಲಿ ಇನ್ವಾಲ್ವ್ ಆಗಿರೋ ವ್ಯಕ್ತಿಗಳು ವಿಲನ್ಗಳೇ ಆಗಿರಬೇಕು ಅಂತೇನೂ ಅಲ್ಲ. ನಿಮ್ಮ ಮನಸ್ಸಿಗೆ ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ನಿಮ್ಮ ಕಣ್ಣಲ್ಲಿ ದೇವರೇ ಆಗಿರಬಹುದು, ಬಟ್ ಟ್ರಾಮಾ ಕೊಡೋರು ಅವರು ಇರಬಹುದು ಅಂತ. ಓಕೆ, ಅಯ್ಯೋ ನನಗೊಂಥರ ಮುಜುಗರ ಆಗತ್ತೆ, ಹೇಗೆ ಮಗುನ ಕರ್ಕೊಂಡು ಹೋಗಿ ತೋರಿಸೋದು ಅಂತ. ಇಷ್ಟು ಕಪ್ಪಗಿದೆಯಲ್ಲ, ನಮ್ಮ ಫ್ಯಾಮಿಲಿಲಿ ಹುಟ್ಟಿರೋ ಯಾವ ಮಕ್ಕಳು ಈ ಥರ ಇಲ್ವಲ್ಲ, ಒಂಥರ ಆಗತ್ತೆ, ಬಟ್ಟೆ ಪೂರ್ತಿ ಮುಚ್ಚಿಬಿಡು, ಮುಖ ಮಾತ್ರ ಬಿಡು ಅಂತ ಹೇಳಿದ್ರು. ಇವಾಗ ಹೋಗಿ ನಮ್ಮ ಅಮ್ಮಂಗೆ ಹೇಳಿದ್ರೆ ಅವ್ರು ಒಪ್ಕೊಳ್ದೇನೂ ಇರ್ಬೋದು, ನಾನಾಗೆಲ್ಲ ಹೇಳಿದ್, ನೀನು ಏನೇನೋ ಕಲ್ಪನೆ ಮಾಡ್ಕೊಳ್ತೀಯಾ ಅಂತ ಅಲ್ವಾ? ಯಾಕಂದರೆ ಎಷ್ಟೋ ಸತಿ ನಾವು ಪೇರೆಂಟ್ಸ್ಗೆ ಹೋಗಿ, ಅಮ್ಮ ನೀನು ಹೀಗಂದಿದ್ದೆ, ಅಪ್ಪ ನೀನು ಹೀಗಂದಿದ್ದೆ, ನೀನು ಈ ಥರ ಹೊಡೆದಿದ್ದೆ ನನಗೆ ಜಲಸಿಲಿ ಅಂತ ನಮ್ಮ ಸಿಸ್ಟರ್ ಬ್ರದರ್ಸ್ಗೆ ಹೇಳಿದ್ರು ಅವರು ಸುಮ್ಮನೆ ಏನೋ ಹೇಳ್ತೀಯ, ನಾನಾಗೆಲ್ಲ ಮಾಡಿದ್ರು, ಇಲ್ಲ ನೀನು ಈ ಥರ ನನಗೆ ವಲ್ಗರಂಗೆ ಮುಟ್ಟಿದ್ದೆ, ಈ ಥರ ವಲ್ಗರ್ ಸ್ಟೇಟ್ಮೆಂಟ್ ಹೇಳಿದ್ದೆ ಅಂದರೆ ಸ್ವಂತ ಅಣ್ಣ ತಮ್ಮಂದಿರು ಎಷ್ಟೋ ಸತಿ ಮಾಡಿರ್ತಾರೆ ಸರ್. ಇದು ಕೇಳೋಕೆ ಅಸಹ್ಯ ಅನ್ಸುತ್ತೆ, ಬಟ್ ನಾನು ನನ್ನ ಪೇಷಂಟಿಂದ ಕೇಳಿರೋ ವಿಚಾರಗಳಿದು, ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ಜನರಿಂದ. ಓಕೆ, ಸೊ ಇವಾಗ ಇದನ್ನ ಇನ್ನೊಂಚೂರು ನೋಡೋಣ. ನಮ್ಮತ್ತೆ ನಾಮಕರಣ ದಿನ ಇನ್ಫ್ಯಾಕ್ಟ್ ಹೀಗೆ ಮಾತಾಡ್ತಾ, ಇವ್ನು ಯಾವ ಬಣ್ಣ ಇರಬಹುದು, ನಾನಂತೂ ಫೇರ್ ಆಗಿದ್ದೀನಿ, ನಿನ್ನ ಗಂಡನೂ ಸುಮಾರು ಮಟ್ಟಕ್ಕೆ ಫೇರ್ ಆಗಿದ್ದಾನೆ, ನೀನು ಆಲ್ಮೋಸ್ಟ್ ಫೇರ್ ಆಗಿದೆಯಾ, ಸೊ ಇವ್ನು ಯಾವ ಬಣ್ಣ ಇರ್ಬೋದು, ನಮ್ಮ ವಂಶದ ಕಡೆ ಅಂತೂ ಬಂದಿಲ್ಲಪ್ಪ ಈ ಕಲರು ಅಂತ ಹೇಳಿದ್ರು. ಐ ವಾಸ್ ಲೈಕ್, ಹಲೋ, ನಮ್ಮ ತಾಯಿ ಡಾರ್ಕ್ ಸ್ಕಿನ್ನು, ನಮ್ಮ ಮಾವ ಡಾರ್ಕ್ ಸ್ಕಿನ್ನು, ಜೀನ್ಸ್ ಅಂತ ಒಂದಿದೆ, ಬಂದಿದ್ರು ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಅಂದರೆ ಇವರೆಲ್ಲ ವಿಲನ್ಗಳು ಅಂತಲ್ಲ, ಎಷ್ಟು ಮಟ್ಟಿಗೆ ಆ ಕಂಪ್ಯಾರಿಸನ್ನು ಅಲ್ವಾ, ಕ್ರಿಟಿಸಿಸಮ್ಮು ಬೇರೆ ಊರಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಥೆರಪಿಸ್ಟ್ ಆಗಿರೋದ್ರಿಂದ ಇದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಆ ಥರ ಎಲ್ಲ ಮಾತಾಡಬಾರ್ದು, ಅದನ್ನು ಹೇಳಿ ಸ್ವಲ್ಪ ಕೋಪ ಮಾಡಿಕೊಂಡು ರೇಗಾಡಿ ಅದನ್ನು ಪೂರ್ತಿ ನಿಲ್ಲಿಸಿ ನನ್ನ ಮಗನಿಗೂ ಅದಕ್ಕೆ, ಯಾಕಂದರೆ ಅತ್ತೆ ಬಾಯಿ ತಾಯಿ ಬಾಯಿ ಮುಚ್ಚಿಸ್ಬೋದು. ಸಮಾಜದಲ್ಲಿ ಎಷ್ಟೋ ಜನ ಏನೇನೋ ಹೇಳಿದಾಗ ಎಲ್ಲರಿಗೂ ನಾವು ಕೌನ್ಸಿಲಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದ್ರ ಬದಲು ಮಗುನೇ ತಯಾರು ಮಾಡ್ಬೋದಲ್ವಾ, ಅದು ಬೇರೆ ಬೇರೆ ಕ್ಯಾಟಗರಿ ಅದು. ಬಟ್ ನಾನು ಲಾಸ್ಟ್ ಟೈಮ್ ಕೂಡ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ದೆ ಗೊತ್ತಾ, ನನ್ನ ಲೈಫಲ್ಲೇ ಮರೆಯಲ್ಲ ಅದನ್ನು. 2 ಗಂಡು ಮಕ್ಕಳು ಹೇಳಿದ್ದೆ ನಾನು ಅದನ್ನು. ಅದರಲ್ಲಿ ಒಬ್ಬ ಅಣ್ಣ ಬೆಳ್ಳಗಿರ್ತಾನೆ, ತಮ್ಮ ಕಪ್ಪಗಿರ್ತಾನೆ. ಅಪ್ಪ ನೆಂಟರು ಬಂದರೆ ಹಿಂದಿನ ಬಾಗಿಲಿಂದ ಆಚೆ ಹೊರಟೋಗ್ಬಿಡು ನೀನು ಅಂತ ಎಷ್ಟೋ ವರ್ಷ ಮಾಡಿದ್ದಾರೆ. ಆಮೇಲೆ ಅವನೇ ಆಚೆ ಹೊರಟೋಗೋಕ್ಕೆ ಶುರು ಮಾಡಿದಂತೆ. ಅಯ್ಯೋ ನೀನು ಈ ಥರ ಕಪ್ಪಗಿದ್ಯಾ, ಒಂಥರ ನಮ್ಮ ಸ್ಟೇಟಸ್ ಕಮ್ಮಿ ಆಗುತ್ತೆ. ನಿಮ್ಗೆ ಅನ್ನಿಸ್ಬೋದು ಈ ಥರನೂ ಅಪ್ಪ ಅಮ್ಮ ಇರ್ತಾರ ಅಂತ. ಎಷ್ಟೋ ಜನ ಅಮ್ಮಂದಿರು ಹೆಣ್ಮಕ್ಳಿಗೆ ಅದೇನು ಹಂಗೆ ಕಾಣಿಸ್ತ್ಯಾ,
ಹೇಳ್ಬಾರ್ದು ನಾನು, ಬಟ್ ಅವ್ರು ಹೇಳಿರೋದು ಮಾರಿ ಥರ, ದೆವ್ವ ಥರ, ಹೋಗು ಒಂಚೂರು ಏನಾದರೂ ಕ್ರೀಮ್ ಹಚ್ಕೊ, ಹೋಗಿ ಮುಖ ತೊಳ್ಕೊಬಾರ್ದಾ ನೀನು, ಬಟ್ಟೆನಾದರೂ ಬದಲಾಯಿಸ್ಕೊ, ಆ ಕಲರ್ಗಾದರೂ ಒಂಚೂರು ಕಾಂತಿ ಈ ಥರ ಎಲ್ಲ ಸೈಕಲ್ ಗ್ಯಾಪಲ್ಲಿ ಒಂದು ಡೈಲಾಗ್ ಹೇಳಿರ್ತಾರೆ. ಅವ್ರ ಅಪ್ಪ ಅಮ್ಮನೇ ಅವ್ರ ದೇವ್ರೆ. ಬಟ್ ಒಂದು ಸತಿ 2 ಸತಿ ಅಲ್ಲ ಸರ್, ಇದನ್ನು ತುಂಬ ಸತಿ ಹೇಳ್ಬಿಟ್ಟಿರ್ತಾರೆ. ಸರ್ ಲಿಟ್ರಲಿ ಈಗ ಇಬ್ಬರು ಅಕ್ಕ ತಂಗಿದ್ದಾರೆ ಅಂತ ಇಟ್ಕೊಳ್ಳಿ, ಎಷ್ಟು ಜನ ರಿಲೇಟಿವ್ಸ್ ಬರ್ತಾರಲ್ವಾ, ನಮ್ಮ ಜನಕ್ಕೆ ಫಸ್ಟ್ ಆಫ್ ಆಲ್ ತಪ್ಪು ತಿಳ್ಕೊಬೇಡಿ, ಎಷ್ಟೋ ಸತಿ ಮಗು ಮುಂದೆ ಮಾತಾಡ್ತಾ ಇದೀನೋ ಕಾಮನ್ ಸೆನ್ಸ್ ಮರ್ತು ಹೋಗ್ಬಿಟ್ಟು ಮಾತಾಡ್ತಾರೆ. ಅಕ್ಕ ಬೆಳ್ಳಗಿದ್ರೆ ಅವಳ ಕೆನೆ ನಿಂಡ್ಬಿಟ್ಟು ಇದು ಚೆನ್ನಾಗಿದೆ ಆ್ಯಪಲ್ ಥರ, ಇವಳೇ ಒಂದು ಸ್ವಲ್ಪ ಯಾಕೋ ಅವ್ರ ತಾತನ ಥರ. ಒಂದು ಸತಿ ಎಲ್ಲ 2 ಸತಿ ನೀವು ಒಬ್ಬರೇ ಹೇಳ್ತಾ ಇರಬಹುದು, ಬಟ್ ನಿಮ್ಮ ಥರ ಎಷ್ಟು ಜನ ಹೇಳಿರ್ತಾರೆ ಆ ಮಗುಗೆ. ಆಗ ಮಗು ಮೇಲೆ ಏನು ಇಂಪ್ಯಾಕ್ಟ್ ಆಗಿರುತ್ತೆ? ಇದನ್ನ ನಾವು ಟ್ರಾಮಾ ಅಂತ ಕರೀದೆ ಇನ್ನೇನಂತ ಕರಿಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಈ ಥರ ಇಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನಾವು ನೋಡ್ತಾ ಹೋದರೆ ಇದೊಂಥರ ಫೀಲಿಂಗ್ ಅನ್ಸೇಫ್, ನಾಟ್ ಆಕ್ಸೆಪ್ಟೆಡ್, ಅದ್ರದ್ದು ಎಷ್ಟೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಬಾಯಿ ಮಾತಿಗೆ ತಮಾಷೆಗೆ ಅಕ್ಕನೋ ಅಣ್ಣನೋ ತುಂಬ ಚಿಕ್ಕ ವಯಸ್ಸಿನ ತಮ್ಮನಿಗೋ ತಂಗಿಗೋ ನೀನು ಕಸದ ಡಬ್ಬಿಲಿ ಸಿಕ್ಕಿದ್ದು, ನೀನು ಕಸದ ಇದರಲ್ಲಿ ಸಿಕ್ಕಿದ್ದು, ನಿನ್ನ ಎತ್ಕೊಂಬಂದ್ರು, ನೀನು ನಮ್ಮ ಅಪ್ಪ ಅಮ್ಮನಿಗೆ ಮಗುವಾಗಿರೋದಲ್ಲ, ನಿನ್ನ ಯಾರೋ ತೊಗೊಂಬಂದು ಮನೆ ಮುಂದೆ ಬಿಟ್ಬಿಟ್ಟಿದ್ರು, ಅಳ್ತಾ ಇದೆಯಲ್ಲ ಪಾಪ ಅಂತ ಸಾಕೊಂಡಿದ್ದಾರೆ, ಇನ್ನು ಆ್ಯಕ್ಚುಲಿ ಅನಾಥ ಮಗು. ಈ ಥರ ಕಾಮಿಡಿಗೆ ಹೇಳ್ತಾ ಹೇಳ್ತಾ ಅದು ಟ್ರಾಮಾ ಆಗಿರೋದು ಇದೆ. ಆ್ಯಂಡ್ ಅಷ್ಟೇ ಅಲ್ಲ, ಅಪ್ಪ ಅಮ್ಮ ತುಂಬ ಒಳ್ಳೆಯವರು, ಬಟ್ ಎಕ್ಸ್ಟ್ರೀಮ್ಲಿ ಬ್ಯುಸಿ, ಆಲ್ವೇಸ್ ಬ್ಯುಸಿ. ಸೊ ತನಗೆ ಬೇಕಾಗಿರೋ ಆ ಸಮಯ, ಆ ವ್ಯಾಲಿಡೇಷನ್, ಅಮ್ಮ ನೋಡು ನಾನು ಗೋಡೆ ಗೀಚಿದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಅಲ್ಲಿ ಏನು ಗೋಡೆ ಗೀಚೋದ್ರ ಮೂಲಕ ಮಗು ಮಾಡಿದೆ ಅಂತ ನೋಡೋಷ್ಟು ಸಮಾಧಾನ ಇಲ್ದಿರೋ ತಾಯಿ ರಪ 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 4 ಬಿಡ್ತಾಳೆ. ಅಪ್ಪ ಬಂದರೆ ನನಗೆ ಚರ್ಮ ಸುರಿತಾರೆ, ಅಳಿಸು ಅದನ್ನು, ನೀನು ರಾಕ್ಷಸಿ ಹಾಗೆ ಹೀಗೆ ಅಂತ. ಅಷ್ಟು ಕೂಡ ಸಮಾಧಾನ. ಲಿಟ್ರಲಿ ನಾನು ಥ್ಯಾಂಕ್ಸ್ ಟು ಕೋವಿಡ್ ಒಂದು ರೀತಿಯಲ್ಲಿ ನನ್ನ ಮಗ ಬೆಳಿಬೇಕಾದ್ರೆ ಆ ಗೋಡೆ ಗೀಚೋ ಅನುಭವನಂತೂ ನಾನು ಅದೆಷ್ಟು ಎಂಜಾಯ್ ಮಾಡಿದ್ದೀನೋ, ಅವನು ಸಿಕ್ಕಾಪಟ್ಟೆ ಗೋಡೆ ಗೀಚಿದ್ದಾನೆ, ನೆಕ್ಸ್ಟ್ ಲೆವೆಲ್ಲು. ಸೊ ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಅವನಿಗೆ, ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಗೀಚ್ಕೊ ಹೋಗು ಅಂತ, ನನ್ನ ಮುಖನೂ ಬೇಕಾದ್ರೆ ಗೀಚ್ಬಿಡು ಅಂತ, ಅದ್ರದ್ದು ವೀಡಿಯೋಸ್ ಇದೆ ನನ್ನ ಹತ್ರ. ಸೊ ಯು ವೋಂಟ್ ಬಿಲೀವ್ ಸರ್, ಬೆಳೀತಾ ಒಂದಿನ ಸುಮ್ಮನೆ ಅವನ್ನ ಕೇಳಿದೆ, ಗೀಚಿದೆಯಲ್ಲ ಏನಿದು ಅಂತ. ನಮಗೇನು ಅನ್ಸುತ್ತೆ, ಸುಮ್ಮನೆ ಏನೋ ಸ್ಟುಪಿಡ್ ರ್ಯಾಂಡಮ್ ಸ್ಕ್ರ್ಯಾಚಿಂಗ್ ಅಂತ ಅಲ್ವಾ? ಸರ್ ಯು ವೋಂಟ್ ಬಿಲೀವ್, ನಮ್ಮ ಮನೆ ಮೇಲೆ ಒಂದು ಬಟರ್ಫ್ಲೈ ಪಿಕ್ಚರ್ ಇತ್ತು ನಮ್ಮ ಮನೆ ಲಿವಿಂಗ್ ಹಾಲಲ್ಲಿ. ಅವನು ಒಂದು ಕಡೆ ರೆಕ್ಕೆ ಮಾಡಿದರೆ, ಇನ್ನೊಂದು ಕಡೆ ಅದ್ರದ್ದು ಮೇನ್ ಬಾಡಿ ಅಲ್ಲೆಲ್ಲೋ ಪಕ್ಕದ ಗೋಡೆಯಲ್ಲಿ ಮಾಡಿದ್ದಾನೆ, ಇನ್ನೂ ಒಂದು ಕಡೆ ಅದ್ರದ್ದು ಕಾಲು ಮಾಡಿದ್ದಾನೆ, ಇನ್ನೂ ಒಂದು ಗೋಡೆಯಲ್ಲಿ ಅದ್ರದ್ದು ಈ ಥರ ಇದು ಬರುತ್ತಲ್ಲ ಅದನ್ನು ಮಾಡಿದ್ದಾನೆ. ಅಂದರೆ ಮಗು ಆ ಥರ ಇಡೀ ಗೋಡೆನೇ ತನ್ನ ಕ್ಯಾನ್ವಸ್ ಆಗಿ ಮಾಡಿದೆ. ನಮಗೆ ಕೆಪಾಸಿಟಿ ಇದೆಯಾ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ನೋಡೋ ಅಷ್ಟು ಸಮಾಧಾನ? ಅದೇನೋ ಗೀಚಿರುತ್ತೆ, ಒಂದೇ ಒಂದು ರೆಕ್ಕೆ ನೋಡಿದ್ರೆ ಇದೇನಿದು ಈ ಥರ ಇದೆ ಅಂತ, ಅಯ್ಯೋ ಗೋಡೆ ಗಲೀಜಾಯ್ತು ಅಂತ, ಅಯ್ಯೋ ದೇವರೇ, ಭೂಮಿ ಆಕಾಶ ಒಂದು ಮಾಡಿಬಿಡ್ತೀವಿ. ಸೊ ಈ ಥರ ಸಮಯನೇ ಕೊಡದೇ ಇದ್ದಾಗ, ನನ್ನಲ್ಲಿ ಏನೋ ವಿಶೇಷತೆ ಇದೆ, ಅಮ್ಮನ ಕಣ್ಣು ಅರಳೋಷ್ಟು ಸಂತೋಷ ಪಡಿಸೋಷ್ಟು ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಸ್ಟೇಜೇ ಆಗದೆ ಇರೋದು ಕೂಡ ಆಗ್ಬೋದಲ್ಲ, ಯಾಕಾಗಕ್ಕೆ ಸಾಧ್ಯ ಇಲ್ಲ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ತುಂಬ ರಿಲಿವೆಂಟು. ಇದು ಕೂಡ ನನ್ನ ಕ್ಲೈಂಟಲ್ಲಿ ಒಬ್ಬರಲ್ಲಿ ನೋಡಿದ್ದು. ಫೋರ್ಸ್ ಟು ಗ್ರೋ ಫಾಸ್ಟರ್ ಅಂತ, ಅಂದರೆ ಬೇಗ ಬೆಳೆದು ಬಿಡಬೇಕು ಅನ್ನುವಂಥ ಒಂದು ಒತ್ತಡ. ಈ ಬೇಗ ಬೆಳಿಬೇಕು ಅನ್ನೋ ಒತ್ತಡ ಏನು ಅಂದರೆ, ಚಿಕ್ಕ ವಯಸ್ಸಲ್ಲೇ ತಂಗಿದೋ ತಮ್ಮಂತೋ ಜವಾಬ್ದಾರಿ ಬಂದ್ಬಿಟ್ಟಿರುತ್ತೆ, ಅಪ್ಪ ತೀರ್ಕೊಂಡಿರ್ತಾರೆ, ಅಮ್ಮ ಕೂಲಿ ಮಾಡ್ತಿರ್ತಾಳೆ, 3 ಹೊತ್ತು ಊಟಕ್ಕೂ ತಾನು ಕೆಲ್ಸಕ್ಕೆ ಹೋದರೆ ಮಾತ್ರ ಸಾಧ್ಯ ಆಗೋದು ಅನ್ನೋಂಥ ಒಂದು ಕ್ರಿಟಿಕಲ್ ಟ್ರೊಮಟೈಸಿಂಗ್ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಲಿಟ್ರಲಿ ನನ್ನ ಹತ್ರ ಒಂದು ಸುಮಾರು 6-7 ವರ್ಷದ ಹಿಂದೆ ಬಂದು ಒಬ್ಬ ಕ್ಲೈಂಟು, ಇದೇ ಥರ ಆಗಬೇಕು ಅಂತಲ್ಲ, ನಾನು ಎಕ್ಸಾಂಪಲ್ ಕೇಸ್ ಸ್ಟಡಿ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾಯಿತು ಅಂದರೆ, ಆತ ಇದೇ ಥರ ಎಕ್ಸಾಂಪಲ್ ಟಿಪಿಕಲ್, ಊಟಕ್ಕೂ ಕಷ್ಟ ಅಂತ ಅವ್ರನ್ನ ತನ್ನ ಮಾವನ ಮನೆಯಲ್ಲೇ ನೀನು ಹೋಗಿ ಕೂಲಿ ಥರ ಮಾಡು, ಅವ್ರೊಂದಷ್ಟು ದುಡ್ಡು ಕಳಿಸ್ತಾರೆ, ನಿನ್ನಲ್ಲಿ ಓದಿಸ್ತಾರೆ, ನೀನು ಅವ್ರ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡು, ನಂಗೆ ದುಡ್ಡು ಬಂತು, ನಿನಗೂ ಅವರೊಂದು ಜೀವನ ಇದು ಮಾಡ್ಕೊಡ್ತಾರೆ ಅಂತ. ಬಟ್ ಅವ್ರ ಅತ್ತೆ ಯಾವ ರೇಂಜಿಗೆ ಆ ಹುಡುಗಂಗೆ ಟಾರ್ಚರ್ ಕೊಡೋರಂತೆ ಅಂದರೆ ಒಣಗೋಗಿರೋ ರೊಟ್ಟಿ ಕೊಡೋದು, ತಂಗಳ ಅನ್ನ ಕೊಡೋದು, ವಿಪರೀತ ಕೆಲಸ ಕೊಡೋದು, ರಾತ್ರಿ ಎಲ್ಲ ಒಡೆದು ಎಬ್ಬರಿಸಿ ಕೆಲಸ ಕೊಡುವಂಥದ್ದು, ಓಡಿಸ್ಬಿಡ್ತೀನಿ ನೋಡು ನಿಮ್ಮ ಮನೆಗೆ ವಾಪಸ್ಸು ಅಂತ ಹೇಳೋದು, ಹೀಗೆ ಮಾಡಿದ್ರೆ ನಿನ್ನ ತಂಗಿ ಮದುವೆ ಆದಂಗೆ ಅಂತ ಟ್ರೊಮಟೈಸ್ ಮಾಡೋದು. ಸೊ ಅವನಿಗೆ ಆ ಪ್ಯಾನಿಕ್ ಯಾವ ರೇಂಜ್ಗೆ ಆಗ್ತಾನೇ ಇಲ್ಲ, ನಾನು ಅಷ್ಟು ಚಿಕ್ಕ ಹುಡುಗಂಗೆ ಸತ್ತೇ ಹೋಗ್ತೀನಿ ಅಂದಾಗ, ಹೀಗೆ ಯಾರೋ ಹುಡುಗರು ಆಸೆದಲ್ಲಿ ಮಾತಾಡ್ತಾ ಅವನಿಗೆ ಮ್ಯಾಸ್ಟರ್ಬೇಷನ್ ಬಗ್ಗೆ ಗೊತ್ತಾಗುತ್ತೆ. ಅವ್ನಿಗೇನೋ ಒಂದು ರಿಲೀಫ್ ಅಲ್ಲಿ ಅಲ್ವಾ, ಈ ಸ್ಟ್ರೆಸ್ ಔಟ್ ಬರ್ಸ್ಟ್ ಆಗ್ತಾ ಇರೋದು ಆಗ್ತಾ ಇಲ್ಲ, ನಾನು ಸತ್ತೇ ಹೋಗ್ತೀನೇನೋ, ನಾನು
ಆತ್ಮಹತ್ಯೆನೇ ಮಾಡ್ಕೊಳ್ತೀನಿ ಅನ್ನೋ ಲೆವೆಲ್ಲಿಗೆ ಪ್ರೆಷರ್ ಇದೆ, ಅಳು ಇದೆ, ದುಃಖ ಇದೆ. ಬಟ್ ಇದೇನೋ ಒಂದು 2 ನಿಮಿಷ ಸುಖ ಕೊಡ್ತಾ ಇದೆ. ಅವರು ಯಾವ ರೇಂಜಿಗೆ ಅದಕ್ಕೆ ಅಡಿಕ್ಟ್ ಆಗೋಗ್ತಾರೆ ಅಂದರೆ, ಅಫ್ಕೋರ್ಸ್ ಅದಾದಮೇಲೆ ಅವರು ಅಲ್ಲೇ ಕಷ್ಟಪಟ್ಟು ಹೇಗೋ SLC ಪಾಸ್ ಮಾಡಿ ಹಾಸ್ಟೆಲ್ಗೆ ಸೇರಿಕೊಂಡು ಇನ್ನೊಂದೇನೋ ಮಾಡಿ ಹೊರಗಡೆ ಬರ್ತಾರೆ. ಇವಾಗ ಈಸ್ ಇನ್ ಅ ಪ್ರಿಟಿ ಗುಡ್ ಜಾಬ್. ಆದರೆ ನನ್ನ ಹತ್ರ ಬಂದಾಗ ಅವ್ರಿಗೆ ಅಡಿಕ್ಷನಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಅವ್ರ ಮೈಂಡು ಯಾವುದೇ ಸ್ಟ್ರೆಸ್ ರಿಲೀಫ್ಗೆ ಇದೇ ಸೊಲ್ಯೂಷನ್ ಅಂತ ಅಲ್ಲಿ ಸಬ್ಕಾನ್ಷಿಯಸ್ಲಿ ಹುಕ್ ಮಾಡ್ಕೊಂಡ್ಬಿಟ್ಟಿತ್ತು. ಸೊ ಇದನ್ನು ನಾವು ಟ್ರಾಮಾ ಅನ್ನೋದಕ್ಕಿಂತ ಇನ್ನೂ ಏನಾದರೂ ದೊಡ್ಡದಾಗಿ ಹೇಳ್ಬಿಡ್ಬೋದಾ ಅಂತ ಅನಿಸುತ್ತೆ ಕೆಲವು ಸತಿ, ಅಲ್ವಾ? ಆ್ಯಂಡ್ ಫಿಯರ್ ಬೇಸ್ಡ್ ಪೇರೆಂಟಿಂಗ್ ಖಂಡಿತ ನಾನೇ ಅದಕ್ಕೊಂದು ಕ್ಲಾಸಿಕಲ್ ಎಕ್ಸಾಂಪಲ್. ನಮ್ಮಪ್ಪ ಹಿಟ್ಲರ್ ಥರ ಓ ಅಂತ ಕೂಗಿದ್ರೇ ಎಲ್ಲ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳೋ ರೇಂಜಿಗೆ. ಸೊ ಭಯದಿಂದ ಇವ್ರ ಕಂಟ್ರೋಲ್. ಇನ್ಫ್ಯಾಕ್ಟ್ ನಾನು ಹೇಳಲೇಬೇಕು, ನಾನು ತುಂಬ ವರ್ಷದ ಹಿಂದೆ ಪೇರೆಂಟಿಂಗ್ ಬಗ್ಗೆ ಓದಿದ್ದ ಪುಸ್ತಕ ನನಗೆ ಮರ್ತೋಗಿದೆ ಅದರ ರೆಫರೆನ್ಸ್, ಯಾರು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನು ಅಂತ. ಬಟ್ ಅದರಲ್ಲಿ ಇದ್ದ ವಿಷಯ ತುಂಬ ಇಂಟ್ರೆಸ್ಟಿಂಗ್, ನಾನು ಹಂಚ್ಕೊಳ್ತೀನಿ. ಸೊ ಒಬ್ಬರು ತುಂಬ ದೊಡ್ಡ ಸೈಕ್ಯಾಟ್ರಿಸ್ಟು, ಫಿಲಾಸಫರ್ ಥರ ಇದ್ದವರು ಯುರೋಪಿಯನ್ ಕಂಟ್ರಿಯಲ್ಲಿ ತುಂಬ ವರ್ಷಗಳ ಹಿಂದೆ ಒಂದಷ್ಟು ಪೇರೆಂಟ್ಸ್ಗಳಿಗೆ ಹೇಳ್ತಾರೆ, ನೀವು 6 ತಿಂಗಳು ಮಗುವಿಂದ, ಲಿಟ್ರಲಿ ಲೆಕ್ಕ ಹಾಕೊಳ್ಳಿ, 6 ತಿಂಗಳು ಮಗುವಿಂದ ತುಂಬ ಸ್ಟ್ರಿಕ್ಟ್ ಮತ್ತು ಫಿಯರ್ ಬೇಸ್ಡ್ ಪೇರೆಂಟಿಂಗ್ ಮಾಡಬೇಕು. ಏಯ್ ಅಳಬಾರ್ದು, ಸುಮ್ಮನೆ ಇರು, ಇಲ್ಲೇ ಕೂತ್ಕೋ, ಈ ಥರ ಸ್ಪೂನ್ ಬೀಳಿಸ್ಬಾರ್ದು, ಅನ್ನ ಚೆಲ್ಲಬಾರ್ದು. ಸೊ ಎಲ್ಲದಕ್ಕೂ ಅಂದರೆ ಟಕಾಟಕ್ ಅಂತ ಒಂದು ಅನಾಲಿಟಿಕಲ್ ಗ್ರಾಫ್ ಥರ ಅದು ಹೋಗಬೇಕು ಅಂತ. ಸೊ ಸುಮಾರು 10-12 ವರ್ಷಗಳಾದ ಮೇಲೆ ಯಾರಿಗೆ ಈ ಥರ ಸ್ಕಿಲ್ಸನ್ನ ನೀವು ಡಿಸಿಪ್ಲಿನ್ ಮಾಡಿದ್ರೇ ಆಗೋದು, ಸ್ಟ್ರಿಕ್ಟ್ ಆಗಿದ್ದರೆ ಆಗೋದು, ಇಲ್ಲಾಂದರೆ ನೋಡಿ ಆಗಾಗೋಗುತ್ತೆ ಹೀಗಾಗೋಗುತ್ತೆ ಅಂತ ಪೂರ್ತಿ ಕೌನ್ಸಿಲಿಂಗ್ ಮಾಡಿ ಕಳಿಸಿದ್ರಲ್ಲ ಇವರು ರಿಸರ್ಚ್ಗೋಸ್ಕರ, ಫುಲ್ ಆ ಪೇರೆಂಟ್ಸ್ ಬ್ರೈನ್ ವಾಶ್ ಮಾಡಿ ಈ ಥರ ಮಾಡಿದ್ರೇ ತುಂಬ ಒಳ್ಳೆ ರೀತಿಯಲ್ಲಿ ಪೇರೆಂಟಿಂಗ್ ಮಾಡೋಕ್ಕಾಗೋದು ಅಂತ. ಅಷ್ಟೂ ಜನ ಹಿಂದಿರುಗಿ ಬಂದಾಗ, ಇವ್ರ ಹತ್ರ ಮಾತಾಡಿದಾಗ, ಅಷ್ಟೂ ಜನನ ಮಕ್ಕಳಿಗೆ ಮಾನಸಿಕ ಸಮಸ್ಯೆ ಇರುತ್ತೆ. ಲಿಟ್ರಲಿ ಅವ್ರು ಇದನ್ನು ಉಲ್ಲೇಖ ಮಾಡ್ತಾರೆ, ನಾನು ಇಂಥ ದೊಡ್ಡ ತಪ್ಪು ಮಾಡಿದೆ, ದಿಸ್ ಇಸ್ ನಾಟ್ ದ ರೈಟ್ ವೇ ಆಫ್ ಪೇರೆಂಟಿಂಗ್ ಅಂತ ಒಪ್ಕೊಳ್ತಾರೆ. ಸೊ ನಮ್ಮ ತಂದೆ ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ ಅನ್ನೋದು ಅವ್ರು ವಿಲನ್ ಮಾಡಬೇಕು ಅಂತ ನಾವು ಕೇಳ್ತಾ ಇರೋದಲ್ಲ. ತಂದೆ ತುಂಬ ಒಳ್ಳೆಯವ್ರು ಇರಬಹುದು, ತುಂಬ ನಿಯತ್ತಿನ ಮನುಷ್ಯ ಇರಬಹುದು, ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ಬೋದು. ಆದರೆ ಪೇರೆಂಟಿಂಗ್ ಸ್ಕಿಲ್ಲಲ್ಲಿ ಅವ್ರು ಯಾಮಾರದ್ದು ನಿಮಗೆ ಟ್ರಾಮಾ ಆಗುವ ಸಾಧ್ಯತೆಗಳು ಇದೆ. ಇಟ್ ಇಸ್ ಪಾಸಿಬಲ್. ಸರ್, ನಾನು ನಂದೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಲ್ಯಾಕ್ ಆಫ್ ಅಪ್ರಿಸಿಯೇಷನ್ ಯಾವ ಮಟ್ಟಿಗೆ ಅಂದರೆ, ಅಫ್ಕೋರ್ಸ್ ನಾನು ಹೇಳ್ತಿರ್ತೀನಿ, ನನಗೆ ಏನೋ ಇವ್ರು ಕೆಟ್ಟವರು ಅವ್ರು ಕೆಟ್ಟವರು ಅಂತ ಆ ಥರದ್ದು ಏನು ಟ್ಯಾಗ್ ಮಾಡೋ ಇದು ಇಲ್ಲ, ಆ ಥರ ಇರಲೂ ಇಲ್ಲ, ಪ್ರಮೇಯನೂ ಇಲ್ಲ. ಆದರೆ ನನಗಿಬ್ಬರು ಎಲ್ಡರ್ ಸಿಸ್ಟರ್ಸ್. ಸೊ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಇದೊಂದು ದೊಡ್ಡ ಸೀಕ್ರೆಟ್ ನಾನು ನಿಮ್ಗೆ ಹೇಳಬೇಕು. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಅವಾಗೆಲ್ಲ ರೇಡಿಯೋ ಚಾನೆಲ್ಗಳು ತುಂಬ ಬಂತಲ್ಲ ಸರ್. ಆಗ ರೇಡಿಯೋ ಜಾಕಿಗಳು ಆಗ್ತೀರಾ, ವಾಂಟ್ ಟು ಬಿಕಮ್ RJ ಅಂತ ಪ್ಯಾಂಪ್ಲೆಟ್ ಎಲ್ಲ ಹಂಚ್ತಾಯಿದ್ರು. ಸೊ ನಾನು ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಇಂಟರ್ವ್ಯೂ ಥರ ಕೊಟ್ಟೆ, ಸೆಲೆಕ್ಟ್ ಆಗಿಬಿಟ್ಟೆ. ಸೊ ಬಂದು ಕಾಲೇಜಿಂದ ನಮ್ಮ ಅಮ್ಮಗೆ ಹೇಳಿದೆ, ನೋಡಮ್ಮ ನಾನು RJ ಆಗೋಕ್ಕೆ ಇದೊಂದು ದೊಡ್ಡ ಚಾನೆಲ್ ಅಂತೆ, ಯಾರೋ ಸೂಪರ್ ಸ್ಟಾರ್ ಲಾಂಚ್ ಮಾಡ್ತಾ ಇದ್ದಾರಂತೆ, ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ನಮ್ಮಮ್ಮ ಅಷ್ಟು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿನಗಿದೆ ಅಂತ ಹೇಳೋದಕ್ಕಿಂತ ಆ ಸೆಂಟೆನ್ಸ್ ನಾನು ಇನ್ನೂ ಮುಗಿಸಲ್ಲ, ನಾನು ಇನ್ನೂ ಗೇಟ್ ಹತ್ರನೇ ಅದನ್ನೆಲ್ಲ ಹೊಗಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀನಿ. ಅಮ್ಮ ಏನಾಯ್ತು ಗೊತ್ತಾ, ಹಾಗೆ ಹೀಗೆ ನಾನೆಲ್ಲ ಅದರೆಲ್ಲ ಸೆಲೆಕ್ಟ್ ಆಗಿಬಿಟ್ಟೆ, ಎಷ್ಟೊಂದು ರೌಂಡ್ಸ್ ಇತ್ತು. ಅಯ್ಯೋ, ಅವ್ರಿಗೆ ನೀನು ಹೇಳ್ಬಾರ್ದಾಗಿತ್ತಾ? ನಮ್ಮ ಅಕ್ಕ ಒಬ್ಳಿದ್ದಾಳೆ, ಅವಳು ಇಂಜಿನಿಯರಿಂಗ್ ಮುಗಿಸಿದ್ದಾಳೆ, ನನಗಿಂತ ಚೆನ್ನಾಗಿ ಮಾತಾಡ್ತಾಳೆ, ಅವಳಿಗೆ ಕೊಡಿ ಕೆಲಸನ ಅಂತ. ನಂಬರ್ ಕೊಡಿಲಿ, ಅವ್ರಿಗೆ ಹೇಳ್ತೀನಿ ಇವಳಿಗೆ ಕೊಡ್ಸೋಕ್ಕೆ ಅಂತ. ಅಂದರೆ ಅವಳು ಇಂಜಿನಿಯರಿಂಗ್ ಮುಗಿಸಿದ್ಲು, ಅವಾಗ ಅವಳಿಗಿನ್ನೂ ಕೆಲಸ ಸಿಕ್ಕಿರಲಿಲ್ಲ, ಏನೋ ತುಂಬ ಬೇಸಿಕ್ ಸಂಬಳಕ್ಕೆ ಹೋಗ್ತಾಯಿದ್ಲು. ಸೊ ಅಂದರೆ ಏನನ್ನೋ ಹಂಚ್ಕೊಳಕ್ಕೆ ಬಂದ ನಾನು ಒಂದು ದೊಡ್ಡ ಬಲೂನ್ ಡಬ್ಬ ಅಂತ ಹೊಡೆದಂಗೆ ಆಯ್ತು ನನಗೆ. ಸೊ ಅಪ್ರಿಷಿಯೇಟೇ ಮಾಡಿಲ್ವಾ? ಮಾಡಿದ್ದಾರೆ, ಇಲ್ಲ ಅಂತಲ್ಲ, ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇದು ಯಾವ ಥರ ನಂಗೆ ಇಂಪ್ಯಾಕ್ಟ್ ಆಯಿತು ನಾನು ಆಮೇಲೆ ಹೇಳ್ತೀನಿ. ಸೊ ಆ ಥರ ಸುಮಾರು ಸಂದರ್ಭಗಳಲ್ಲಿ ನೀನು ಇವಳಿಗಿಂತ ನೀನೇನು ಚೆನ್ನಾಗಿ ಮಾಡಲ್ಲ ಅಂತ ಅವ್ರಿಗೆ ಹೇಳು, ಕನ್ವಿನ್ಸ್ ಮಾಡು ಅನ್ನೋ ಥರ, ಅಥವಾ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಥರ. ಸೊ ಇಟ್ ವಾಸ್ ಆಲ್ ದೇರ್, ಇಟ್ ವಾಸ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡೆ ರೈಟ್ ಏಜಲ್ಲಿ, ಈ ಥರದ್ದೆಲ್ಲ ಪ್ಯಾಟರ್ನ್ಸ್ ಇದೆ, ಅದಕ್ಕೆ ನಾನು ಈ ಥರ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ, ಇದನ್ನ ಇಲ್ಲಿ ಬಿಡಬೇಕು ಅಂತ. ಅಂದರೆ ಎಷ್ಟು ಜನಕ್ಕೆ ಅರಿವಿರುತ್ತೆ ಅಲ್ವಾ? ಸೊ ಈ ಥರ ಹ್ಯುಮಿಲಿಯೇಷನ್ ಇರ್ಬೋದು, ಸ್ಕೂಲಲ್ಲಿ ಆಗಿರೋ ಬುಲಿಯಿಂಗ್ ಇರ್ಬೋದು, ಮತ್ತು ನನ್ನ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಾನು ಸೇಫ್ ಅಲ್ಲ ಅಂತ ಕೆಲವು ಮಕ್ಳಿಗೆ ಅನಿಸ್ಬಿಟ್ಟಿರುತ್ತೆ. ಯಾಕೆ? ಈಗ ಹೆಂಡತಿ ನಿಮ್ಮ ಜೊತೆ ಕಬ್ಬನ್ ಪಾರ್ಕ್ ಹೋಗಬೇಕು ಅಂತ ಆಸೆ, ಠಪ್ ಅಂತ ಒಂದು ಕಪಾಳಕ್ಕೆ ಹೊಡೆದ್ಬಿಟ್ಟಿರ್ತಾರೆ ಅವ್ರ ತಂದೆ. ಅಂದರೆ ಅಮ್ಮನಿಗೆ ಅಪ್ಪ, ನೀನು ಕಬ್ಬನ್ ಪಾರ್ಕ್ ಹೋಗ್ಬೇಕಾ? ಕಬ್ಬನ್ ಪಾರ್ಕು, ನನಗಿಲ್ಲಿ ಉಸಿರಾಡೋಕ್ಕೆ ಟೈಮ್ ಇಲ್ಲ, ಕಬ್ಬನ್ ಪಾರ್ಕ್ ಹೋಗ್ಬೇಕಂತ ಇವಳು ಅಂತ. ಅಂದರೆ ತನ್ನೊಳಗಿರುವ ಒಂದು ಆಸೆಯನ್ನು, ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದೊಂದು ದೊಡ್ಡ ಆಘಾತ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಸೇಫ್ ಟು ಎಕ್ಸ್ಪ್ರೆಸ್ ಮೈ ಇಮೋಷನ್ಸ್, ಇಟ್ ಈಸ್ ನಾಟ್ ಸೇಫ್ ಟು ಎಕ್ಸ್ಪ್ರೆಸ್ ಮೈ ಇಮೋಷನ್ಸ್. ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದು ಸೇಫ್,
ಅಲ್ಲ. ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈ ಥರ ಲಿಟ್ರಲಿ ಹೇಳಿರೋ ಎಕ್ಸಾಂಪಲ್ ಹೇಳಿರೋ ಕ್ಲೈಂಟ್ ಇದ್ದಾರೆ. ನಾನು ಅದಕ್ಕೆ ಅದೇ ಎಕ್ಸಾಂಪಲ್ ತಗೊಂಡೆ. ಸೊ ಈ ಥರ ಇಟ್ ಕುಡ್ ಬಿ ಎನಿ ಒನ್ ಆಫ್ ದೀಸ್ ಕ್ಯಾಟಗರೀಸ್ ಲಿಟ್ರಲಿ. ಯೆಸ್. ಈಗ ಬಾಲ್ಯದ ಗಾಯಗಳು ಅಂತ ಏನು ಮಾತಾಡ್ತಿದೀವಲ್ಲ, ಈ ಚೈಲ್ಡ್ಹುಡ್ ಟ್ರಾಮಾಸು ಸಂಬಂಧಿಕರು ಹರ್ಟ್ ಮಾಡಿರ್ತಾರೆ, ತಂದೆ ತಾಯಿಗಳಿಂದ ನೋವಾಗಿರುತ್ತೆ, ಸ್ಕೂಲಲ್ಲಿ ಟೀಚರ್ಸ್ ಹೊಡೆದಿದ್ರೆ ಆ ಏಟ್ಗಳು ಕೂಡ ನಿಮಗೆ ನೆನಪಿರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಯಾರಿಗಾದ್ರೂ ಬಾಡಿ ಶೇಮಿಂಗ್ ಮಾಡಿದ್ರೆ, ಇನ್ನು ಕಪ್ಪಗಿದೆಯಾ, ಕುಳ್ಳಗಿದೆಯಾ, ಉದ್ದಕ್ಕಿದೆಯಾ, ಆ ವಯಸ್ಸಲ್ಲೇ ಪಾಪ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಅದು ತುಂಬಾ ಡಿಸ್ಟರ್ಬ್ ಮಾಡಿರುತ್ತೆ ತುಂಬ ಜನಕ್ಕೆ. ಕೆಲವರು ಬೆಳೆದ ಮೇಲೆ ಕೆಲವ್ರಿಗೆ ಇದು ಚೈಲ್ಡ್ಹುಡ್ ಟ್ರಾಮಾಸ್ ಕೆಲವೊಂದ್ಸರಿ ಹೆಲ್ತಲ್ಲಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವ್ರಿಗೆ ಅವ್ರ ಕೆರಿಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ವೆರಿ ಟ್ರೂ. ಅಂದ್ರೆ ಇವಾಗ ನೀವು ಇದನ್ನ ಕ್ಯಾಟಗರಿ ವೈಸ್ ಹೇಳ್ಬೋದಾ? ಅಂದ್ರೆ ಈ ಗಾಯಗಳಿಂದ ನಿಮಗೆ ಎಲ್ಲೆಲ್ಲೆಲ್ಲ ಎಫೆಕ್ಟ್ ಆಗತ್ತೆ ಅಂತ. ಪರ್ಫೆಕ್ಟ್ ಸರ್, ಖಂಡಿತ. ಹೀಲ್ ಆಗಿಲ್ಲ ಅನ್ನೋದಕ್ಕೆ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸರ್. ಅಂದರೆ ನನಗದಿಲ್ಲ ಅಂತ ಸುಮ್ಮನೆ ಉಡಾಫೆಲ್ ಮಾತಾಡಿದ್ರೆ, ತುಂಬ ಕ್ಲಾಸಿಕಲ್ ಎಕ್ಸಾಂಪಲ್ ಏನು ಅಂದರೆ, ನೀವಾಗಲೇ ಆ್ಯಕ್ಚುಲಿ ಹೇಳಿದ್ರಿ, ತುಂಬ ಟಫ್ ಪರ್ಸ್ನಾಲಿಟಿಯನ್ನು ಅಂದ್ಕೊಂಡು ಹಿಟ್ಲರ್ ಥರ ಒಂದು ವೇಷದಲ್ಲಿ ಯಾರು ಹತ್ರ ಬರಬೇಡಿ ಅನ್ನೋ ಥರ ಆರ ಇಟ್ಕೊಂಡು ಜೋರಾಗಿ ಕಿರ್ಚಾಡ್ಕೊಂಡು ಇರುವ ಪರ್ಸ್ನಾಲಿಟಿ, ಕಠೋರವಾದ ಮನಸ್ಥಿತಿ ಇದೆಯಲ್ಲಪ್ಪ ಇವ್ರಿಗೆ ಅಂತ ಇರೋ ಒಂದು ಎಕ್ಸಾಂಪಲ್. ಅಪ್ಪನ ಪರ್ಸ್ನಾಲಿಟಿಯ ಹಿಂದೆ ಬಾಲ್ಯದಲ್ಲಿ ತಾಯಿ ಜೊತೆ ಆ ಅಪ್ಪುಗೆ ಆ ಪ್ರೀತಿಯ ಕ್ಷಣಗಳು, ಅಯ್ಯೋ ಪಕ್ಕದಲ್ಲಿ ಮಲ್ಕೋಬೇಕು ಅಮ್ಮನ ಜೊತೆಲಿ ಹಾಗೆ ಕತೆ ಕೇಳ್ತಾ ತೊಡೆ ಮೇಲೆ ಅಂತ ಆಸೆ ಪಟ್ಟು ಟೈಮೇ ಸಿಗದೆ ಇದ್ದಂಥ ಒಂದು ಅಬ್ಯಾಂಡನ್ಡ್ ಐಸೋಲೇಟೆಡ್ ಫೀಲಿಂಗ್, ಇದರ ಕತೆ ಇರುವ ಸಾಧ್ಯತೆಗಳು ಇದೆ ಅನ್ನೋದು ನಮ್ಗೆ ಎಷ್ಟೋ ಸತಿ ಗೊತ್ತಿರುತ್ತೆ ಅಲ್ವಾ. ಸೊ ಆ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ದೇನೆ ಅದನ್ನು ಒಳ ಮನಸ್ಸು ಮುಚ್ಚಾಕಕ್ಕೆ ಈ ಥರ ಕಿಚ್ಚಾಡ್ಕೊಂಡು ರೇಗಾಡ್ಕೊಂಡು ಆ ಕೋಪನ ಎಲ್ಲರ ಮೇಲೂ ಸುರಿಸ್ಕೊಂಡು ಹಾಕ್ಕೊಂಡು ಮಾಡ್ತಾ ಇರುವಂಥ ವಿಚಿತ್ರವಾದ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೀವಿ. ಅದರದ್ದೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಅದು. ಈಗ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಈ ಥರದ ಆಘಾತ ಇರೋರಿಗೆ ಆಸ್ ಅ ಸೈನ್ ಪೀಪಲ್ ಪ್ಲೀಸರ್ ಥರ ಆಗೋಕ್ಕೆ ಶುರುವಾಗ್ತಾರೆ. ನಾನು ಯಾವಾಗಲೂ ತಮಾಷೆಗೆ ಹೇಳ್ತಿರ್ತೀನಿ, ಪಾರ್ಕಲ್ಲಿ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಪಕ್ಷಿಗಳ ಚಿಲಿಪಿಲಿ, ಆ ಗಾಳಿದು ಸೆನ್ಸೇಷನ್ನು, ಆ ಒಂದು ಬೆಳಗ್ಗೆ ಆ ಮಣ್ಣಿಂದ ಒಂದು ಸುವಾಸನೆ ಬರುತ್ತೆ, ಅದನ್ನು ಅನುಭವಿಸ್ಬೇಕು ಅಂತ ಹೋದರೆ ಅಲ್ಲಿ ಬ್ಲೂಟೂತ್ ತಗೊಂಡು ಸುರೇಶ್ ಎಷ್ಟು ಜೋರಾಗಿ ಪಾರ್ಕಲ್ಲೂ ಬಂದು ಕಿರ್ಚಾಡ್ತಿರ್ತಾರೆ ಅಂದರೆ, ಪಾಪ 12-13 ಅವರು ಆಫೀಸಲ್ಲೂ ಬೇರೆ ಕಡೆನೂ ವ್ಯವಹಾರದಲ್ಲೂ ಅದೇ ಕಿರ್ಚಾಟ ಕೇಳಿ ಒಂದು 10 ನಿಮಿಷ ಸಮಾಧಾನವಾಗಿ ಇರೋಣಪ್ಪ ಅಂತ ಬಂದರೆ ಅಲ್ಲೂ ಅಂದರೆ ಎಲ್ಲರೂ ಅವ್ರನ್ನ ತಿರುಗಿ ನೋಡ್ಬೇಕು, ಯಾರು ಇವರು ಅಂತ. ಇಂಡೈರೆಕ್ಟ್ಲಿ ಸರ್, ನೀವು ನಂಬಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ನನಗಿದ್ದ ಕೆಲವು ಚೈಲ್ಡ್ಹುಡ್ ಇದರಿಂದ ನಮ್ಮ ತಂದೆ ತಾಯಿ ಜಗಳ ಮಾಡೋರು, ನನಗೆ ಖಂಡಿತ ಫಿಯರ್ ಆಫ್ ಅಬ್ಯಾಂಡನ್ಮೆಂಟು ಅದೆಲ್ಲ ಇತ್ತು. ಡೆಫಿನೆಟ್ಲಿ ನಾನು ತುಂಬ ಓಪನ್ ಆಗಿ ಹೇಳ್ತೀನಿ, ಅದರಲ್ಲಿ ಏನು ಮುಜುಗರ ಇಲ್ಲ. ಸೊ ನಾನು ಅದನ್ನು ಯಾವ ಥರ ಮಾಡ್ಕೊಳ್ತಾ ಇದ್ದೆ ಅಂದರೆ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನನಗೆ PUC ಇದ್ರ ಬಗ್ಗೆ ಅರಿವಾಗಿ ನಾನು ರಿಲೀಸ್ ಮಾಡಿಕೊಂಡೆ. ನಾನು ಆಗಾಗ ನಂದು ಪೆನ್ಸಿಲ್ಲು, ರಬ್ಬರು, ಸ್ಕೇಲು, ಬುಕ್ಕು ಬೀಳಿಸ್ತಾನೆ ಇರ್ತಾ ಇದ್ದೆ ಕ್ಲಾಸಲ್ಲಿ. ವಿಚಿತ್ರ ಸಿಂಪ್ಟಮ್ ಅಂತ ಅನ್ನಿಸ್ಬೋದು ನಿಮಗೆ. ಅಟ್ ಒನ್ ಪಾಯಿಂಟ್ ಐ ರಿಮೆಂಬರ್, ಒಬ್ರು ಲೆಕ್ಚರರ್ ಬೈದರು ನನಗೆ, ವಾಟ್ ನಾನ್ ಸೆನ್ಸ್ ಇಸ್ ದಿಸ್, ಇಫ್ ಯು ಹ್ಯಾವ್ ಬಟರ್ ಫಿಂಗರ್ಸ್ ಗೋ ಟ್ರೀಟೆಡ್ ಆ್ಯಂಡ್ ಕಮ್ ಬ್ಯಾಕ್ ಟು ಕ್ಲಾಸ್ ಅಂತ. ಅಂದರೆ ನಿನಗೆ ಆ ಥರ ಎಲ್ಲ ಬೀಳಿಸುವಂಥ ಒಂದು ಪ್ರವೃತ್ತಿ ಇದ್ದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಆಮೇಲೆ ಪಾಪ ಅವ್ರಿಗೆ ಬೇಜಾರಾಗಿ ಸಾರಿ ಕೇಳಿದ್ರು. ಅಂದರೆ ನೀನು ಬೇಕು ಅಂತ ಮಾಡ್ತಿಲ್ಲ ಅನಿಸುತ್ತೆ, ಬಟ್ ಐ ಅಂಡರ್ಸ್ಟ್ಯಾಂಡ್, ಇನ್ನೊಂದು ಸ್ವಲ್ಪ ಹುಷಾರಾಗಿ ಅವೇರ್ಫುಲ್ ಆಗಿರು ಅಂತ. ಬಟ್ ನನಗಲ್ಲಿ ಏನೋ ಫ್ಲ್ಯಾಶ್ ಆಯಿತು, ಇದು ಯಾಕೆ ಹೀಗೆ ಆಗ್ತಿದೆ ನನಗೆ, ನಾನು ಬೇಕು ಅಂತ ಮಾಡ್ತಾ ಇಲ್ಲ, ಆದರೆ ಎಲ್ಲರೂ ತಿರುಗಿ ನೋಡಿ ನಗೋ ಥರದ್ದೊಂದು ಸಂಗತಿನೋ ಅಥವಾ ಮತ್ತೆ ಬೆಳೆಸ್ದ್ಯಾ ಅಂತ ಹೈಲೈಟ್ ಆಗೋ ಥರನೋ, ವೈ ಆಮ್ ಐ ಡೂಯಿಂಗ್ ದಿಸ್? ಕೆಲವು ಸತಿ ಕೆಲವು ಉಡುಪುಗಳನ್ನು ಆ ಅಟೆನ್ಷನ್ಗೋಸ್ಕರನೇ ಮಾಡ್ಕೊಂಡ್ಬಿಡ್ತೀವಿ. ನನ್ನ ಕಂಫರ್ಟ್, ನನ್ನ ಸೈಲ್ಡ್ ಸ್ಟೇಟ್ಮೆಂಟ್, ನನ್ನ ಸೆಲ್ಫ್ ಲವ್ಗಲ್ಲ. ಅನ್ಯಥಾ ಭಾವಿಸ್ಬೇಡಿ, ನಾನು ಹೇಳ್ತಾರೋ ಒಳಗಡೆ ಇರೋ ಆ ಹೀಲಿಂಗ್ ಆಸ್ಪೆಕ್ಟ್ನ ತಿಳ್ಕೊಳ್ಳಿ ಅಷ್ಟೇ ಅಲ್ವಾ ಸರ್? ಡು ಯು ಅಗ್ರಿ? ಸೊ ಇದೇನಾಗುತ್ತೆ ಅಂದರೆ, ಇದೆಲ್ಲೋ ಒಂದು ಕಡೆ ಈ ಪೀಪಲ್ ಪ್ಲೀಸರ್ ಆಗಬೇಕು ಅನ್ನೋ ರೇಸಲ್ಲಿ ಎಷ್ಟೋ ಕಳ್ಕೊಂಡ್ಬಿಡ್ತಾರೆ. ನಾನು ಆ ಹುಡುಗಿನೂ ಪಟಾಯಿಸ್ಬೋದು ಅಂತ ನಾನು ತೋರಿಸ್ಬೇಕು 10 ಜನಕ್ಕೆ. ಸೊ ಅಲ್ಲಿ ಅವ್ರು ಮಿಸ್ಯೂಸ್ ಮಾಡಿದ್ರು ಅದು ಬೇಕು, ದೌರ್ಜನ್ಯಕ್ಕೊಳಗಾದ್ರೂ ಬೇಕು, ಬಿದ್ದು ಏಟಾದರೂ ಅವ್ರು ಬೇಕು ಅಂತ. ಸೊ ಆ ಥರ ಇರಬಹುದು. ದಟ್ ಕುಡ್ ಬಿ ಒನ್ ಆಫ್ ದಮ್. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಬೇಕು. ಅಂದರೆ ಈ ಥರ ಇರೋರೆಲ್ಲ ಹೀಗೇನು ಹೇಳ್ತಾ ಇಲ್ಲ, ಬಟ್ ನಾನು ಕೇಸ್ ಸ್ಟಡಿಲಿ ತುಂಬ ಜನ ನೋಡಿದ್ದೀನಿ ನನ್ನ ಹೀಲಿಂಗ್ ಸೆಂಟ್ರಲ್ಲಿ. ಏನು ಅಂತಂದರೆ, ಈಗ ಮನೇಲಿರೋ ಒಬ್ಬ ವ್ಯಕ್ತಿ, ಗಂಡಸು ಅಂತ, ಬ್ರೆಡ್ ವಿನ್ನರು, ಆತ ಮನೇಲಿರೋ ಒಂದೊಂದು ಖರ್ಚಿಗೂ ತುಂಬ ಟಾರ್ಚರ್ ಕೊಟ್ಟು ಲೆಕ್ಕ ತಗೋತಾ ಇರ್ತಾರೆ.
ಬ್ರೆಡ್ಡಿಗೆ ಇಷ್ಟ ಆದರೆ ಇಷ್ಟು ಬೇಕು, ಇಷ್ಟು ಏನು ಮಾಡಿದೆ, ಅದೆಲ್ಲಿ ಎಲ್ಲಿ ಲೆಕ್ಕ ತೋರಿಸು, ತೊಗೊಂಡು ಬಾ, ಅಥವಾ ವಿಪರೀತ ಕಟ ಕೊಡ್ತಾ ಇರ್ತಾರೆ ಎಲ್ಲ ಖರ್ಚಿಗೂ. ನಾನು ದುಡಿಯೋದು, ನನ್ನ ಸಂಪಾದನೆ, ಹಾಗೆ ಹೀಗೆ, ನಂದು ತಿಂತಾ ಇದ್ದೀರಾ, ಆ ಥರ ಯಾವುದಕ್ಕೂ ತುಂಬ ಟೈಟ್ ಮಾಡ್ತಿರ್ತಾರೆ, ನರಕ ಯಾತನೆ ತೋರಿಸ್ತಿರ್ತಾರೆ. ಬಟ್ ಅಲ್ಲಿ ಎಲ್ಲೋ ಯಾರನ್ನೋ ಹೊರಗಡೆ ಅವ್ರನ್ನ ಮೆಚ್ಚಕ್ಕೆ ನಾನು ದಾನ ಧರ್ಮ ಸೇವೆ ಬಗ್ಗೆ ಹೇಳ್ತಾ ಇಲ್ಲ. ಇದು ಚೈಲ್ಡ್ಹುಡ್ ಟ್ರಾಮಾ ಜೊತೆ ಹೆಂಗೆ ಲಿಂಕ್ ಆಗಿದೆ ಈ ಪರ್ಸನಾಲಿಟಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಡೋಂಟ್ ಗೆಟ್ ಮಿ ರಾಂಗ್, ಸ್ವಲ್ಪ ಜಾಣ್ರಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲೆಲ್ಲೋ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ ಇದು ಬಂದ್ಬಿಟ್ಟಿರೋದ್ರಿಂದ ಚೈಲ್ಡ್ಹುಡ್ ಟ್ರಾಮಾಯಿಂದ ತಗೊಂಡೋಗಿ ಮನೇಲಿರೋದನ್ನ ಅವರು ಕೊಟ್ಬಿಡೋದು, ಇವರು ಕೊಟ್ಬಿಡೋದು. ಒಂದಷ್ಟು ಜನ ಸುಳ್ಳು ಹೇಳ್ತಿರ್ತಾರೆ, ನಾವು ಬಡವರು, ನಮ್ಗೇನು ಇಲ್ಲ ಅಂತ, ಅಥವಾ ನಿಮ್ಮ ಹತ್ರ ಇದೆ ಕಿತ್ಕೊಳ್ಳೋಣ ಅಂತ ಒಂದಷ್ಟು ಡ್ರಾಮಾ ಮಾಡ್ತಾ ಇರ್ತಾರೆ. ನಮ್ಮ ಫ್ಯಾಮಿಲಿಲೇ ಇಟ್ಬಿಡ್ತಾರೆ ಕೆಲವು ಸತಿ. ಸೊ ಆದರೆ ಇವರು ಒಳ್ಳೆಯವರಾಗೋ ರೇಸಲ್ಲಿದ್ದಾರೆ, ಇವರು ಎಲ್ಲರೂ ಅಟೆನ್ಷನ್ ತಗೊಳ್ಳೋ ರೇಸಲ್ಲಿದ್ದಾರೆ. ಧರ್ಮ ದಾನ ಎಲ್ಲ ನಾವು ಆ್ಯಕ್ಚುಲಿ ಯಾರಿಗೂ ಗೊತ್ತಾಗದೆ ಮಾಡದೇ ಇದ್ರೆ ಒಳ್ಳೇದದು ಅಲ್ವಾ? ಸೊ ಗೊತ್ತಾಗಿ ಮಾಡಿದ್ರೆ ಮತ್ತೆ ಅದ್ರ ಗುಣಮಟ್ಟ ಬಿದ್ದೇ ಹೋಯ್ತು ಅಂತ. ಸೊ ಎನಿವೆ, ಸೊ ಈ ರೇಸಲ್ಲಿ ಇದ್ಬಿಡ್ತಾರೆ ಕೆಲವರು. ಹಂಗೆ ಮನೆಯವ್ರಿಗೆ ಅನ್ಸುತ್ತೆ, ಇದೇನಿದು ಮನೇಲಿ ಹಿಂಗಾಡತ್ತೀಯಪ್ಪ 50 ಪೈಸಕ್ಕೂ, ಅಲ್ಲಿ ನೋಡಿದ್ರೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ತೊಗೊಂಡೋಗಿ ಕೊಡುತ್ತೆ, ಅಯ್ಯಯ್ಯೋ ಅಂತ ಗಂಡನ ಬಗ್ಗೆ ಬೈಕೊಂಡು ಗೋಳಾಡ್ಕೊಂಡು ಹೇಳಿರೋ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಸೊ ಇದು ಒನ್ ಆಫ್ ದ ಎಕ್ಸಾಂಪಲ್ಸ್ ನಾನು ಹೇಳ್ತಾ ಇರೋದು. ಡೆಫಿನೆಟ್ಲಿ ನೆಗೆಟಿವ್ ಥಿಂಕಿಂಗು, ಓವರ್ ಥಿಂಕಿಂಗು, ಪ್ಯಾನಿಕ್, ಸ್ಟ್ರೆಸ್ಸು, ಚಿಕ್ಕ ವಿಷಯಕ್ಕೂ ಏನೋ ಕೆಟ್ಟದಾಗತ್ತೆ, ಏನೋ ಕೆಟ್ಟದಾಗ್ಬೋದು, ಎಲ್ಲ ಚೆನ್ನಾಗಿದೆಯಲ್ಲ ಏನೋ ಕೆಟ್ಟದಾಗತ್ತೆ ಅನಿಸುತ್ತೆ, ನಾನು ನಗ್ತಾ ಇದ್ದೀನಲ್ಲ ಹಾಗಾದ್ರೆ ಪಕ್ಕ ಅಳ್ತೀನಿ ಇವಾಗ. ಈ ಥರದೆಲ್ಲ ವಿಚಿತ್ರ ಮೈಂಡ್ಸೆಟ್ಗಳು ಖಂಡಿತ ಡೆವಲಪ್ ಆಗೋ ಸಾಧ್ಯತೆಗಳಿದೆ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಸೆಲ್ಫ್ ಸಬಟಾಜ್ ಅಂತ. ಏನು ಹೇಳಿ? ಸೆಲ್ಫ್ ಸಬಟಾಜ್. ಎಸ್, ಹಾಗಂದರೆ ನನ್ನ ಮನಸ್ಸೇ ನನ್ನ ವಿರುದ್ಧ. ಕೆಲಸ ಆಗತ್ತೆ ಅಂದರೆ ಆಗಲ್ಲ, ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ, ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಆಗದೆ ಇರೋ ಥರದ್ದು ಆಘಾತಗಳು, ಇಲ್ ಹೆಲ್ತು, ಮೈಂಡ್ಸೆಟ್ಟು, ಜಗಳಗಳು ಯಾವಾಗಲೂ ಉಲ್ಟಾ. ನನ್ನ ಸಿಸ್ಟಮ್ಮೇ ನನಗೆ ಉಲ್ಟಾ ಹೋಗುವಂಥದ್ದು. ಇನ್ಫ್ಯಾಕ್ಟ್ ಕೆಲವರೆಲ್ಲ ಹೇಗೆ ಹೇಳ್ತಾರೆ ನನ್ನ ಥೆರಪಿ ಕ್ಲೈಂಟ್ಗಳು ಅಂದರೆ, ಇವತ್ತು ನನ್ನ ಗಂಡನ ಜೊತೆ ಜಗಳ ಮಾಡಬಾರ್ದು, ಸಮಾಧಾನ ಆಗಿರ್ಬೇಕು ಅಂತ ಎಲ್ಲ ಗಿಫರ್ಮೇಷನ್ ಮಾಡ್ಕೋತೀನಿ ಮೇಡಮ್, ಅವತ್ತೇ ಪಕ್ಕ ಜಗಳ ಆಗತ್ತೆ ಮೇಡಮ್. ಏನು ಮೇಡಮ್ ನೀವೆಲ್ಲರಿಗೂ ಹೇಳ್ತೀರಾ ಈ ಥರ ಮಾಡಿದ್ರೆ ಈ ಥರ ಆಗತ್ತೆ ಅಂತ, ನನಗೆ ಯಾಕೆ ಉಲ್ಟಾ ಹೊಡಿಯತ್ತಲ್ಲ, ಧ್ಯಾನ ಮಾಡೋದಿನ ಬಿದ್ದುಬಿಡ್ತೀನಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾನು ಹೇಳ್ತದೆ ಅಂದರೆ, ಯಾವುದು ಪಕ್ಕ ಒಳ್ಳೇದೋ, ಖಂಡಿತ ರಿಸಲ್ಟ್ಸ್ ಕೊಡುತ್ತೋ, ಯಾವ ಇಂಟೆನ್ಷನ್ ಮ್ಯಾನಿಫೆಸ್ಟ್ ಮಾಡೋದು ನಿಮಗೆ ಬೇಕೋ, ಯಾವುದರಿಂದ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಆಸೆ ಇದೆಯೋ, ಅದ್ರ ಕಡೆ ಸ್ಟೆಪ್ಸ್ ತೊಗೊಂಡ್ರೆ ರಿವರ್ಸ್ ಆಗ್ತಾ ಇರುತ್ತೆ ಆ ಕಡೆಯಿಂದ. ಕೆಲಸ ಮಾಡೋಕ್ಕೆ ಹೋದಾಗೆಲ್ಲ ಆಗುತ್ತೆ ಮೇಡಮ್ ಇದು ಮನೇಲಿ ಅಂತ ಹೇಳ್ತಾರೆ. ಎಸ್, ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ, ಅಲ್ಲೊಂದಷ್ಟು ಆಸ್ತಿ ಇದೆ, ಅದ್ರ ಮೇಲೆ ನಾನು ನೋಟಿಸ್ ಕಳಿಸ್ಬೇಕು, ಆ್ಯಕ್ಷನ್ ತೊಗೋಬೇಕು, ಅದಕ್ಕೇನಾದರೂ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮನೇಲಿ ಶುರುವಾಗೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲೇನೋ ಅಬಂಡೆನ್ಸ್ ಬರ್ತಿದೆ, ಗ್ರೋತ್ ಬರ್ತಿದೆ, ಅದಕ್ಕೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀನಿ ಇಂದಾಗೆ ಇದು ಯಾವಾಗಲೂ ನೆಗೆಟಿವ್ ಎನರ್ಜಿನೇ ಆಗಿರಬೇಕು, ವಾಮಾಚಾರನೇ ಆಗಿರಬೇಕು. ಇಲ್ಲಿ ವಾಮಾಚಾರದ ಬಗ್ಗೆ ಏನು ಗೊತ್ತೇ ಇಲ್ಲದೆ ಇದ್ದು ಇದು ವಾಮಾಚಾರ ಅಂತ ಎದುರಿಸ್ತಾರೆ. ಇದು ಪ್ರೇತಾತ್ಮ ಅಂತ ಹೇಳ್ತಾರೆ. ಪ್ಲೀಸ್ ನೋ, ಅದು ನಿಮ್ಮ ಇನ್ನರ್ ಚೈಲ್ಡ್ ಊಂಡಿಂದ ಆಗ್ತಾ ಇರೋ ಪ್ಯಾಟರ್ನ್ ಇರಬಹುದು. 90% ಅದೇ ಇರುತ್ತೆ. ನಾನು 15-20 ಇಯರ್ಸಿಂದ ಆಲ್ಮೋಸ್ಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಫೀಲ್ಡಲ್ಲಿ ಇದ್ದೀನಿ. ಸೊ ಅದು ದೆವ್ವ, ಭೂತ, ಪ್ರೇತ, ಅದು ಇದು ವಾಮಾಚಾರ ಆದರೆ ತುಂಬ ಈಸಿಯಾಗಿ ಸೆನ್ಸ್ ಆಗುತ್ತದು, ಅದ್ರ ಸಿಂಪ್ಟಮ್ಮೇ ಬೇರೆ. ಈ ಥರದ ಪ್ರಾಬ್ಲಮಿಂದ ಆಗೋ ಅಡೆತಡೆ, ಸಮಸ್ಯೆ, ಕಿರಿಕಿರಿ, ಆಘಾತ, ಚಿಕ್ಕ ಪುಟ್ಟದೇನೋ ಗಲಾಟಿ, ಇದು ನಿಮ್ಮ ಒಳಗಡೆ ಪ್ಯಾಟರ್ನ್ ರಿಜೆಕ್ಟ್ ಮಾಡ್ತಾ ಇರೋದ್ರಿಂದ ಆಗ್ತಾ ಇರಬಹುದು. ದಟ್ ಈಸ್ ವೈ ಇನ್ನರ್ ಚೈಲ್ಡ್ ಟ್ರಾಮಾ ಹೀಲಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಇನ್ನೂ ಅದ್ಭುತ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ತುಂಬ ಜನಕ್ಕೆ ಫಾಲ್ಟ್ ಫೈಂಡಿಂಗ್ ರೂಢಿ ಆಗಿಬಿಡುತ್ತೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಹೀಗಿರಬೇಕಾಗಿತ್ತು, ಅದು ಹೀಗಿರಬೇಕಾಗಿತ್ತು. ಆ ಫ್ರಸ್ಟ್ರೇಷನ್ನ ಅವರು ಅಲ್ಲೆಲ್ಲೋ ಅಮ್ಮ ನನ್ನ ಮತ್ತು ನನ್ನ ತಮ್ಮನ ನಡುವೆ ತಾರತಮ್ಯ ಮಾಡಿದ್ಲು, ಜಾತ್ರೆಲಿ ಅವನಿಗೆ ಎಲ್ಲ ಕೊಡಿಸ್ತಾ ಇದ್ಲು, ನೀನು ಹೆಣ್ಣು ಹುಡುಗಿ ಸುಮ್ಮನೆ ಇರು, ನೀನು ಹೆಣ್ಣು ಹುಡುಗಿ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ಲು. ನೀನೇನು ಚೆನ್ನಾಗಿ ಕಾಣಿಸಿ, ಏನು ಯಾರಿಂದನೂ ಓಡೋಗ್ಬೇಕಾ ನೀನು, ಅವ್ನು ಗಂಡು ಹುಡುಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವನಿಗೆ ಹೊಸ ಬಟ್ಟೆ ಪ್ರತಿ ಸರಿ ಕೊಡಿಸ್ತಾ ಇದ್ಲು. ಈ ಥರದ್ದು ವಿಪರೀತ ಬಾಯ್ಲಿಂಗ್ ಫ್ರಸ್ಟ್ರೇಷನ್ ಕೂತು 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 ಅದನ್ನೇ ನಮ್ಮಂಗೆ ಹಿಡ್ಕೊಂಡು ಹೊಡಿಯೋಕ್ಕಾಗತ್ತಾ, ಹೋಗಿ ಇವಾಗ ಕೇಳೋಕ್ಕಾಗತ್ತಾ, ಅದು ಲಾಸ್ಟ್ ಥಿಂಗ್ ಯು ಶುಡ್ಡು. ಅವ್ರು ಒಪ್ಕೊಳ್ಳೋದು ಇಲ್ಲ. ಬಟ್ ಆ ಫ್ರಸ್ಟ್ರೇಷನ್ನ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಆಗಿಲ್ಲ, ಅದು ಸರಿ ಆಗಿಲ್ಲ ಅಂತ ವಾಂತಿ ಮಾಡ್ತಾನೆ ಇರ್ತಾರೆ ಸಿಕ್ದವ್ರ ಮೇಲೆ. ಇದಕ್ಕಿಂತ ಇನ್ನೊಂದು ಸೈನ್ ಏನಿದೆ, ನಾನು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಮಜಾ ಇದೆ ಇದು ಎಕ್ಸಾಂಪಲು. ಈಗ ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಒಂದು ಗಂಡು ಹುಡುಗ ಅಮ್ಮ ಸಾಕ್ತಾಳೆ.
ಹೇಯ್ ಎದೇಳೋ ಸುರೇಶ ಮಾಡು, ಏಯ್ ಎದೇಳೋ ಸುರೇಶ ಇದು ಮಾಡು, ಏಯ್ ಎದೇಳೋ ಸುರೇಶ ಅದು ಮಾಡು, ಹೇಯ್ ಸುರೇಶ ಇನ್ನ ಮುಖ ತೊಳ್ದಿಲ್ಲ. ಸೊ ಯಾವಾಗಲೂ ಸ್ಟಾರ್ಟಲ್ಲಿ ಆಗೋತ್ರ ಅಮ್ಮ ಅಮ್ಮ ಮಾಡ್ದೆ ಅಮ್ಮ 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 ಬೈಬೇಡ, ಅಮ್ಮ ಅಮ್ಮ ನೀನು ತಲೆ ಚೆಚ್ಕೊಬೇಡ, ಅಮ್ಮ 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 ಅಳ್ಬೇಡ ಅಂತ ಅವನೆಲ್ಲ ಮಾಡ್ತಿರ್ತಾನೆ. ಸೊ ಅವನಿಗೆ ಕೆಲಸ ಮಾಡೋಕ್ಕೆ ಮೋಟಿವೇಶನ್ನು ಒಂದು ಟ್ರೊಮಟೈಸಿಂಗ್ ಆ್ಯಕ್ಷನ್ ಅಲ್ಲ ಅನ್ನೋದು. ತುಂಬ ಜನ ಮನೇಲಿ ಈ ಥರ ಇದೆ ಸರ್. ಸೊ ಈ ಥರ ಅಂತ ಅಂದ್ಕೊಳ್ಳಿ. ಈಗ ಆತ ದೊಡ್ಡವನಾಗ್ತಾನೆ, ಮದುವೆ ಆಗ್ತಾನೆ, ಆಮೇಲೆ ಹೆಂಡತಿ ಫಂಕ್ಷನ್ಗೆ ಹೋಗಬೇಕು, ರೆಡಿ ಆಗ್ತಾಳೆ ಪಾಪ. ರೀ ಏನ್ರಿ ನಾನೇ ರೆಡಿಯಾಗಿ ಬಂದೆ ಹೆಣ್ಣು ಹುಡುಗಿ, ನೀವು ಇನ್ನೂ ಕೂತಿದ್ದೀರಲ್ರಿ, ಹೋಗ್ರಿ ರೆಡಿ ಆಗ್ರಿ, ನೋಡ್ರಿ ಅಲ್ಲಿ ಟೈಮು ಆಲ್ರೆಡಿ 9 ಗಂಟೆ ಆಯಿತು, ಧಾರೆ ಮುಹೂರ್ತ 9:15 ನಾನು ಧಾರೆ ಮುಹೂರ್ತಕ್ಕೆ ಹೋಗ್ಬೇಕು ಅಂತಲ್ವೇನ್ರಿ ಇಷ್ಟೆಲ್ಲ ಬೇಗ ರೆಡಿ ಆಗಿದ್ದು, ಹೋಗ್ರಿ ಹೋಗ್ತೀನಿ ಕಣೆ. ಮತ್ತೆ ಅವಳು ಪಾಪ ಇನ್ನೊಂಚೂರು ಮೇಕಪ್ ಟಚಪ್ ಎಲ್ಲ ಮಾಡ್ಕೊಂಬಂದು ಆತ ಹಂಗೆ ಕೂತ್ಕೊಂಡಿರ್ತಾನೆ ಕ್ರಿಕೆಟ್ ನೋಡ್ಕೊಂಡ್ರಿ. ನೆನ್ನೆ ನೋಡಿರೋ ಕ್ರಿಕೆಟ್ ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇದ್ರಲ್ಲ, ನಿಮ್ಗೇನು ಸ್ವಲ್ಪನೂ ಸೆನ್ಸ್ ಇಲ್ವಾ? 9 ಕಾಲ ಆಯಿತು, ಇವಾಗ ಹೇಳ್ಬಿಟ್ಟು ಹೋಗಿದ್ದೀನಿ, ಎದ್ದೇಳ್ರಿ ರೀ ಅಂತ ಬೈತು. ಹೋಗ್ತೀನಿರೇ, ಏನು ನೀವು 5 ನಿಮಿಷಕ್ಕೆ ಹೊಟ್ಟೋಗ್ಬಿಡ್ತೀನಿ, 5 ನಿಮಿಷಕ್ಕೆ ಹೋಗ್ಬಿಡ್ತೀರೇನ್ರಿ ಜಯನಗರಿಂದ ನೀವು ಕೋರಮಂಗ್ಲಕ್ಕೆ, ಬೇಗ ರೆಡಿ ಆಗ್ರಿ ಅಂತ ಹೇಳ್ತಾರೆ. ಆಮೇಲೆ ಬಂದು ನೋಡ್ತಾಳೆ, ಹಾಗೆ ಕೂತಿದ್ದಾನೆ ಅರ್ಧ ಗಂಟೆ ಆದ್ಮೇಲೂ ಗಂಡ. ಈಕೆಗೆ ಸಿಟ್ಟೇ ಇರುತ್ತೆ ನೋಡಿ, ಹ್ಯಾಂಡ್ ಬ್ಯಾಗನ್ನು ಎತ್ತು ಬಿಸಾಕಿ, ಅಯ್ಯೋ ನೀನು ಒಂದು ಗಂಡನ, ನಿನ್ನ ಕರ್ಮ ನನ್ನ ಕರ್ಮ ಅದು ಇದು ಅಂತ ರೇಗಾಡಿ ಇದು ಮಾಡಿದ ತಕ್ಷಣ ಠಕ್ ಅಂತ ಎದ್ದು ಪಟ್ ಅಂತ 2 ಮಿನಿಟ್ಸಲ್ಲಿ ಗಂಡ ರೆಡಿ ಆಗ್ಬಿಡ್ತಾ. ಅಷ್ಟೇ ಅಲ್ಲ, ಅವಳು ಹೇಳ್ತಿರ್ತಾಳೆ, ರೀ ನಾನು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ರೀ, ಮಿಕ್ಸಿ ಕೆಟ್ಟೋಗಿದೆ ರೀ, ನಾನು ಹೇಗೆ ಕಾರೆಲ್ಲ ರುಬ್ಬೋದು, ಅಡುಗೆ ಮಾಡೋದು, ನಿನ್ನೆ ಮೊನ್ನೆ ಏನೋ ಹೆಂಗೆ ರಸಮ್ ಗಿಸಮ್ ಮಾಡಿದೆ, ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನಾನು ರಿಪೇರಿ ಮಾಡಿಸಿ ಇಲ್ಲ ಹೊಸ ತೊಗೊಂಡು ತಂದು ಕೊಡ್ತೀನಿ ಕಣೆ. ಆಮೇಲೆ 1 ವಾರ ಆದ್ಮೇಲೆ ತರ್ತೀನಿ ರೀ, 1 ವಾರದಿಂದ ಏನೇನೋ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ರೀ, ಪಕ್ಕದ ಮನೆಯವ್ರಿಗೆಲ್ಲ ಹೋಗಿ ಕೇಳ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ, ಏನು ರೀ ಅಸಹ್ಯ, ಎಷ್ಟು ದಿನ ಅಂತ ನಾವು ಅವ್ರ ಮನೆ ಬಾಗಿಲು ಹೋಗೋಕ್ಕಾಗತ್ತೆ, ಎಷ್ಟು ಸತಿ ಹೇಳಿದ್ರಿ ನಿಮಗೆ, ಹೋಗ್ರಿ ರಿಪೇರಿ ಮಾಡಿಸ್ಕೊಂಡು. 15-20 ದಿನ ಆಗೋಗುತ್ತೆ, ಈಕೆಗೆ ರೇಗೆ ಹೋಗುತ್ತೆ, ತಗೊಂಡು ಕೂಗ್ತಾಳೆ, ಅಡುಗೆ ಮಾಡಬೇಕಾ, ಅಡುಗೆ ಮಿಕ್ಸಿ ರಿಪೇರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಕೂತ್ಕೊಂಡು ನಿಮ್ಗೆ ಅಲ್ಲಿ ಬೇಡದೇ ಇರೋ ಸೀರಿಯಲ್ ನೋಡ್ತೀರಾ, ಒಂದು ಮಿಕ್ಸಿ ರಿಪೇರಿ ಮಾಡ್ಕೊ ಹಾಗೆ ಹೀಗೆ ಅಂತ. ಚೆನ್ನಾಗಿದಲ್ಲ ಸರ್ ನಂದೇಗೋ. ನನ್ನ ಕ್ಲೈಂಟ್ಸ್ದು ರಿಯಲ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ. ಪಾಪ ಅವ್ರು ಹೇಳೋದೆಲ್ಲ, ನಾನು ಬೇರೆ ಎಕ್ಸ್ಪ್ರೆಷನಲ್ಲಿ ಎಕ್ಸ್ಪರ್ಟು, ಸೊ ಪಾಪ ಜನಕ್ಕೆ ಮುಟ್ಲಿ ಅಂತ. ರೈಟ್. ಸೊ ಆಮೇಲೆ ಟಕ್ ಅಂತ ಮಧ್ಯಾಹ್ನಕ್ಕೆ ರೆಡಿ ಆಗಿಬಿಡ್ತು ಮಿಕ್ಸಿ, ಹೊಸದೇ ಬಂದುಬಿಡುತ್ತೆ. ಯಾಕೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಗೊತ್ತಾ ಸರ್ ನಾನು? ದೀಸ್ ಆರ್ ಟಿಪಿಕಲ್ ಸೈನ್ಸ್ ಆಫ್ ಇನ್ನರ್ ಚೈಲ್ಡ್ ಟ್ರಾಮಾ. ಯಾಕೆ ಅಂದರೆ ಒಂದು ಟ್ರಿಗರ್ ಆಗೋವರೆಗೂ, ಯಾವ ರೇಂಜ್ಗೆ ಅನ್ನೋ ಅಗ್ರೆಸಿವ್ ಟ್ರಿಗರ್ ಆಗೋವರೆಗೂ ಆ ಮನುಷ್ಯನ ಬ್ರೈನ್ ಇವಾಗ ನಾನು ಆ್ಯಕ್ಷನ್ ಮಾಡಬೇಕು ಅನ್ನೋದನ್ನ ತಗೊಳ್ಳೋದೇ ಇಲ್ಲ. ಅದಕ್ಕೆ ಹೆಂಡತಿ ಅತಿರೇಕಾಗಿ ಹೋದಾಗಲೇ ಈ ಮನುಷ್ಯ ಎದ್ದೇಳೋದು, ಅಲ್ಲಿವರೆಗೂ ಈ ಮನುಷ್ಯ ಎದ್ದೇಳೋದೇ ಇಲ್ಲ. ಇದು ಗಂಡು ಹೆಣ್ಣುಗೆ ಯಾರು ಬೇಕಾದ್ರೂ ಅಪ್ಲೈ ಆಗ್ಬೋದು, ಯೂಶಲಿ ಗಂಡಸರಿಗೆ ಈ ಥರದ ಎಕ್ಸಾಂಪಲ್ಸ್ ಅಪ್ಲೈ ಆಗುತ್ತೆ, ಅದಕ್ಕೆ ಹೇಳಿದೆ. ಅರ್ಥ ಆಯ್ತಾ? ಪ್ರೋಗ್ರಾಮಿಂಗ್ ಅರ್ಥ ಆಯ್ತಾ ನಿಮಗೆ? ಯೋ ದೇವ್ರೆ ಹೌದಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ ಈ ಪಾಡ್ಕಾಸ್ಟ್ಗೆ ಅಂತ ಹೇಳಿದ್ದು. ಸೊ ಈ ಥರ ಎಷ್ಟೋ ಸತಿ ಅದು ನಮ್ಮ ಪರ್ಸ್ನಾಲಿಟಿ ಆಗಿ, ಅದು ಈ ದೊಡ್ಡ ದೊಡ್ಡ ಜಗಳಗಳಾಗೋಗುತ್ತಲ್ವ ಈ ಥರದ್ದೆಲ್ಲ ಆದರೆ ಮನೆಯಲ್ಲಿ. ಇಟ್ಸ್ ರಿಯಲಿ ವಿಯರ್ಡ್ ಇಸ್ ಇನ್ ಇಟ್. ಆ್ಯಂಡ್ ಸರ್ ರಿಲೇಷನ್ಶಿಪ್ ಆ್ಯಂಗ್ಸೈಟಿನೂ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಾನು ಬಿಟ್ಟು ಹೋಗ್ಬಿಡ್ತಾರೋ, ಬೇರೆಯವ್ರನ್ನ ಪ್ರೀತಿಸ್ ನೀವು ಹೇಳ್ದಾಗೆ, ಆಮೇಲೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಿದ್ದಾರೋ. ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ ಒಬ್ಬರು. ಕ್ರೌಡಲ್ಲಿ ಒಂದು ಹೆಣ್ಮಗುನ ಕರೆದುಬಿಟ್ಟು ಸ್ಟೇಜ್ ಮೇಲೆ ನಿಲ್ಲಿಸಿ, ಅಮ್ಮ ನಾನು ನಿನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆನ್ಸರ್ ಕೊಡು. ಸರಿ ನೋಡಿ, ಅಲ್ಲಿ ಕೂತಿದಾರಲ್ಲ ಬ್ಲೂ ಶರ್ಟ್ ಅವ್ರು ನಿನ್ನ ಬಗ್ಗೆ ಏನು ಅನ್ಕೋತಾ ಇರ್ಬೋದು. ಅವರಾ ಏನು ಇಷ್ಟು ದುಮ್ಮಗಿದ್ದಾಳೆ ಹುಡುಗಿ ಅಂತ ಅನ್ಕೋತಾ ಇದ್ದಾರೆ. ಸರಿ, ಅಲ್ಲಿ ಕೂತಿರಲ್ಲ ಹೆಣ್ಮಗು, ಅವ್ರು ನಿನ್ನ ಬಗ್ಗೆ ಏನು ಅನ್ಕೋತಾ ಇರ್ಬೋದು. ಅವರಾ ಇಷ್ಟು ಚಿಕ್ಕ ವಯಸ್ಸಿಗೆ ಆಲ್ರೆಡಿ ನರೆಕೂದಲು ಬಂದುಬಿಟ್ಟಿದೆ ನೋಡು ಅಂತ ನಗ್ತಾ ಇರ್ಬೋದು. ಓಕೆ, ಇವ್ರೇನು ಅನ್ಕೋತಾ ಇರ್ಬೋದು, ಅವಳು ಹಾಕೊಂಡಿರೋ ಬಟ್ಟೆಗೂ ಇಯರಿಂಗು ಮ್ಯಾಚಿಂಗೇ ಇಲ್ಲ, ಏನಿದು ಈ ಥರ ರೆಡಿಯಾಗಿ ಬಂದಿದ್ದಾಳೆ ಇಷ್ಟು ದೊಡ್ಡ ಇವೆಂಟಿಗೆ ಅಂತ ನಗ್ತಾ ಇರ್ಬೋದು ಅಂತ ಹೇಳ್ತಾರೆ. ಆ 3 ವ್ಯಕ್ತಿನೂ ಕರೀತಾರೆ. ಅದೇ ಇವ್ರು ಏನಂದ್ರು ಅವ್ರು ಕರ್ಬಿಟ್ಟು, ನೀವು ಇವ್ರ ಬಗ್ಗೆ ಏನು ಅನ್ಕೋತಾ ಇದ್ದೀರಾ? ಸೊ ಆ ಮೊದಲನೇ ವ್ಯಕ್ತಿ ಹೇಳ್ತಾರೆ, ಎಷ್ಟು ಸಾಫ್ಟಾಗಿ ಸ್ವೀಟಾಗಿದೆ ಇವ್ರ ವಾಯ್ಸು ಅಂತ ಅನ್ಕೋತಾ ಇದೆ, ನಿಜವಾಗ್ಲೂ ನಾನು ಇವ್ರು ದಪ್ಪ ಇದ್ದಾರೆ ಅಂತ ನನಗೆ ಥಾಟ್ ಕೂಡ ಬರಲಿಲ್ಲ ಅಂತ. ಆಮೇಲೆ ಆ ವ್ಯಕ್ತಿನ ಕಡೆ ಅವ್ರು ಕೇಳ್ತಾರೆ, ನೀವೇನು ಅನ್ಕೋತಾ ಇದ್ರಿ ಅಂತ. ಇವರು ಸೇಮ್ ನೋಡೋಕ್ಕೆ ಸ್ವಲ್ಪ ನಮ್ಮ ತಾಯಿ ಥರನೇ ಇದ್ದಾರಲ್ಲ ಅಂತ ನಮ್ಮ ತಾಯಿ ನೆನಪಾದ್ರು ನನಗೆ. ಇವ್ರನ್ನ ಕೇಳ್ತಾರೆ, ಇವ್ರು ಏನು ಅಂದ್ಕೊಂಡ್ರು ಅಂತ. ಅಯ್ಯೋ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ರು, ನನಗೂ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಇಷ್ಟು ಬೋಲ್ಡಾಗಿ ಹೋಗಿ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಆಗಲ್ವಲ್ಲ ನನಗೆ ಅನ್ಕೋತಾ ಇದೆ. ಸೊ ನಾವು ಅಂದ್ಕೊಳ್ಳೋದೇ ಬೇರೆ, ಅಲ್ಲಿ ರಿಯಾಲಿಟಿನೇ ಬೇರೆ ಆಗೋಗಿರುತ್ತೆ ಅಲ್ವಾ? ಸೊ ಇದು ಪ್ಯಾಟರ್ನ್ಸ್ ಇದೆಯಲ್ಲ, ಏನು ಅನ್ಕೋತಾರೋ ಆ ಪ್ಯಾನಿಕಲ್ಲಿ ಅರ್ಧ ಜೀವನನೇ ಜೀವಿಸಲ್ಲ. ಈ ಥರದ ವಿಚಿತ್ರವಾಗಿದೆ. ನಾನು ಆಗಲೇ ಹೇಳಿದಾಗ ಸಿಂಪಲ್, ನಿಮಗೆ ಸೈನ್ ಗೊತ್ತಾಗಬೇಕಾ, ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಇನ್ನೂ ಏನೋ ಒಂದು ಬಾಕಿ ಇದೆ ಆಗಬೇಕು, ಒಂದು ಸೈನ್ ಗೊತ್ತಾಗಬೇಕಾ? ಚಿಕ್ಕ ಚಿಕ್ಕ ವಿಷಯಕ್ಕೂ ಇಫ್ ಯು ಆರ್ ಡೀಪ್ಲಿ ಹರ್ಟ್, ಒಂದು ಸಣ್ಣ ಇಶ್ಯೂನ ತುಂಬ ದೊಡ್ಡದಾಗಿ ಮಾಡಿ ಅದಕ್ಕೆ ಬೇಕಾಗೋ ಎಲ್ಲ ಬಣ್ಣಗಳನ್ನು ತುಂಬಿ ಅದರೊಳಗಡೆ ನೀವೇ ವಿಕ್ಟಿಮ್ ಥರ ಕಾರ್ಡ್ ಪ್ಲೇ ಮಾಡಿ. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾಗಲೇ ಹೇಳಿದೆ, ಬಟ್ ಅಂದರೆ
ಒಬ್ರಿಗೆ ತುಂಬ ಹತ್ರ ಆಗ್ಬಿಡೋದು. ನೀನು ನನ್ನ ಕಿಡ್ನಿ ಹಾರ್ಟ್ ಕೇಳ್ಬೇಕಾದ್ರೆ ಈಗಲೇ ತಕ್ಕೊಟ್ಬಿಡ್ತೀನಿ ಅನ್ನೋ ರೇಂಜಿಗೆ ಅಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸೋದು. ಅವ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ನೋಡಿ ಎದುರುಗಡೆಯಿಂದ ಅಷ್ಟೇ ಬಾಂಬೆ ಬ್ಲಾಸ್ಟ್ ಆಗೋ ರೇಂಜ್ಗೆ ಅವ್ರ ಜೊತೆ ತುಂಬ ದೊಡ್ಡ ದೊಡ್ಡ ಜಗಳ ಮಾಡಿಕೊಂಡು ಅವರಿಂದ ಬಿಟ್ಬಿಡೋದು ಅಂತೀವಲ್ಲ, ಐಸೋಲೇಟ್ ಆಗಿ ಎಲ್ಲರೂ ನನಗೆ ದೌರ್ಜನ್ಯ ಮಾಡ್ತಾರೆ, ಎಲ್ಲ ಪಾಪಿಗಳು, ಎಲ್ಲ ಸ್ವಾರ್ಥಕ್ಕೋಸ್ಕರನೇ ಇರೋದು, ಎಲ್ಲರಿಗೂ ಬರೀ ದುಡ್ಡೇ ಬೇಕಾಗಿರೋದು, ಈ ಜನನೇ ಇಷ್ಟು, ಈ ಗಂಡಸರೇ ಇಷ್ಟು, ಈ ಹೆಂಗಸರೇ ಇಷ್ಟು ಅಂತ ಮತ್ತೆ ತಾನೇ ವಿಕ್ಟಿಮೈಸ್ ಆಗೋದು ಆ ಪ್ರಾಸೆಸ್ಸಲ್ಲಿ. ಅಂದರೆ ಇಷ್ಟೊಂದು ಹತ್ರ ಆಗೋದು ಅವಶ್ಯಕತೆ ಇರಲ್ಲ ಒಬ್ರಿಗೆ, ಒಂದು ಬೌಂಡ್ರಿ ಅಂತ ಹಾಕೋಬೇಕಲ್ವಾ. ನಾವು ಗಂಡ ಹೆಂಡತಿ ಮಧ್ಯೆನೂ ನಮ್ದೊಂದು ರೆಸ್ಪೆಕ್ಟ್ದು ಒಂದು ಬೌಂಡ್ರಿ ಅಂತ ಇರಬೇಕು. ತೀರಾ ಅತಿರೇಕಕ್ಕೆ ಹೊಟ್ಟೋಗ್ಬಿಡೋದು. ಅವ್ರು ಶೂಸ್ ಬೇಕಾದ್ರೆ ನಾನು ತಲೆ ಮೇಲೆ ಇಟ್ಕೊಂಡ್ಬಿಡ್ತೀನಿ ಪಾಲಿಷ್ ಮಾಡಿ ಅನ್ನೋ ರೇಂಜಿಗೆ. ಆಮೇಲೆ ಅವ್ರು ಒಂಚೂರು ಅಂದರೆ ಅದಕ್ಕೆ ಅಂತ ಮತ್ತೆ ಐಸೋಲೇಟ್ ಆಗಿ ಅಯ್ಯೋ ನನಗೆಲ್ಲ ಹೀಗೆ ಮಾಡ್ತಾರೆ ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಯುವರ್ ಇನ್ನರ್ ಚೈಲ್ಡ್ ಕುಡ್ ಬಿ ಕ್ರೈಯಿಂಗ್. ನೀವು ಅದನ್ನು ಜೀವನ ಚೆನ್ನಾಗಿಲ್ಲ, ಲೈಫ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ವಿಷಯ ಆದಮೇಲೆ ವಿಷಯನ ಹುಡುಕ್ಕೊಂಡು ಹೋಗಿ ನಿಮ್ಮ ಮನಸ್ಸು ನೇತಾಕೊಂಡು ಅಳುತ್ತೆ. ಅಳ್ತಾ ಇರೋದು ನೀವಲ್ಲ ಇವಾಗ, ಆ ಸನ್ನಿವೇಶದಿಂದ ಅಲ್ಲ, ಅಷ್ಟೊಂದು ಅಳೋದು ಅದಕ್ಕೆ ಅವಶ್ಯಕತೆನೇ ಇಲ್ಲ. ಅಳ್ತಾ ಇರೋದು ನಿಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್ ಸಬ್ಕಾನ್ಷಿಯಸ್ಲಿ. ಮೊದಲನೇದಾಗಿ ರಿಲೇಷನ್ಶಿಪ್ ಕ್ಯಾಟಗರಿಯಲ್ಲಿ ತಗೊಳ್ಳೋಣ. ರಿಲೇಷನ್ಶಿಪ್ ಕ್ಯಾಟಗರಿಲಿ ನೋಡಿದ್ರೆ ಹೇಗಿರುತ್ತೆ ಅಂದರೆ, ಯಾರು ವಿಪರ್ಯಾಸ ಏನು ಅಂದರೆ, ಇವಾಗ ಅವ್ರ ಚೈಲ್ಡ್ಹುಡ್ಡಲ್ಲಿ ತಂದೆ ತಾಯಿ ನಡುವಿನ ಸಂಬಂಧ ಹೀನಾಯವಾಗಿದ್ದನ್ನು ನೋಡ್ಕೊಂಡು ಬೆಳೆದ್ರು ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಅಥವಾ ಇವರ ಮತ್ತು ತಂದೆ ತಾಯಿ ನಡುವಿನ ಸಂಬಂಧದ್ದು ಆಘಾತ ಆಗಿದೆ ಅಂತ ಅಂದ್ಕೊಳ್ಳೋಣ. ವಿಚಿತ್ರ ಏನು, ವಿಪರ್ಯಾಸ ಏನಪ್ಪ ಅಂದರೆ, ಇಮೋಷ್ನಲಿ ಅನ್ಅವೈಲಬಲ್ ಇರೋ ವ್ಯಕ್ತಿಗೆ ಹೋಗಿ ಇವ್ರು ತಗ್ಲಾಕೊಳ್ತಾರೆ. ಅಂದರೆ ಇನಿಷಿಯಲಿ ಅವ್ರು ನಮ್ಮನ್ನ ಪ್ರೀತಿಸ್ತಾರೆ, ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಅದೆಲ್ಲ ಇರುತ್ತೆ, ಆ ಲವ್ ಸ್ಟೋರಿ, ಆ ಒಂದು ಸಿಂಕ್ರಾನಿಸಿಟಿ, ಅದು ಇದು ಎಲ್ಲ. ಆದರೆ ಡೀಪ್ ಇನ್ ಸೈಡ್ ಆ ಇನ್ನರ್ ಚೈಲ್ಡ್ ವುಂಡ್ ಹೀಲ್ ಆಗಿಲ್ಲ ಅಂದರೆ ಫೈನಲಿ ದೇ ವಿಲ್ ಡಿಸ್ಕವರ್ ದ್ಯಾಟ್. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತು, ಎಂಗೇಜ್ಮೆಂಟ್ ಟೈಮಲ್ಲಿ ಲವ್ ಮಾಡಬೇಕಾದ್ರೆ ಮದುವೆ ಫಸ್ಟ್ 6 monthsಲ್ಲಿ ಯಾವ ಥರ ಪರ್ಸ್ನಾಲಿಟಿ ಇರುತ್ತೆ, ಆಮೇಲೆ ಟೈರ್ ಸವಿತಾ ಅದ್ರ ಕ್ವಾಲಿಟಿ ಗೊತ್ತಾಗೋ ಥರ ಆಮೇಲೆ ಹೇಗಾಗುತ್ತೆ ಎಲ್ಲರಿಗೂ ಗೊತ್ತು ಬಿಡಿ, ಅದೇನು ದೊಡ್ಡ R&D ಏನು ಬೇಕಾಗಿಲ್ಲ. ನಮ್ಮ ಒರಿಜಿನಲ್ ಪರ್ಸ್ನಾಲಿಟಿ ಆಚೆ ಬರುತ್ತೆ, ಇಸನ್ ಇಟ್? ಎಸ್. ಸೊ ಆ ಥರ ಅಯ್ಯೋ ಇವ್ರು ಇಮೋಷ್ನಲಿ ಸೇಮ್ ನಮ್ಮಪ್ಪ ಹೇಗೆ ಮಾಡ್ತಾಯಿದ್ರು, ಎಕ್ಸಾಕ್ಟ್ಲಿ ನಮ್ಮ ತಾಯಿ ಹೇಗೆ ಮಾಡ್ತಾಯಿದ್ರು, ಅದೇ ಥರ ವ್ಯಕ್ತಿ ಇದೆಯಲ್ಲಪ್ಪ ಇವರು ಅನ್ನೋ ಥರ ಅವ್ರಿಗೆ ಆಘಾತ ಆಗೋ ಥರ ಆಗುತ್ತೆ. ಅಥವಾ ರಿಲೇಷನ್ಶಿಪ್ಪಲ್ಲಿ ಅವರು ವಿಪರೀತ ಕ್ಲಿಂಗಿಂಗ್. ಇವಾಗಲೇ ಹೇಳಿದಾಗ ವಿಪರೀತ ಅಂದರೆ ಎಲ್ಲಿ ನಮ್ಮ ತಾಯಿನ ತಂದೆ ಐಸೋಲೇಟ್ ಮಾಡೋ ಥರ ಈತನೂ ನನಗೆ ಮಾಡಿಬಿಡ್ತಾನೋ, ಅಥವಾ ಎಲ್ಲಿ ನಮ್ಮಮ್ಮ ಎಲ್ಲದನ್ನೂ ಬಿಟ್ಟು ಮಕ್ಕಳಾದ್ಮೇಲೆ ಬಿಟ್ಟು ಹೊಟ್ಟೋದ್ಲಲ್ಲ ಆ ಥರ ಇವಳು ಮಾಡಿಬಿಡ್ತಾಳೋ ಅಂತ ಯಾವಾಗಲೂ ಈ ಬಟ್ಟೆಗೆ ಕ್ಲಿಂಗ್ ಆಗೋ ಥರ ಹಿಡ್ದಿಟ್ಕೊಂಡಿರೋ ಥರ ಯಾವಾಗ ನಾನು ಬರಲಾ, ತರಕಾರಿಗೆ ನೀನು ನನ್ನ ಜೊತೆಲಿ ಬರ್ತೀಯಾ, ನಾನು ಇಲ್ಲೇ ಇದ್ಬಿಡ್ಲಾ, ನಾನು ನನ್ನ ಜೊತೆಲಿ ಬರ್ತೀನಿ, ನೀನು ಇದ್ರೆ ಚೆನ್ನಾಗಿರುತ್ತೆ. ಅಂದರೆ ಪಕ್ಕದಲ್ಲಿರೋರ್ಗೆ ಹಿಂಸೆ ಆಗುತ್ತೆ. ಹಲೋ, ನನ್ನ ಪ್ರೀತಿಸ್ತೀನಿ, ಬಟ್ ನನಗೊಂಚೂರು ಬ್ರೀದಿಂಗ್ ಸ್ಪೇಸ್ ಕೊಡು, ಕಮಾನ್, ಇಷ್ಟ ಅಂತ ಯಾವಾಗ ನಿನ್ನ ತಲೆ ಮೇಲೆ ಕುಣಿಸ್ಕೊಂಡಿರೋಕ್ಕಾಗತ್ತಾ ಅನ್ನೋ ಥರ ಆಗೋಗುತ್ತೆ. ಅದಿರ್ಬೋದು. ಅಥವಾ ಇನ್ನೊಂದು ಥರ ಕ್ಯಾಟಗರಿ ಇದೆ, ಇದಂತೂ ಈ ನಡುವೆ ತುಂಬ ನೋಡ್ತೀನಿ ನಾನು ಟೀನೇಜರ್ಸಲ್ಲಿ. ಅಪ್ಪ ಅಮ್ಮನ ರಿಲೇಷನ್ಶಿಪ್ ಚೆನ್ನಾಗಿ ಕ್ಯೂಟಾಗಿ ಇರೋದನ್ನು ನೋಡಿ ಬೆಳಿಲಿಲ್ಲ ಅಂದರೆ ಮಗು, ಇದನ್ನು ನೀವು ಡೇಂಜರ್ ಸೈನ್ ಅಂತಾದರೂ ಅಂದ್ಕೊಳ್ಳಿ, ಹೌದಾ ಅಂತ ಭಯನಾದರೂ ಪಡಿ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ತುಂಬ ಕೇಸಸ್ಸಲ್ಲಿ ಆ ಮಗು ದೊಡ್ಡದಾದ್ಮೇಲೆ ಇಮೋಷ್ನಲಿ ತನ್ನನ್ನು ತಾನು ತುಂಬ ಹೀನಾಯವಾಗಿ ಡಿಸ್ಟೆನ್ಸ್ ಮಾಡ್ಕೊಳ್ಳೋಂಥ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳುತ್ತೆ. ಅಂದರೆ ನೀವು ಯಾರು ನನ್ನ ಹತ್ರ ಬರಬೇಡಿ, ನಂಗೆ ಯಾರೂ ಇಷ್ಟ ಅಲ್ಲ, ನಂಗೆ ಯಾರೂ ಬೇಕಾಗಿಲ್ಲ, ರೂಮಲ್ಲಿ ಲಾಕ್ ಮಾಡ್ಕೊಂಬಿಡೋದು, ಸಂಬಂಧನೆಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಬಿಡೋದು, ಎಲ್ಲ ಕಾಂಟ್ಯಾಕ್ಟ್ಸು ಡಿಲೀಟ್ ಮಾಡಿಬಿಡೋದು, ಬರೋ ಗ್ರೂಪಿಂದೆಲ್ಲ ಎಕ್ಸಿಟ್ ಆಗಿಬಿಡೋದು. ದೇ ವಾಂಟ್ ಟು ಜಸ್ಟ್ ಡಿಸ್ಟೆನ್ಸ್ ದೆಮ್ಸೆಲ್ಫ್ ಆ್ಯಂಡ್ ಪ್ಲೇ ದಟ್ ವಿಕ್ಟಿಮ್ ಕಾರ್ಡ್ ಅಗೇನ್. ಅಯ್ಯೋ ನನಗೆ ಯಾರೂ ಇಲ್ಲ, ಅಯ್ಯೋ ನನ್ನ ಪ್ರೀತಿಸೋರು ಅರ್ಥ ಮಾಡ್ಕೊಳ್ಳೋದು ಯಾರೂ ಇಲ್ಲ. ನಾನು ಈ ಥರ ಇರೋರೆಲ್ಲ ಹಾಗೆ ಅಂತ ಹೇಳ್ತಿಲ್ಲ, ಸಾಧು ಸಂತರು ಎಲ್ಲದನ್ನೂ ಬಿಟ್ಬಿಟ್ಟು ರಿನೌನ್ಸ್ ಆಗಿ ಡಿಟ್ಯಾಚ್ಡ್ ಆಗಿ ಹೋಗ್ತಾರೆ. ಆದರೆ ನಾನು ಹೇಳಿದ್ನಲ್ಲ, ಯಾವ ಥರದ ಸೈಲೆನ್ಸ್ ಅಂತ ಕಂಡುಹಿಡಬೇಕು ಅಂತ ಹೇಳಿದ್ನಲ್ಲ ಸರ್, ಅದೇ ಥರನೇ. ಸೊ ದಿಸ್ ಇಸ್ ಅಬೌಟ್ ರಿಲೇಷನ್ಶಿಪ್, ಓಕೆನಾ? ಇನ್ನು ಕೆರಿಯರ್ಗೆ ಬಂದಾಗ ಒಂದು ವಿಪರೀತ ಫಿಯರ್ ಆಫ್ ಫೇಲ್ಯೂರ್ ಇರುತ್ತೆ. ನನ್ನ ಜಾಬ್ ಹೊಟ್ಟೋಗ್ಬಿಡುತ್ತೇನೋ, ನನ್ನ ಆಚೆ ತೆಗೆದ್ಬಿಡ್ತಾರೇನೋ, ಕಂಪ್ನಿನ ಮುಚ್ಚೋಗ್ಬಿಡುತ್ತೇನೋ, ನಂದು ಅಷ್ಟೇ ಕತೆ ಮುಗ್ದೋಯ್ತು, ನಾನು EMI ಕಟ್ಟೋಕ್ಕಾಗಲ್ವೇನೋ, ನಂಗೆ ಹಾಗಾಗ್ಬಿಟ್ಟು ಈ ಥರ ಫೇಲ್ ಆಗ್ಬಿಡ್ತೀನಿ ಅನ್ನೋ ಭಯ ವಿಪರೀತವಾಗಿರುತ್ತೆ. ಎರಡನೇದು ಫಿಯರ್ ಆಫ್ ಸಕ್ಸಸ್ ಇರುತ್ತೆ. ಇದನ್ನು ನಾವು ಮ್ಯಾನಿಫೆಸ್ಟೇಷನ್ ಇದರಲ್ಲಂತೂ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಜನ ತುಂಬ ಇಷ್ಟಪಟ್ಟಿದ್ದಾರೆ. ಅವ್ರಿಗೆ ಸಕ್ಸಸ್ ಬೇಕು ಅಂತ ಒಂದು ಭಾಗದ ಮನಸ್ಸು ಯಾಚಿಸ್ತಾ ಇದ್ರೆ,
ಪರಿತಪಿಸ್ತಾ ಇದ್ದಾರೆ. ಇನ್ನೊಂದು ಭಾಗದ ಮನಸ್ಸು ಬೇಡಪ್ಪ ಸಕ್ಸಸ್ ಬಂದರೆ ಹೀಗಾಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ. ಇದನ್ನಂತೂ ಮ್ಯಾನಿಫೆಸ್ಟೇಷನ್ ಮೊದಲನೇ ಪಾಡ್ಕಾಸ್ಟಲ್ಲೇ ತುಂಬ ಚೆನ್ನಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಅದನ್ನು ನೋಡ್ಬೋದು ವೀಕ್ಷಕರು ಖಂಡಿತ. ಸೊ ಅಂದರೆ ಅದು ಬಂದ್ರೇ ಪ್ರಾಬ್ಲಮ್ ಜಾಸ್ತಿ. ರಿಚ್ನೆಸ್ ಬಂದರೆ, ಫೇಮ್ ಬಂದರೆ, ಪ್ರಮೋಷನ್ ಬಂದರೆ, ಮನೆ ಕಟ್ಟಿದ್ರೆ, ಆಸ್ತಿ ತೊಗೊಂಡ್ರೆ, ಕಾರ್ಗಳು ತೊಗೊಂಡ್ರೆ, ನನ್ನ ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದ್ದರೆ ಪ್ರಾಬ್ಲಮ್ ಬರುತ್ತೆ. ಸೊ ಬೇಡ ನನಗೆ ಅಂತ ಆ ಸಕ್ಸಸ್ಸಿನ ಭಯದಿಂದ ಸಫರ್ ಆಗೋರು ಎಷ್ಟೋ ಜನ ಇದ್ದಾರೆ. ಥೆರಪಿಸ್ಟ್ ಆಗಿ ನನ್ನನ್ನು ಕೇಳಿ ನಾವು ಬೆಳಗ್ಗೆದ್ರೆ ಆ ಥರ ಜನ ನೋಡಿ ಏನಪ್ಪ ವಿಚಿತ್ರ ಅಂತ ಅಂದ್ಕೊಳ್ತೀವಿ. ಆದರೆ ಮುಜುಗರ ಅಂಥದ್ದೆಲ್ಲ ಅದು ಇಶ್ಯೂ. ಇನ್ನೊಂದಿದೆ, ಇದೊಂಥರ ಸಿಂಡ್ರೋಮ್, ತುಂಬ ವಿಚಿತ್ರ. ಇದಕ್ಕೆ ಕೆಲವು ಟರ್ಮ್ಸ್ ಇದೆ, ಬಟ್ ನಾನು ಅದನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾಸ್ಟರ್ ಸಿಂಡ್ರೋಮ್ ಅಂತಿದೆ. ಎನಿವೆ, ಇದು ಹೇಗಪ್ಪ ಅಂದರೆ ತುಂಬ ವಿಚಿತ್ರ ಇದು. ಅಯ್ಯಯ್ಯೋ, ನನಗೆ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ, ನನಗೆ ನೋಡಿದ್ರೆ ಏನೂ ಬರಲ್ಲ. ಒಂದಿನ ನಾನು ಸಿಕ್ಕಾಕ್ಕೊಳ್ತೀನಿ, ಒಂದಿನ ಎಲ್ಲರ ಮುಂದೆ ಮೀಟಿಂಗಲ್ಲಿ ನನ್ನ ಮಾನ ಹೋಗುತ್ತೆ, ಒಂದಿನ ಖಂಡಿತ ನಾನು ಆಗ ಮನೆಗೆ ಅಂತ ರೇಗ್ಬಿಡ್ತಾರೆ, ಒಂದಿನ ನೋಡು ನನ್ನ ಕತೆ. ಈ ಥರ ಅವ್ರಿಗೆ ದೇ ಫೀಲ್ ದೇ ಡೋಂಟ್ ನೋ ಎನಫ್, ದೇ ಆರ್ ನಾಟ್ ಎನಫ್, ಆ್ಯಂಡ್ ದೇ ಆರ್ ಕಾನ್ಸ್ಟೆಂಟ್ಲಿ ಇನ್ ದಟ್ ಪ್ಯಾನಿಕ್. ಇದು ಕೂಡ ಕೆರಿಯರ್ ಇದರಲ್ಲಿ, ಇನ್ನರ್ ಚೈಲ್ಡ್ ಇದರಲ್ಲಿ ಕ್ಯಾಟಗರಿ ನೋಡೋದಾದ್ರೆ ತುಂಬ ಜನಕ್ಕೆ ಇದನ್ನು ಗಮನಿಸಬಹುದು ನಾವು. ಇನ್ನು ಹೆಲ್ತ್ ಕ್ಯಾಟಗರಿಗೆ ಬಂದರೆ, ಸರ್ ನಾನು ಎಷ್ಟು ಸಿಂಪ್ಟಮ್ಸ್ ಅಂತ ಹೇಳಿ, ಅಯ್ಯೋ, ಆಂಗ್ಸೈಟಿ, ಸ್ಟ್ರೆಸ್ಸು, ನೇಲ್ ಬೈಟಿಂಗು, ಬೆಡ್ ವೆಟ್ಟಿಂಗ್, ಅಂದರೆ ಇದರಿಂದನೇ ಅದೆಲ್ಲ ಆಗ್ತಾ ಇರೋದು ಅಂತಲ್ಲ. ಈ ಥರ ಇರೋ ತುಂಬ ಜನಕ್ಕೆ ಅದು ಆಗತ್ತೆ ಅಂತ ಹೇಳ್ತಾ ಇರೋದು. ಎದೆ ದಬ್ದಬ ಅಂತ ಹೊಡ್ಕೊಳ್ಳೋದು, 10 ಜನದ ಮುಂದೆ ಮಾತಾಡೋಕ್ಕಾಗದೇ ಇರೋದು, ಡೈಜೆಷನ್ ಇಶ್ಯೂ ಆಗೋದು, ವಿಚಿತ್ರ ಅಲರ್ಜಿ ಆಗೋದು, ಅಥವಾ ತಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಥರದ್ದು ಏನೋ ಒಂದು ಲೋ ಸೆಲ್ಫ್ ಎಸ್ಟೀಮ್, ಲೋ ಸೆಲ್ಫ್ ವರ್ತ್ ಇರೋ ಥರ ಆಗೋದು, ಡಿಪ್ರೆಷನ್ ಆಗೋದು, ಯಾವಾಗಲೂ ಒಳಗಡೆ ಒಂಥರ ವಿಚಿತ್ರ ದುಃಖ. ಆ ಕ್ರೈಯಿಂಗ್ ಹೇಗೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಒಂಥರ ಅಳು. ಇವರೇ ಪಾರ್ಟಿ ಕದ್ದಿರ್ತಾರೆ, ಎಲ್ಲರೂ ನಗ್ತಾ ಇರ್ತಾರೆ, ಇವರು ನಗ್ತಾ ಇರ್ತಾರೆ. ಒಳಗಡೆ ಒಂದು ಭಾಗದ ಮನಸ್ಸು ಗೋಳ ಆಡ್ಕೊಂಡು ಅಳ್ತಾ ಇರುತ್ತೆ. ಅವರೆಲ್ಲ ಹೋದ್ಮೇಲೆ ಸನ್ನಾಟ ಅಂತಾರೆ ನೋಡಿ, ಒಂದು ಸ್ಮಶಾನ ಮೌನ ಅಂತೀವಿ ಕನ್ನಡದಲ್ಲಿ ಅಲ್ವಾ. ಎಸ್, ಅದು ಆವರಿಸ್ಬಿಡುತ್ತೆ. ಮತ್ತೆಲ್ಲ ಶುರುವಾಗುತ್ತೆ, ಕಾಲುರಿ, ಕೈ ಉರಿ, ನಿಂತ್ಕೊಳಕ್ಕಾಗ್ತಲ್ಲ, ಕುತ್ಕೊಳಕ್ಕಾಗ್ತಲ್ಲ, ಹುಚ್ಚಿಡ್ದಂಗೆ ಆಗ್ತಿದೆ. ದೇ ಬಿಕಮ್ ಅಡಿಕ್ಟಿವ್. ಆ ಡೋಫಮಿನ್ ಹಿಟ್ಟಿಗೆ ಅದು ರೀಲ್ಸ್ ನೋಡೋದಿರಬಹುದು, ಟಿ ವಿ ನೋಡೋದಿರಬಹುದು, ಇನ್ನೊಂದೇನೋ ವಲ್ಗರ್ ಥಾಟ್ಸಿನ ಅಡಿಕ್ಷನ್ ಇರಬಹುದು, ಆಬ್ಸಲ್ಯೂಟ್ಲಿ ಎನಿಥಿಂಗ್. ಆ್ಯಂಡ್ ಖಂಡಿತ ಫಿಸಿಕಲ್ ಕಾಯಿಲೆಗಳು. ಹೌದು ಹೌದು ಹೌದು, ರೈಟ್. ಸರ್ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಂದೆ, ನಾನು ಸುಮಾರು ಸತಿ ಹೇಳಿದ್ದೀನಿ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತಾಯಿದ್ರು. ಏನೋ ಒಂದು ಟಫ್ ಪರ್ಸನಾಲಿಟಿ ಕ್ಯಾರಿ ಮಾಡಿಕೊಂಡು ಅಂದ್ಕೊಂಡು ಓಡಾಡೋರು ಯಾವಾಗಲೂ. ಹಿ ನೆವರ್ ಹ್ಯಾಡ್ ಅ ಗ್ರೇಟ್ ರಿಲೇಷನ್ಶಿಪ್ ವಿತ್ ಮೈ ಮದರ್. ತುಂಬ ಹೆದರ್ಸೋರು ನಮ್ಮನ್ನೆಲ್ಲ, ತುಂಬ ಹಿಟ್ಲರ್ ಥರ ರೂಲ್ಸ್ ಮಾಡ್ತಾಯಿದ್ರು. ಸೊ ಯುನೋ, ನನಗೆ ಒಂದು ಹೈಸ್ಕೂಲ್ ಬರೋ ಅಷ್ಟರಲ್ಲಿ ವಿಚಿತ್ರವಾದ ಒಂದು ಹೊಟ್ಟೆ ನೋವು. ನಾನು ಸುಮಾರು ಕ್ಲೈಂಟ್ಸ್ಗಳಿಗೆ ಹೇಳಿದ್ದೀನಿ ಇದನ್ನು ನನ್ನ ವರ್ಕ್ಶಾಪ್ಗಳಲ್ಲೂ. ಹೊಟ್ಟೆ ನೋವು ಥರದ ನಿಗೂಢ ಸಮಸ್ಯೆ ಶುರುವಾಯಿತು. ವರ್ಷಾನುಗಟ್ಲೆ ಎಣಗಿದ್ದೀನಿ. ಏನು ಕೆಮಿಕಲ್ ತೊಗೊಂಡ್ರು, ಏನು ಚಿಕಿತ್ಸೆ ತೊಗೊಂಡ್ರು ನನಗೆ ವಾಸಿ ಆಗಲಿಲ್ಲ. ಆ್ಯಂಡ್ ಫೈನಲಿ ಐ ರಿಯಲೈಸ್ಡ್ ಇಟ್ ಈಸ್ ದಿ ಓವರ್ ಪವರಿಂಗ್ ದಟ್ ಐ ಆಲ್ವೇಸ್ ರಿಸೀವ್ ಫ್ರಮ್ ಮೈ ಫಾದರ್, ವಿಚ್ ಐ ರಿಜೆಕ್ಟೆಡ್ ಆ್ಯಂಡ್ ರಿಫ್ಯೂಸ್ಡ್. ಅಂದರೆ ನಮ್ಮ ತಂದೆ ಯಾವಾಗಲೂ ಓವರ್ ಕಂಟ್ರೋಲಿಂಗ್. ನಾನು ಹೇಳ್ದಂಗೆ ಕೇಳು, ನಾನು ದುಡ್ದಿರು, ನಾನು ಇಲ್ಲಿ. ಸೊ ದ ಡಿಕ್ಟೇಷನ್ಶಿಪ್ ಇದೆಯಲ್ಲ, ಅದನ್ನು ತೊಗೊಂಡು ಎನರ್ಜೆಟಿಕಲಿ ಅದನ್ನು ಇನ್ನೂ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಇನ್ನೊಂದು ಯಾವಾಗಾದರೂ ಮಾಡೋಣ ಸಬ್ಕಾನ್ಷಿಯಸ್ಲಿ. ತೊಗೊಂಡು ಅದು ಶ್ರಿಂಕ್ ಆಗಿ ಆ ಟೇರ್ ಏನಾಯಿತು ಒಳಗಡೆ, ನನ್ನ ಆತ್ಮವಿಶ್ವಾಸದ್ದು, ನನ್ನ ಸೆಲ್ಫ್ ವರ್ತ್ದು, ನನ್ನ ಫ್ರೀ ವಿಲ್ದು, ನನ್ನ ಫ್ರೀಡಮ್ದು, ಅದು ವಿಚಿತ್ರವಾದ ಹೊಟ್ಟೆ ನೋವಿನ ಸಮಸ್ಯೆ. ಎಂಥ ವಿಚಿತ್ರ ಅಂದರೆ ಸಂಪೂರ್ಣ ಅದೇನ ಕಾರಣ ಇಲ್ಲ, ನಾನು ರಿಸೀವ್ ಮಾಡಿದ ಪರ್ಸೆಪ್ಷನ್ನು ಕೂಡ ಅದಕ್ಕೆ ಕಾರಣ ಅಲ್ವಾ. ಈಗ ಅಲ್ಲಿಂದ ಬಾಲ್ ಬಂದಂಗೆ ಹೊಡಿತು, ನಾನು ಹೆಂಗೆ ರಿಯಾಕ್ಟ್ ಮಾಡಿದೆ ಅನ್ನೋದು ಕೂಡ. ಯಾಕಂದರೆ ಬಾಲ್ ಬಂತು, ಅದೇನು ಸೈಡಿಗೆ ಹೋಗ್ತಾ ಇತ್ತು, ಅಷ್ಟೊತ್ತಿಗೆ ನಾನು ಪಡೆದು ಪ್ಯಾನಿಕ್ಕಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಬಿದ್ದು ಅಲ್ಲಿಂದ ಮೆಟಲ್ ಮೇಲೆ ಬಿದ್ದುಬಿಟ್ಟೆ ಅನ್ನೋ ಥರ ಅಲ್ವಾ. ಓವರ್ ರಿಯಾಕ್ಟ್ ಮಾಡೋದು ಕಾರಣ ಇರ್ಬೋದು. ಎನಿವೆ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಹೆಲ್ತ್ ಆ್ಯಂಗಲಲ್ಲಿ ಎಸ್, ಸ್ಪಿರಿಚುವಲಿನೂ ಹೌದು. ಅಂದರೆ ಐ ಆಮ್ ನಾಟ್ ವರ್ದಿ ಆಫ್ ಬ್ಲೆಸ್ಸಿಂಗ್ಸ್. ನಾನು ಈ ವಿಶೇಷವಾದ ವರಗಳಿಗೆ ಅರ್ಹ ಅಲ್ಲ ಅಂತ ಅನಿಸುತ್ತೆ. ನನಗೆ ಆಳವಾಗಿ ಹೋಗೋಕ್ಕೆ ಆಗಲ್ಲ, ನಂಗೆ ಅಷ್ಟು ಆಳವಾದ ಧ್ಯಾನ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅದೇಂಗೆ ನೀವು ಅಷ್ಟೊಂದು ಉನ್ಮಾದ ಸ್ಥಿತಿಗೆ ಹೋಗಿ ಅದೆಲ್ಲ ಅನುಭವಿಸ್ಬಿಡ್ತೀರಾ? ನಂಗೆ ಆಗೋದೇ ಇಲ್ಲ. ನಂಗೆ ದೇವರು ಅಂದರೆ 2 ನಿಮಿಷ ಅಷ್ಟೇ, ಜಾಸ್ತಿ ನಿಂತ್ಕೊಳ್ಳೋಕೆ ಆಗಲ್ಲ. ಈ ಥರದ್ದು ಇರಬಹುದು. ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾಟಗರೀಸ್. ಸೊ ಮನಿ, ಹೆಲ್ತು, ಇಮೋಷನ್ಸು, ಮೆಂಟಲ್ ಹೆಲ್ತ್, ಡೆಫಿನೆಟ್ಲಿ ಎಸ್. ಪ್ರತಿ ಸಾರಿ ನಿಮ್ಮ ಪಾಡ್ಕಾಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ನನ್ನ ಇನ್ಸ್ಟಾಗ್ರಾಮ್ DM ಗಳು ತುಂಬೋಗತ್ತೆ.
ಸಾರ್ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ಸಾರ್ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ಸರ್ ಅಂತ. ಸಾರಿ, ರಾತ್ರಿ 11:00 ನಾನು ನಿಮ್ಗೆ ಸರ್ ಒಂದು 6 ಸ್ಕ್ರೀನ್ ಶಾಟ್ ಕಳಿಸಿದ್ದೆ ಬೆಳಗ್ಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅಂತ. ಈಗ ನೀವು 40,000 ಕೇಸ್ಗಳು ಅಂದ್ರೆ ಡ್ರಗ್ಲೆಸ್ ಥೆರಪಿ, ಯಾವುದೇ ಥರದ ಇಂಜೆಕ್ಷನ್ ಕೊಡದೆ, ಮಾತ್ರೆ ಕೊಡದೆ, ಎಂತೆಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಇವತ್ತೇನು ಮಾತಾಡಿದ್ವಿ, ಚೈಲ್ಡ್ಹುಡ್ ಟ್ರಾಮಾ, ಈ ಥರದ ಕೇಸಸ್ ಕೂಡ ತುಂಬ ಜನ ಗುಣಮುಖರಾಗಿದ್ದಾರೆ. ಇವೆಷ್ಟು 40,000 ಕೇಸಸ್ಸಲ್ಲಿ ಯುನೀಕ್ ಆದಂಥದ್ದು 1-2 ಕೇಸ್ ಹೇಳ್ಬೋದಾ? ಓ ಖಂಡಿತ ಸರ್, ನಂದು ಪರ್ಸನಲ್ ಆಗಿರೋದು ಒಂದಷ್ಟು ಹೌದಾ? ಹೇಳ್ತೀನಿ. ಓ ಎಸ್, ಖಂಡಿತ ಸರ್. ಈ 15 ವರ್ಷದಲ್ಲಿ ಯಾವ ಥರದ ಕೇಸಸ್ ನೋಡಿದೀವಿ ಅಂದರೆ ನಿಜವಾಗ್ಲೂ ನನಗೆ ವಿಚಿತ್ರ ಅನ್ಸೋಕ್ಕಿಂತ ಜಾಸ್ತಿ ತುಂಬ ಪಾಪ ಅನ್ಸುತ್ತೆ. ತುಂಬ ಪಾಪ ಅನ್ಸುತ್ತೆ ಅಂದರೆ, ಅಯ್ಯೋ ಇಷ್ಟು ಚಿಕ್ಕ ಇನ್ನರ್ ಚೈಲ್ಡ್ ಉಂಡನ್ನ ಇಟ್ಕೊಂಡು ಪಾಪ ಅದು ಟ್ಯೂಮರ್ ಥರ ಒಳಗಡೆ ಬೆಳೆದು 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 ಈ ರೀತಿ ಸಫರ್ ಆಗ್ತಾ ಅಂದರೆ, ಅದರಲ್ಲಿ ಸಫರ್ ಆಗಿದ್ದು ಒಂದು ಬಿಟ್ಬಿಡಿ ಪಾಪ ಅದಾಗಬೇಕಾರೆ, ಈಗ ಅದರ ಸಿಮ್ಟಮ್ಸನ್ನು ಅಂಡರ್ಗೋ ಮಾಡಿ ಮಾಡಿ ಇಷ್ಟು ದೊಡ್ಡದಾಗಿ ಸಫರ್ ಆಗ್ತಾ ಇದ್ದಾರಲ್ಲ ಇವರು, ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅದರಲ್ಲಿ ಖಂಡಿತ ಒಂದು ಒಬ್ಸೆಸಿವ್ ಆ್ಯಕ್ಷನ್ ಇರಬಹುದು. ಅಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ. ಈಗ ಅಮ್ಮ ಯಾವಾಗಲೂ ಅಳ್ತಾ ಇದ್ಲು, ಆ ದುಃಖ ನಂಗೆ ತಡ್ಕೊಳಕ್ಕಾಗಲ್ಲ, ಅದಲ್ಲಿ ಕೂತಿದೆ, ಅಲ್ಲೆಲ್ಲೋ ಮುಚ್ಕೊಂಡು ಹೊಟ್ಟೋಗಿದೆ ಅದು, ಒಂದ್ರ ಮೇಲೆ ಒಂದು ಡಬ್ಬ ಮೇಲೆ ಡಬ್ಬ ಮುಚ್ಚಿ ಮುಚ್ಚಿ ಕಳೆದೋಗಿದೆ, ಅದು ಏನು ಇಶ್ಯೂ ಅಂತಾನೆ ಮರ್ತೋಗಿದೆ. ಬಟ್ ಈಗ ಆ ಫ್ರಸ್ಟ್ರೇಷನ್ ಹಾಗೆ ಇದೆಯಲ್ಲ, ಸಬ್ಕಾನ್ಷಿಯಸಲ್ಲಿ ವೂಂಡ್ ಅಲೈವ್ ಆಗಿದೆಯಲ್ಲ, ಈಗ ತಗೋ ಕೈ ತೊಳಿ ತೊಳಿ ತೊಳಿ, ಎಲ್ಲರಿಗೂ ಹೀಗೆ ಇರಬೇಕು ಅಂತ ಏನೂ ಇಲ್ಲ. ಎಕ್ಸಾಂಪಲ್ ಎಲ್ಲರಿಗೂ ಜನರಲೈಸ್ ಮಾಡಿ ನಾ ಹೇಳ್ತಾ ಇಲ್ಲ. ಅಥವಾ ಉಜ್ಜಿದೇನೆ ಉಜ್ಜು, ಗಲೀಜು, ಅಸಹ್ಯ. ಎಸ್ ಅದು ಏನು ಬೇಕಾದ್ರೂ ಇರ್ಬೋದು, ಅದು OCD ಥರದ್ದು ಇರಬಹುದು, ಅದು ಈ ಥರದ್ದು ವಿಯರ್ಡ್ ಆ್ಯಕ್ಷನ್ಸ್. ಈ ಥರ ಮಾಡಿದ್ರೆ ನಮ್ಮಮ್ಮ ಸತ್ತೋಗ್ಬಿಡ್ತಾಳೆ, ದೇವ್ರಿಗೆ ಒಂದೇ ಸತಿ ನಮಸ್ಕಾರ ಮಾಡಬಾರ್ದು, 20 ಸತಿ ನಮಸ್ಕಾರ ಮಾಡಿಬಿಟ್ಟು ಹೋಗ್ತೀನಿ, ಒಂದು ಸತಿ ನಾನು ಹೆಜ್ಜೆ ಇಟ್ಟರೆ ನಮ್ಮ ಅಪ್ಪಂಗೆ ಏನೋ ತೊಂದರೆ ಆಗುತ್ತೆ, ಇಟ್ಟು ತೆಗ್ದು 20 ಟೈಮ್ಸ್ ಮಾಡ್ತೀನಿ, ಆವಾಗ ಸರಿ ಹೋಗುತ್ತೆ. ಸರ್, ದೆರ್ ಇಸ್ ನೋ ಲಿಮಿಟ್ ಟು ದಿಸ್. ಈ ಥರದಂತೂ ಅದು ಎಷ್ಟು ವೆರೈಟಿ ಸಿಂಪ್ಟಮ್ಸ್ ನೋಡಿದ್ದೀನೋ ನಂಗೆ ಹೇಳೋಕ್ಕಾಗಲ್ಲ. ಇನ್ನು ತುಂಬ ಅಗ್ರೆಸಿವ್ ಆಗಿ ದೊಡ್ಡ ಜಗಳ ಆಗಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಆಪ್ರೇಷನ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿರೋ ಕೇಸಸ್ಸು ನೋಡಿದ್ವಿ. ಅಂದರೆ ಅಲ್ಲಿ ಇಶ್ಯೂ ಏನೂ ಇರಲ್ಲ, ನೀನು ಪಿಲ್ಲೋನ ಅಲ್ಲಿಂದ ಇಲ್ಲಿ ಯಾಕಿಟ್ಟೆ. ಆದರೆ ನಾನು ಆವಾಗಲೇ ನಂದೇ ಎಕ್ಸಾಂಪಲ್ ಹೇಳಿದ್ನಲ್ಲ, ನಂದು ಪೇಪರ್ ಎಲ್ಲಿದೆ, ನಾನು ಹತ್ತಿದ್ದು ಆ ಪೇಪರ್ ಗೊತ್ತು ನನಗೆ, ಗಾರ್ಬೇಜ್ ಹೋಗಿಲ್ಲ, ಮನೆಯಲ್ಲೇ ಇದೆ, ಹುಡುಕಿದ್ರೆ ಸಿಗತ್ತೆ ಅಂತ. ಹತ್ತೋ ಲೆವೆಲ್ಗೆ, ಅಳು ಬರೋ ಲೆವೆಲ್ಗೆ ನನಗೆ ಬೇಜಾರಾಗಿದ್ದು ಅಲ್ಲಿ ಯಾವುದೋ 30 ವರ್ಷದ ಹಿಂದೆ ಇದೆ ಟ್ರಿಗರ್. ಆ ರೋಷ ಯಾವ ರೇಂಜಿಗೆ ಬರುತ್ತೆ ಅಂದರೆ, ಅಯ್ಯಯ್ಯೋ, ಮನುಷ್ಯನಿಂದ ಪ್ರಾಣಿ ರಾಕ್ಷಸರಾಗೋಗ್ತಾರೆ. ಆ ಥರ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಆಮೇಲೆ ಪ್ಯಾಚಪ್ ಆಗ್ತಾರೆ, ಕೆಲವರು ಬೇರೆನೂ ಆಗೋಗಿರ್ತಾರೆ, ಆಮೇಲೆ ಪಶ್ಚಾತ್ತಾಪದಲ್ಲಿ ಬರ್ತಾರೆ. ಆ ಥರದ್ದು ಸುಮಾರು ಕೇಸಸ್ ನಾನು ನೋಡಿದ್ದೀನಿ. ಇನ್ನೊಂದಿದೆ ತುಂಬ ಯುನೀಕ್ ಕೇಸ್ ನನ್ನ ಕ್ಲಿನಿಕಲ್ಲಿ ನಾನು ನೋಡಿರೋದು. ಅದೇನು ಅಂತಂದರೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನನಗೆ ಗೌರವ, ಇಲ್ಲ ಅಂದರೆ ಅಮ್ಮ ಚಾಕುನ ಬಿಸಿ ಮಾಡಿ ಬರೆ ಇಟ್ಲು, ಬಾಯಿಲಿ 70 ತೊಗೊಂಡ್ಯಾ ನೀನು, 90 ತೊಗೊಳ್ಳೋ ಮಗು, 70 ತೊಗೊಂಡ್ಯಾ, ನೀನು ಕೊಬ್ಬು ಜಾಸ್ತಿ ಆಗಿದೆಯಾ, ದುರಂಕಾರ ನಿನಗೆ ಪ್ರೀತಿ ಜಾಸ್ತಿ ಕೊಟ್ಬಿಟ್ವಿ ಅಲ್ವಾ, ಅಪ್ರಿಸಿಯೇಷನ್ ಜಾಸ್ತಿ ಆಯಿತು ನಿನಗೆ ಅಂತ. ಅಂದರೆ ನೀನು ಹೈ ಪರ್ಫಾರ್ಮ್ ಮಾಡ್ತಾ ಇದ್ರೆ ಮಾತ್ರ ನಿನಗೆ ಮರ್ಯಾದೆ, ನಿನಗೆ ಜಾಗ, ನಿನಗೆ ಫ್ರೀಡಮ್, ನಿನಗೆ ಸೇಫ್ಟಿ. ಸ್ವಲ್ಪ ಪರ್ಫಾರ್ಮೆನ್ಸ್ ವೇವರ್ ಆದರೆ ಬ್ರೂಟಲ್ ಪನಿಷ್ಮೆಂಟ್. ನೋಡಿ, ನೀವು ಮಗುನ ಪರ್ಫಾರ್ಮೆನ್ಸ್ ಮಾಡು ಅಂತ ಎನ್ಕರೇಜ್ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ, ನೀವಿರೋದೇ ಪುಷ್ ಮಾಡೋಕ್ಕೆ, ಮೋಟಿವೇಟ್ ಮಾಡೋಕ್ಕೆ. ಬಟ್ ಅದು ಟ್ರಾಮಾ ಲೆವೆಲ್ಗೆ ಹೋಗಬಾರ್ದಪ್ಪ, ಅಲ್ವಾ ಸರ್? ಟ್ರಾಮಾ ಲೆವೆಲ್ಗೆ ಹೋಗಬಾರ್ದು. ಸೊ ಇದು ಆ್ಯಕ್ಚುಲಿ ನನ್ನ ಹತ್ರ ಬಂದ ಕೇಸ್ ಸ್ಟಡಿ ಇದು. ಆಕೆಗೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅಮ್ಮ ನನ್ನ ಪ್ರೀತಿಸ್ತಾಳೆ, ಇಲ್ಲ ನೀನು ನನ್ನ ಹತ್ರ ಇನ್ಮೇಲೆ ಮಾತಾಡಬೇಡ, ನೀನು 60 ಬಂದಿದ್ಯಾ, ಇನ್ನು 1 ತಿಂಗಳು ನೆಕ್ಸ್ಟ್ ಕ್ಲಾಸ್ ಟೆಸ್ಟ್ ಬರೋವರೆಗೂ ನೋ ಟಾಕಿಂಗ್. ಈ ಥರ ವಿಚಿತ್ರ, ಅಯ್ಯೋ ದೇವ್ರೆ. ಸೊ ಆವಾಗ ಮಗು ಏನು ಅನ್ಕೊಳ್ಳುತ್ತೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನನಗೆ ಮರ್ಯಾದೆ. ಸೊ ಇದು ಈ ಮೋಟರು 25ನೇ ವರ್ಷದಲ್ಲಿ ಓಡ್ತಾ ಇತ್ತು ಆಕೆಗೆ. ಯಾವ ರೇಂಜ್ಗೆ ಅಂದರೆ, ವಿಪರೀತ ಅತಿರೇಕವಾಗಿ ಕೆಲಸ ಮಾಡೋದು ಕಂಪ್ನೀಲಿ. ಅವ್ರ ಮ್ಯಾನೇಜರ್ ಹೇಳೋರಂತೆ, ಅಮ್ಮ ಯಾಕಮ್ಮ ಈ ಥರ ಹುಚ್ಚಿ ಥರ ಕೆಲಸ ಮಾಡ್ತೀಯ, ಹೋಗಮ್ಮ, ಇಷ್ಟೆಲ್ಲ ನೀನು ಪರ್ಫಾರ್ಮ್ ಮಾಡೋದು ನಮಗೆ ಅಯ್ಯರ್, ಇದರಿಂದ ಯಾಕೆ ಈ ರೇಂಜಿಗೆ ಕೆಲಸ ತೊಗೋತಾ ಇದ್ದೀರಾ, ಏನಾದರೂ ಸ್ಪೆಷಲ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಅಂತ ಬೈಯೋರಂತೆ ಅವ್ರಿಗೆ. ಆ್ಯಂಡ್ ಆಕೆಗೆ ಮಾಡಬೇಕು. ಶಿ ಈಸ್ ಕಾನ್ಸ್ಟೆಂಟ್ಲಿ ಇನ್ ದಟ್ ವಿಯರ್ಡ್ ಫೀಲಿಂಗ್, ಸೊ ಅವಳಿಗೆ ಗೊತ್ತಾಯ್ತದು, ನನಗೆ ಪ್ಯಾನಿಕ್ ಆಗ್ತಾ ಇದೆ ಮೇಡಮ್, ಸ್ಟ್ರೆಸ್ ಆಗ್ತಾ ಇದೆ, ಸುಮ್ಮನೆ ಒಂದು ಟಿಕ್ ಅಂತ SMS ಬಂದರೆ ಸಾಕು, ನನ್ನ ಕಂಪ್ನಿಯಿಂದ ರಾತ್ರಿ ಪೂರ್ತಿ ನಿದ್ರೆನೇ ಹೊಟ್ಟೋಗುತ್ತೆ, ಪರ್ಫಾರ್ಮ್ ಮಾಡಬೇಕು ಅಂತ. ವೆರಿ ಹೈ ಅಲರ್ಟಲ್ಲಿದೆ ನನ್ನ ಬ್ರೈನು, ಪ್ಲೀಸ್ ಹೆಲ್ಪ್ ಮೀ ಅಂತ. ಸೊ ಈ ಥರದ್ದು ಇರಬಹುದು. ವಿಚಿತ್ರ ನೋಡಿ ಯಾವ ಥರದೆಲ್ಲ ಸಿಂಪ್ಟಮ್ಸ್ ಹೇಗೆಲ್ಲ ಬರುತ್ತೆ ಅಂದರೆ. ಆ್ಯಂಡ್ ಖಂಡಿತ
ಒಂದು ವಿಯರ್ಡ್ ಪರ್ಸನಾಲಿಟಿ ಕೆಲವರು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ತುಂಬ ವಿಯರ್ಡ್. ನಾನು ಕನ್ನಿಂಗ್ ಆಗಿದ್ರೇ ಸರ್ವೈವ್ ಆಗೋದು, ಸುಳ್ಳು ಹೇಳಿದ್ರೇ ಬದುಕಕ್ಕಾಗೋದು, ಮೋಸ ಮಾಡಿದ್ರೇ ಆಗೋದು, ಇವನ್ನೆಲ್ಲ ಉಪಯೋಗಿಸ್ಕೊಂಡು ಬಿಸಾಕಿದ್ರೇ ಹೀಗಿರೋದು. ಇವಾಗ ನನ್ನ ಥರ ಪರ್ಫಾರ್ಮ್ ಮಾಡೋರು ಇವರು ನನಗೆ ಕಾಂಪಿಟೇಷನ್ ಅನಿಸ್ತಾರೆ. ಇವ್ರನ್ನ ಚೀಪಾಗಿ ಡಿಗ್ರೇಡ್ ಮಾಡಿ ಹೇಳಿದ್ರೇ ನಾನು ಬೆಳೆಯೋಕ್ಕಾಗೋದು. ಇವ್ರ ಬಗ್ಗೆ ಏನಾದರೂ ಕತೆ ಕಟ್ಬಿಟ್ರೇ ನನ್ನನ್ನು ಗ್ರೇಟ್ ಅನ್ನೋದು. ಈ ಥರದ್ದೆಲ್ಲ ವಿಚಿತ್ರ. ಅಂದರೆ ನೀವು ಗ್ರೇಟ್ ಅನ್ನೋದಕ್ಕೆ ಇನ್ನೊಬ್ರನ್ನ ಯಾಕೆ ನೀವು ಚೀಪಾಗಿ ತೋರಿಸ್ಬೇಕು? ಅದ್ರ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ನೀವು ಗ್ರೇಟ್ ಅನ್ನೋದನ್ನ ನಿಮ್ಮ ಗ್ರೇಟ್ನೆಸ್ ಮೂಲಕ ತೋರಿಸ್ಕೊಳ್ಳಿ ಅಲ್ಲ. ಇಲ್ಲ, ಅದು ಇನ್ನರ್ ಚೈಲ್ಡ್ ಟ್ರಾಮಾಯಿಂದ ಖಂಡಿತ ಕನೆಕ್ಟ್ ಆಗಿರುತ್ತೆ ಎಷ್ಟೋ ಸಾರಿ. ಸೊ ಈ ಥರ ಸುಮಾರು ಕೇಸಸ್ ನೋಡಿದ್ದೀನಿ. ಸಮ್ ಆಫ್ ದೆಮ್. ಈ ಚೈಲ್ಡ್ಹುಡ್ ಟ್ರಾಮಾಸ್ ಎಲ್ಲ ಯಾವಾಗಲೂ ನಡೀತಿರೋದಲ್ವಾ? ಅಂದರೆ ಡೀಪ್ ಆಗಿ ನಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಕೂತ್ಬಿಟ್ಟಿರುತ್ತೆ. ಎಷ್ಟೋ ವರ್ಷಗಳ ಮುಂಚೆ ನಡೆದಿರೋದನ್ನ ನಾವು ಇಷ್ಟು ಬೇಗನೆ ಮಾಡ್ಕೊಳಕ್ಕಾಗತ್ತಾ? ಅಥವಾ ಇದಕ್ಕೆ ಇನ್ನೊಂದು 20-30 ವರ್ಷ ಮಾಡ್ಕೊಬೇಕಾ? ಅಥವಾ ಬೇಗನೆ ಇದನ್ನ ಹೀಲ್ ಮಾಡ್ಕೊಬೋದು? ಖಂಡಿತ ಹೀಲ್ ಮಾಡ್ಕೊಳ್ಬೋದು. ನೀವು ಹೇಳ್ದಾಗೆ 1000 ಜನಕ್ಕೆ ಇದ್ರ ಲಾಭನ ನಮ್ಮ ಹೀಲಿಂಗ್ ಸೆಂಟ್ರಲ್ಲೇ ನಾವು ನೋಡ್ತಾನೆ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಸಚ್ ಅ ಸೆಲೆಬ್ರೇಷನ್, ಗೊತ್ತಾ ಸರ್ ಅದನ್ನು ನೋಡೋದು. ಅವ್ರು ಚೆನ್ನಾಗಾಗೋದು, ಮೇಡಮ್ ಇದು ಕನೆಕ್ಟೆಡ್ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈ ಕಾಯಿಲೆ ಇದರಿಂದ ಬಂದಿದೆ ಐಡಿಯಾನೇ ಇರಲಿಲ್ಲ, ಅಯ್ಯೋ ನೋಡಿ ನನ್ನ ಪರ್ಫಾರ್ಮೆನ್ಸ್ ನೋಡಿ, ನಂಗೆ ಪ್ರಮೋಷನ್ ಸಿಕ್ತು ನೋಡಿ, ನನ್ನ ಇನ್ಫೆಕ್ಷನ್ ಇವಾಗ ಹೊರ್ಟೋಗಿ ನಾರ್ಮಲ್ ಬಂದಿದೆ ನೋಡಿ ರಿಪೋರ್ಟ್. ಅಯ್ಯೋ ಅದು ಟೆಸ್ಟಿಮೋನಿಯಲ್ ನೋಡ್ತಾ ಇದ್ರೆ ನಮ್ಗೆ ಅಳುನೇ ಬಂದ್ಬಿಡುತ್ತೆ ಕೆಲವು ಸತಿ. ಅಯ್ಯಪ್ಪ ಯಾಕೆ ಇಷ್ಟೊಂದು ಅನ್ನೆಸೆಸರಿ ಸಫರ್ ಆಗ್ತಾಯಿದ್ರು ಅಂತ. ಸೊ ನಂಬರ್ 1 ಥಿಂಗ್ ಏನು ಅಂದರೆ, ನನಗೆ ಹೀಲ್ ಆಗಬೇಕಾಗಿದೆ, ನನಗೂ ಕೂಡ ಇದರಲ್ಲಿ ಏನೋ ಇಶ್ಯೂ ಇದೆ ಅನ್ನೋ ಫಸ್ಟ್ ಆ ಮೆಚ್ಯೂರಿಟಿ ಅವೇರ್ನೆಸ್ ಬರಬೇಕು. ಇಲ್ಲ ಬಿಡು ಅಂತ ಒಂಥರ ಉಡಾಫೇಲ್ ಹೋದರೆ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಆ ಜಸ್ಟಿಸ್ ಹಾಗೆ ಬಂದ್ಬಿಡುತ್ತೆ ರೆಸಿಸ್ಟೆನ್ಸ್ ಇಲ್ಲ. ಇವಾಗ ಮಾಡಿದಕ್ಕಿಂತ ವಿಚಿತ್ರವಾಗಿ ಬರುತ್ತೆ ಆ್ಯಕ್ಷನ್ಸು. ಹಂಗೆ ಮಾಡ್ಕೋಬೇಡಿ. ಅವೇರ್ನೆಸ್ ಇಸ್ ದ ಕೀ. ಒಂದು. ಎರಡನೇ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಟರ್ಮ್. ಇದು ಯೋಚನೆ ಮಾಡಿದ್ರ ಮೇಲೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ. ರೀಪೇರೆಂಟಿಂಗ್ ಯೋರ್ ಸೆಲ್ಫ್ ಅಂದರೆ, ನಿಮಗೇನು ನಿಮ್ಮ ಪೇರೆಂಟ್ಸ್ ಕೊಡೋಕ್ಕಾಗಲಿಲ್ಲ, ಅವ್ರೇನು ವಿಲನ್ಗಳಲ್ಲ. ಅವ್ರಿಗೆ ಎಷ್ಟಿತ್ತೋ ಎಷ್ಟು ಗೊತ್ತಿತ್ತೋ ಪಾಪ ಮಾಡಿದ್ರು, ಅವ್ರು ಬೆಸ್ಟ್ ಅವ್ರು ಮಾಡಿದ್ರು. ನಮಗೆ ಜೀವ ಕೊಟ್ರಲ್ಲ ಇಲ್ಲಿ ಬಂದು ನಮ್ಮ ಈ ಭೂಮಿ ಅನ್ನೋ ಯೂನಿವರ್ಸಿಟಿಲಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಉದ್ಧಾರ. ಅಷ್ಟಕ್ಕೆ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ಮಿಕ್ಕಿದ್ದು ಏನೇ ಗೂಫಪ್ ಮಾಡಿದ್ರು ಓಕೆ, ಅದು ಅವ್ರ ಅಜ್ಞಾನದಿಂದ ಅವ್ರು ಮಾಡಿದ್ದಾರೆ, ಅವ್ರಿಗೇನೋ ಮೆಚ್ಯೂರಿಟಿ ಇರಲಿಲ್ಲ, ಮಾಡ್ತಿದ್ರು ಅಥವಾ ಮಾಡಿದ್ದಾರೆ. ಆದರೆ ನಮ್ಮನ್ನು ನಾವು ರೀಪೇರೆಂಟಿಂಗ್ ಮಾಡ್ಕೊಳ್ಬೇಕು. ನಾನು ನನಗೆ ಪೋಷಕನಾಗಿ ಯಾವ ರೀತಿ ಇದನ್ನು ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಅಲ್ಲಿಂದ ಶುರುವಾಗತ್ತೆ ಸ್ಟೆಪ್ ಬೈ ಸ್ಟೆಪ್. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಜರ್ನಲಿಂಗಿಂದ ಶುರು ಮಾಡಿ. ಈ ಇಶ್ಯೂ ಇತ್ತು ನನಗೆ, ಇದನ್ನು ಬಿಡಬೇಕು ಅಂತ ನನಗೆ ಅರಿವಾಗಿದೆ, ಬಿಡ್ತೀನಿ ಅಂತ ಅಲ್ಲಿಂದ ಶುರು ಮಾಡಿ. ಬ್ರೆತ್ ವರ್ಕ್ ಮಾಡಿ. ಏನೇನು ಅದ್ಭುತಗಳು ಮಾಡ್ಬೋದು ಸರ್ ಕಾನ್ಷಿಯಸ್ ಬ್ರೀದಿಂಗಿಂದ. 5 ನಿಮಿಷ ಅದನ್ನು ರಿಲೀಸ್ ಮಾಡೋ ಬ್ರೆತ್ ವರ್ಕ್ ಮಾಡಿ. ಎಷ್ಟೊಂದು ವಿಜುವಲೈಸೇಷನ್ ನಾನು ಹೇಳ್ಕೊಟ್ಟಿದ್ದೀನಿ. ನನ್ನ 1000 ವೀಡಿಯೋಗಳಿದೆ ನಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲೂ. ಯಾವುದಾದ್ರೂ ಒಂದು ವಿಜುವಲೈಸೇಷನ್ ಪಿಕ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಈ ಥರ ಸಣ್ಣ ಪುಟ್ಟ ಸ್ಟೆಪ್ಸನ್ನು ತಗೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ನಿಮ್ಮ ಜೊತೆ ನೀವು ಕೈಂಡಾಗಿ ಬಿಹೇವ್ ಮಾಡಿ. ಬಿ ಕೈಂಡ್ ಟು ಯೋರ್ ಸೆಲ್ಫ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಚೂಸ್ ಯೋರ್ ಸೆಲ್ಫ್ ಅಂತ. ಅಲ್ಲಿ ಟ್ರಿಗರ್ ಆಗ್ತಾ ಇದೆ, ಕೋಪ ಬರ್ತಾ ಇದೆ, ಹಂಗಾಗ್ತಾ ಇದೆ. ಬಟ್ ನೀವು ನಿಮ್ಮ ಮೇಲೆ ಕೈಂಡ್ ಆಗಿದ್ರೆ, ನಿಮ್ಗೆ ಸೆಲ್ಫ್ ಲವ್ ಇದ್ದರೆ, ಓಕೆ ನನಗೆ ಆ ಇಶ್ಯೂಕ್ಕಿಂತ ಜಾಸ್ತಿ ನನ್ನ ಒಳಗಡೆ ಇರೋ ಏನೋ ನ್ಯೂನತೆಯಿಂದ ಇದಾಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ, ಲೆಟ್ ಮಿ ಬಿ ಕೈಂಡ್ ಟು ಮೈ ಸೆಲ್ಫ್. ಯಾಕಂದರೆ ಜಗಳ ಎಲ್ಲ ಆದಮೇಲೆ ಸುಸ್ತಾಗೋರು ಯಾರು? ಅಳೋರು ಯಾರು? ಏನೂ ಚೆನ್ನಾಗಿಲ್ಲ ನನ್ನ ಲೈಫಲ್ಲಿ ಅಂತ ಬೇಜಾರು ಮಾಡ್ಕೊಳ್ಳೋರು ಯಾರು ಅಲ್ವಾ? ದೇವ್ರಿಗೂ ಶಾಪ ಹಾಕೋ ರೇಂಜ್ಗೆ ಆಧ್ಯಾತ್ಮದಲ್ಲಿ ಬಿದ್ದೋಗೋರು ಯಾರು? ನೀವೇ. ಸೊ ಪ್ಲೀಸ್ ಬಿ ಕೈಂಡ್ ಟು ಯೋರ್ ಓನ್ ಸೆಲ್ಫ್, ಯಾವಾಗಲೂ ಅಷ್ಟೆ. ಓಕೆ, ಇನ್ನು ಈ ಪ್ರಾಸೆಸ್ಸಲ್ಲಿ ಪ್ರಮುಖವಾಗಿ ಕ್ಷಮಿಸಿ. ತಂದೆ ತಾಯಿ ನಿಮಗೆ ಟ್ರಾಮಾ ಕೊಟ್ಟವ್ರು, ಯಾರೋ ಒಬ್ಬ ಸ್ಟುಪಿಡ್ ಪರ್ಸನ್ ನಿಮ್ಮನ್ನು ಅಸಭ್ಯವಾಗಿ ನಡೆಸ್ಕೊಂಡವರು, ಅಬ್ಯೂಸ್ ಮಾಡಿದವರು, ಫಿಸಿಕಲ್ ಅಬ್ಯೂಸ್ ಮಾಡಿದವರು, ಪ್ರಿಕಾಷನ್ಸ್ ತೊಗೊಳ್ಳಿ. ನಿಮಗೆ ಬೇಕಾಗೋ ಆ್ಯಕ್ಷನ್ಸ್ ತೊಗೊಳ್ಳಿ, ನ್ಯಾಯಕ್ಕೆ ಹೋರಾಡಿ. ಆದರೆ ಇಲ್ಲಿಂದ ಲೆಟ್ ಗೋ ಮಾಡಿ. ಅಫ್ಕೋರ್ಸ್ ಇದನ್ನು ಈ ಹಿಂದೆ ಕೂಡ ಸಾಕಷ್ಟು ಸತಿ ಹೇಳಿದ್ದೀನಿ ಅಥವಾ ಹೇಳಿರ್ತಾರೆ ಬೇರೆಯವರು. ಒಪೋನೋಪೋನೋ ಮೆಡಿಟೇಷನ್ ಅಂತ. ಸೊ ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ಎದೆ ಮೇಲೆ ಕೈ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಇನ್ನೂ ಡೀಪಾಗಿ ಹೋಗೋಕ್ಕೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಾನು ರೀಸೆಂಟಾಗಿ ನವೆಂಬರಲ್ಲಿ ನಿಮ್ಗೆ ಗೊತ್ತಿರುವಾಗ ಅಮೆರಿಕಾಗೆ ಹೋದಾಗ ಅಲ್ಲಿ ಹವಾಯಿಗೂ ಕೂಡ ಹೋಗಿದ್ದೆ. ಅಲ್ಲಿ ಇದು ಹವಾಯಿಯನ್ ಮೆಥಡೇ ಇದು. ಎಷ್ಟು ಅವರದ್ದು ಹೇಳ್ತಾ ಇದ್ದಿದ್ದು ಕೇಳಿದ್ರೆ ಇಷ್ಟು ಡೀಪಾಗಿ ಯೂಸ್ ಮಾಡ್ತಾರೆ ಇದನ್ನು. ಇನ್ಫ್ಯಾಕ್ಟ್ ಎಷ್ಟು ಬ್ಯೂಟಿಫುಲ್ ಅಂದರೆ, ಇದು ಸ್ವಲ್ಪ ಔಟ್ ಆಫ್ ಟಾಪಿಕ್, ಬಟ್ ಹೇಳ್ತೀನಿ, ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಆ ಹವಾಯನ್ ಒಪೋನೋಪೋನೋ ಮೆಡಿಟೇಷನಲ್ಲಿ ಕೇವಲ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಷ್ಟೇ ಅಲ್ಲ.
ಹುಷಾರಿಲ್ಲ ಯಾರಿಗಾದ್ರೆ ಅಂದರೆ ಅವ್ರನ್ನ ಮಧ್ಯದಲ್ಲಿ ಮಲಗಿಸಿ ಮನೇಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಅವ್ರ ಸುತ್ತ ಕೂತ್ಕೊಂಡು ಒಬ್ರ ಕೈ ಒಬ್ರು ಇಟ್ಕೊಂಡು ಈ ಪ್ರೇಯರ್ನ ಒಂದು 15-20 ಮಿನಿಟ್ಸ್ ಮಾಡೋರಂತೆ, ಮಾಡ್ತಾರಂತೆ ಈಗಲೂ. ಸೊ ಆವಾಗ ಆ ಎನರ್ಜಿ ರಿಲೀಸ್ ಆಗುತ್ತಲ್ಲ ಇಡೀ ಫ್ಯಾಮಿಲಿಗೆ, ಅದರಿಂದ ಆ್ಯಕ್ಚುಲಿ ಏನಕ್ಕೆ ಜ್ವರ ಬಂದಿದೆ ಅದು ಗುಣ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ. ಲಿಟ್ರಲಿ ಅಲ್ಲಿ ಅವರ ಕಲ್ಚರಲ್ ಪಾರ್ಕ್ಗೆ ಹೋಗಿದ್ದು, ತುಂಬ ಜನ ರಿಸರ್ಚರ್ಸ್ ಹತ್ರ ನಾನು ಮಾತಾಡಿದ್ದು, ಎಷ್ಟೋ ದಿನ ಅಲ್ಲಿದ್ದು ಅದನ್ನೆಲ್ಲ ತಿಳ್ಕೊಂಡಿದ್ದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಅಯ್ಯೋ ಇಮೋಷನ್ಸ್ಗೆ ಎಷ್ಟು ಡೀಪ್ ಬೆಲೆ ಕೊಡ್ತಾರಲ್ಲ ಇವರೆಲ್ಲ. ಆ್ಯಂಡ್ ತುಂಬ ಖುಷಿ ಕೊಡೋ ವಿಷಯ ಏನು ಅಂದರೆ ಹವಾಯನ್ಸ್ ಸುಮಾರು ವಿಷಯಗಳನ್ನು ಏನ್ಷಂಟ್ ಇಂಡಿಯನ್ಸಿಂದ ಕಲ್ತಿದ್ದಾರೆ ಅಂತೆಲ್ಲ ಒಪ್ಕೊಳ್ತಾರೆ ಅವರು. ಸೊ ತುಂಬ ಹೆಮ್ಮೆ ಅನ್ನಿಸ್ತು. ಬಟ್ ಇದು ಒಂದು. ಇನ್ನು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಖಂಡಿತ ತುಂಬ ಆಘಾತ ಆಗಿದ್ರೆ ಥೆರಪಿ ತೊಗೊಳ್ಳಿ, ಹೀಲಿಂಗ್ ತೊಗೊಳ್ಳಿ, ಕೌನ್ಸಿಲಿಂಗ್ ತೊಗೊಳ್ಳಿ. ಬಟ್ ಪ್ಲೀಸ್ ಸರ್ಟಿಫೈಡ್ ಪೀಪಲ್ ಹತ್ರ ತೊಗೊಳ್ಳಿ. ಅಂದರೆ ಅವ್ರಿಗೆ ಆ ಒಂದು ಸೂಟಬಲ್ ಎಜುಕೇಷನ್ ಇದ್ದಾಗ ಏನಾಗುತ್ತೆ, ಬೇರೆ ಥರ ಅದು ಎಲ್ಲಾದರೂ ಟ್ರಿಗರ್ ಆಗ್ತಾ ಇದ್ರೆ ಅದು ಆ ರಿಲೇಷನ್ ಅರ್ಥ ಮಾಡಿಕೊಂಡು ನಿಮಗೆ ಸೂಕ್ತವಾಗಿ ಹೆಲ್ಪ್ ಮಾಡೋಕ್ಕೆ, ಟು ಕೇಟರ್ ಟು ಯುವರ್ ನೀಡ್ಸ್, ಅಷ್ಟು ಮೆಚ್ಯೂರಿಟಿ ಇರುತ್ತೆ. ಸುಮ್ಮನೆ ಎಲ್ಲದಕ್ಕೂ ಇದೆ ಎಲ್ಲದಕ್ಕೂ ಅದೇ ಅಂತ ಬ್ಲ್ಯಾಂಕೆಟಾಗಿ ಎಲ್ಲರಿಗೂ ಒಂದೇ ಮಂತ್ರ ಹೇಳೋದು ಇಟ್ ಈಸ್ ವೆರಿ ರಾಂಗ್. ಸೊ ಸರ್ಟಿಫೈಡ್ ಹತ್ರ ಹೋಗಿ, ಕ್ವಾಲಿಫೈಡ್ ಹತ್ರ ಹೋಗಿ, ಸ್ವಲ್ಪ ನಿಮಗೂ ಒಂದು ಸ್ಟ್ಯಾಂಡರ್ಡ್ ಆಫ್ ಅಂಡರ್ಸ್ಟ್ಯಾಂಡಿಂಗು, ಮೆಚ್ಯೂರಿಟಿ, ಸೈನ್ಸ್ ಮತ್ತು ಸ್ಪಿರಿಚುವಲ್ ಬೇಸಲ್ಲಿ ಉತ್ತಮ ಗುಣಮಟ್ಟಕ್ಕೆ ಹೋಗುತ್ತೆ. ಸೊ ಪ್ಲೀಸ್ ಡೋಂಟ್. ಆ್ಯಂಡ್ ಇಟ್ ಈಸ್ ಪಾಸಿಬಲ್. ಈ ಥರ ಸಣ್ಣ ಪುಟ್ಟ ಹೆಜ್ಜೆಗಳನ್ನು ತಗೊಂಡು ಖಂಡಿತ ನೀವು ಅದನ್ನು ಹೀಲ್ ಮಾಡ್ಕೋಬೋದು. ಆ್ಯಂಡ್ ನಾನು ಆಗಲೇ ಅದು ಎಕ್ಸ್ಪೆರಿಮೆಂಟ್ ತೋರಿಸೋದ್ನಲ್ಲ, ಆ ಥರ ಮಸ್ಕಿ ಗಲೀಜಾಗಿರೋ ನೀರನ್ನೇ ನೀವು ಅಂತ ಅಂದ್ಕೊಂಡು ಇಡೀ ಸಮಾಜ ಅದೇ ಕಲರ್ಲಿ ಇರಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ನೀವು ಆ್ಯಕ್ಚುಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆ ಲೆವೆಲ್ಗೆ ಹೋಗಬೇಕು. ಸೊ ಆ ಗಲೀಜು ನೀರಿಂದ ಆ ಲೆವೆಲ್ಗೆ ಹೋಗೋಕ್ಕೆ ಗಲೀಜು ನೀರನ್ನ ಪೂರ್ತಿ ಚೆಲ್ಲಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಒಳ್ಳೆ ನೀರು ತುಂಬ್ಕೋಬೇಕು, ವಿಚ್ ಇಸ್ ಹೀಲಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಅಥವಾ ನೀವು ಸ್ವಲ್ಪನೇ ನೀರು ತುಂಬ್ತಾ ಹೋಗಬೇಕು. ವಿಜುವಲೈಸೇಷನ್ನು, ಮೆಡಿಟೇಷನ್ನು, ಜರ್ನಲಿಂಗು, ಪ್ರಾಣಾಯಾಮ, ಗಾರ್ಡನಿಂಗು. ನೀರು ತುಂಬ್ತಾ ಏನಾಗುತ್ತೆ ಸರ್, ಈಗ ಗಲೀಜು ನೀರಿದ್ರೆ ತುಂಬ್ತಾ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಆಮೇಲೆ ಅದು ಕ್ರಮೇಣವಾಗಿ ನೀವು ಬೇಕಾದ್ರೆ ನೀರು ಹಾಕ್ತಾರೆ 5 ನಿಮಿಷ ಪೂರ್ತಿ ಒಳ್ಳೆ ನೀರಾಗೋಗುತ್ತೆ. ಸೊ ಬೇಗ ಬೇಕು ಅಂದರೆ ಚಲ್ಲಿ ಕ್ಲೀನ್ ಮಾಡೋ ಪ್ರಾಸೆಸ್ಗೆ ಬೇರೆಯವ್ರ ಹೆಲ್ಪ್ ಬೇಕಾಗುತ್ತೆ. ಸರ್ಟಿಫೈಡ್ ಯಾರಾದರೂ ಥೆರಪಿಸ್ಟ್ ಅಥವಾ ಕೋಚ್ ಅವ್ರದ್ದು ಹೆಲ್ಪ್ ತೊಗೊಳ್ಳಿ. ಬೆಟರ್ ಯು ಸೀಕ್ ಪ್ರೊಫೆಷ್ನಲ್ ಹೆಲ್ಪ್. ಅಥವಾ ಇದು ಮಾಡಬಹುದು. ಎಸ್, ಖಂಡಿತ ಕಲಿಬೋದು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಜಾಗೃತ ಮನಸ್ಸಲ್ಲಿ ಈ ಥರದ ಸಿಂಪ್ಟಮ್ಸ್ ಇದೆ, ಓಕೆ ಅಲ್ವಾ? ಆದರೆ ಅದ್ರ ಹಿಂದೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು ಇದು ಬರೀ 1/4 ಅಷ್ಟೇ. ಒಂದು 10% ಅಂತ ಅಂದ್ಕೊಳ್ಳಿ. ಅಂದರೆ ನನಗೆ ತಲೆನೋವಿದೆ, ನಂಗೆ ಕೋಪ ಬರ್ತಾ ಇದೆ, ನಂಗೆ ಯಾರೂ ಒಳ್ಳೆಯವ್ರು ಸಿಗ್ತಾ ಇಲ್ಲ ರಿಲೇಷನ್ಶಿಪ್ಪಲ್ಲಿ. ಈ ಭಾಗ ಏನಿದೆ ಇದ್ರ ಹಿಂದೆ ತುಂಬ ಅಗಾಧವಾದ ನಿಮ್ಮ ಸಬ್ಕಾನ್ಷಿಯಸ್ಸಿನ ಇನ್ಫ್ಲುಯೆನ್ಸ್ ಇದೆ. ಅದು ನಿಮಗೆ ಕಾಣಲ್ಲ ಜಾಗೃತ ಮನಸ್ಸಿನ ಸಿಂಪ್ಟಮ್ ಲೆವೆಲಿಂದ ನೋಡಿದಾಗ. ಅದರ ಒಳಗಡೆ ಹೋಗಿದಾಗ ನಿಮಗೆ ಕ್ಲಿಯರ್ ಆಗಿ ಅಲ್ಲಿ ಏನೇನು ಆಘಾತ ಇದೆ, ಟ್ರಾಮಾ ಇದೆ, ಏನೇನು ಡಿಜೆಕ್ಷನ್ ಆಗಿದೆ, ಯಾವ್ದ್ಯಾವ್ದು ಎಲ್ಲೆಲ್ಲಿ ಕೂತಿದೆ, ಈ ವಿಶಾಲವಾದ ಪ್ರಪಂಚದಲ್ಲಿ ಯಾವುದು ಈ ಥರ ನಿಮಗೆ ಸಿಂಪ್ಟಮ್ ಬರೋಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅನ್ನೋ ಕೋರ್ಲೇಷನ್ ಗೊತ್ತಾಗತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್. ಈಗ ನೀವು ಹೀಲ್ ಆಗಬೇಕು ಇನ್ನರ್ ಚೈಲ್ಡಿಂದ, ಇದು ಸಾಧ್ಯ ಇದೆಯಾ ಅಂತ ಕೇಳೋದಾದರೆ, ಫಸ್ಟ್ ಆಫ್ ಆಲ್ ನೀವು ಈ ಸಬ್ಕಾನ್ಷಿಯಸ್ ಪ್ಯಾಟರ್ನ್ಸನ್ನು ತಿಳ್ಕೊಳ್ಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಸಬ್ಕಾನ್ಷಿಯಸ್ ಸ್ಟೇಟಿಗೆ ಹೋಗೋದನ್ನು ತಿಳ್ಕೊಳ್ಬೇಕು. ಅದನ್ನು ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ರೂಢಿಸ್ಕೊಳ್ಬೋದು. ಯಾಕಂದರೆ ನೀವು ಫಸ್ಟ್ ಆಫ್ ಆಲ್ ಆ ಸ್ಟೇಟಿಗೆ ಹೋಗಲಿಲ್ಲ ಅಂದರೆ ಎಲ್ಲಿ ಯಾವ್ದು ಕೂತಿದೆ, ಯಾವ್ದು ಬಚ್ಚಿಟ್ಕೊಂಡಿದೆ, ಯಾವುದು ಡ್ರಾಮಾ ಆಗೋಗಿದೆ ಅದು ತಿಳಿಯೋದೇ ಇಲ್ಲ. ಆದ್ದರಿಂದ ಖಂಡಿತವಾಗಿಯೂ ಆ ಪ್ಯಾಟರ್ನ ತಿಳ್ಕೊಳ್ಬೇಕು. ಆ್ಯಂಡ್ ಇದನ್ನು 15 ವರ್ಷದಿಂದ ಆಲ್ಮೋಸ್ಟ್ ಯಾರೆಲ್ಲ ನನ್ನ ಹತ್ರ ಕನ್ಸಲ್ಟೇಷನ್ ಟ್ರೀಟ್ಮೆಂಟಿಗೆ ಬರ್ತಾರೋ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳ್ಕೊಡ್ದೆ ನಾನು ಟ್ರೀಟ್ಮೆಂಟೇ ಶುರು ಮಾಡಲ್ಲ. ಯಾಕೆಂದರೆ ಅವ್ರಿಗೆ ಆ ಇನ್ನರ್ ಪ್ಯಾಟರ್ನ್ ತಿಳ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಅವ್ರು ಯಾವಾಗಲೂ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರೇ ಅದನ್ನು ಮಾಡ್ಕೊಳ್ಬೋದು. ಒಂದು ಅಫರ್ಮೇಷನ್ ಹೇಳೋದ್ರಿಂದ ಹಿಡಿದು ಒಂದು ಈ ಥರದ ಹೀಲಿಂಗ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋವರೆಗೂ ಆಬ್ಸಲ್ಯೂಟ್ಲಿ ಎಲ್ಲದಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಸಬ್ಕಾನ್ಷಿಯಸ್ ಪ್ಯಾಟರ್ನ್ ಇಸ್ ಮ್ಯಾಂಡೇಟ್ರಿ. ಆ್ಯಸ್ ಅ ಥೆರಪಿಸ್ಟ್, ಆ್ಯಸ್ ಅ ಪ್ರೊಫೆಷನಲ್, ಐಮ್ ಟೆಲಿಂಗ್ ಯು. ಸೊ ಇದಕ್ಕೆ ಅನುಕೂಲ ಆಗಲಿ ಅಂತ ಇದೇ ಮೇ 30ನೇ ತಾರೀಕು ಆಫ್ಲೈನ್ ಡೈರೆಕ್ಟ್, ಯಾಕಂದರೆ ಸಮ್ಮರ್ ಎಲ್ಲರೂ ತುಂಬ ಡಿಮಾಂಡ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನಾನೇ ಮಧ್ಯಾಹ್ನ ಆಲ್ಮೋಸ್ಟ್ 2 ಗಂಟೆಯಿಂದ 6 ಗಂಟೆವರೆಗೂ 4 hours ಇಂಟೆನ್ಸ್ ಆಗಿ ಈ ಸಬ್ಕಾನ್ಷಿಯಸ್ ಪ್ಯಾಟರ್ನ್ಸ್ ಬಗ್ಗೆನೇ ಹೇಳ್ಕೊಡ್ತಾ ಇದ್ದೀನಿ ನಿಖರವಾಗಿ. ಎಕ್ಸ್ಕ್ಲೂಸಿವ್ಲಿ ಟೀಚಿಂಗ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್, ಇದ್ರ ಬಗ್ಗೆನೇ. ಸೊ ಆ ಸ್ಟೇಟ್ ಅಂದರೆ ಏನು, ಅಲ್ಲಿಗೆ ಹೇಗೆ ಹೋಗೋದು, ಅದನ್ನು ಟ್ಯಾಪ್ ಮಾಡೋದು ಹೇಗೆ, ಅಲ್ಲಿರೋದನ್ನ ಐಡೆಂಟಿಫೈ ಮಾಡಿದಾಗ ರಿಲೀಸ್ ಮಾಡೋದು ಹೇಗಾಗುತ್ತೆ, ಆಲ್ ದಟ್ ಬ್ಯೂಟಿಫುಲ್ ಸೈನ್ಸ್ ಅಬೌಟ್ ಇಟ್, ಅದನ್ನು ನೀವು ಕಲ್ತ್ಕೋಬಹುದು. ಸೊ ಐ ಆಮ್ ಗೋಯಿಂಗ್ ಟು ಪರ್ಸ್ನಲಿ ಟೀಚ್ ದ್ಯಾಟ್. ಒಂದು ಆಫ್ಲೈನ್ ಗ್ಯಾದರಿಂಗ್ ಇರುತ್ತೆ, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಯಾಕಂದರೆ ಆಫ್ಲೈನಲ್ಲಿ ನಿಮ್ಗೆ ಗೊತ್ತು ಸೀಟ್ಸ್ ಲಿಮಿಟೆಡ್ ಇರುತ್ತೆ. ಸೊ ಬೇಗ ರಿಜಿಸ್ಟರ್ ಮಾಡಿಕೊಂಡು ಖಂಡಿತ ಅದನ್ನು ತಿಳ್ಕೊಳ್ಬೋದು. ಯಾಕೆ ಇದು ಅಂದರೆ
ಇನ್ನರ್ ಚೈಲ್ಡ್ ಹೀಲಿಂಗ್, ಇನ್ನರ್ ಚೈಲ್ಡ್ ಟ್ರಾಮಾ ಟ್ರೀಟ್ಮೆಂಟ್ಗಿಂತ ಮುಂಚೆ ಇದು ಗೊತ್ತಿದ್ರೆ ಅದು ರಿಲೀಸ್ ಆಗೋದು ತುಂಬ ಈಸಿ ಆಗೋಗುತ್ತೆ. ಇಲ್ಲ ಅಂದರೆ ತುಂಬ ಸೂಪರ್ಫಿಷಿಯಲ್ ಆಗಿ ಅನ್ಕೊಂಡೆ ಮಾಡಿದೆ ಆದರೆ ಎಷ್ಟೊಂದು ಚೇಂಜ್ ಆಗಿಲ್ಲ ಅನ್ಸುತ್ತೆ. ಯಾಕೆ ಅಂದರೆ ನೀವು ಅದನ್ನು ಕೇವಲ ಇಲ್ಲಿ ಮಾಡ್ತಾ ಇರ್ತೀರಾ ಕಾನ್ಷಿಯಸ್ ಲೆವೆಲಲ್ಲಿ, ಇದನ್ನು ಟ್ಯಾಪೇ ಮಾಡಿರಲ್ಲ. ಅದರಿಂದ ನಿಮ್ಗೆ ಅದು ಸೂಪರ್ಫಿಷಿಯಲ್ ಅನಿಸ್ತಾ ಇರುತ್ತೆ. ಸೊ ದ್ಯಾಟ್ ನಾಲೆಜ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಖಂಡಿತ ಥೆರಪಿ ಇಸ್ ಪಾಸಿಬಲ್. ನೀವು ಎನರ್ಜಿ ಇಂಪ್ರಿಂಟ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಥರ ನಿಮ್ಮಲ್ಲಿ ಆ ಒಂದು ಸಬ್ಕಾನ್ಷಿಯಸ್ ಲೇಯರ್ಸ್ ರಿಜಿಸ್ಟರ್ ಆಗಿದೆ, ಆವಾಗಲೇ ಹೇಳಿದ್ನಲ್ಲ ಪ್ರಿಂಟ್ ಆಫ್ ದ ಪ್ರಿಂಟ್, ಅದನ್ನು ತಿಳ್ಕೊಬಹುದು. ನಿಮ್ಮ ಚಕ್ರಗಳ ಮೇಲೆ ಅದು ಪ್ರಭಾವ ಬೀರುತ್ತೆ ಆಘಾತಕರವಾಗಿ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇರ್ಬೋದು. ಆ ಫ್ರೀಕ್ವೆನ್ಸಿಗೆ ಟ್ಯಾಪ್ ಮಾಡೋದ್ರ ಮೂಲಕ ಇರಬಹುದು. ಪೇರೆಂಟ್ಸ್ ಮತ್ತು ಪೇರೆಂಟಿಂಗನ್ನು ಮಾಡೋಕ್ಕಾಗಲಿಲ್ಲ, ನೀವು ಅಳವಡಿಸ್ಕೊಳ್ಳೋದ್ರ ಮೂಲಕ ಎಷ್ಟೋ ಟ್ರಾಮಾಯಿಂದ ಹೊರಗಡೆ ಬರ್ಬೋದು. ಆ್ಯಂಡ್ ಮೈ ಫೇವ್ರೆಟ್, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ರು, ಸೆಲ್ಫ್ ಲವ್ ಪ್ರತಿನಿತ್ಯ. ಯಾಕೆ ಅಂದರೆ ಒಂದ್ಸತಿ ಮನುಷ್ಯ ಆಘಾತದಿಂದ ಹೊರಗಡೆ ಬಂದಮೇಲೆ, ಅಂದರೆ ಇದನ್ನೆಲ್ಲ ಟ್ರೀಟ್ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ರಿಪೀಟ್ ಹೋಗೋ ಚಾನ್ಸಸ್ ಇರುತ್ತೆ. ಆ ಪ್ಯಾಟರ್ನ್ ಲೂಪ್ ಥರ ಮತ್ತೆ ಆ ಸಿಂಡ್ರೋಮ್ ಮತ್ತೆ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿನಿತ್ಯ ಒಂದು ಬ್ಯೂಟಿಫುಲ್ ರೊಟೀನ್ ಥರ ಒಂದು ಆ ಒಂದು ಸೆಟಪ್ ಮೈಂಡಲ್ಲಿ ಮಾಡಿಕೊಂಡ್ರೆ, ವಿಚ್ ಇಸ್ ಬೆಸ್ಟ್ ಥಿಂಗ್ ಇಸ್ ಟು ಪ್ರಾಕ್ಟಿಸ್ ಸೆಲ್ಫ್ ಲವ್ ಆನ್ ಅ ರೆಗ್ಯುಲರ್ ಬೇಸಿಸ್. ತುಂಬ ಲಕ್ಷಾಂತರ ಜನ ಆ ಪ್ರಾಕ್ಟೀಸ್ನ ಇಷ್ಟಪಟ್ಟಿದ್ರು. ಆ ಪಾಡ್ಕಾಸ್ಟ್ ಅಂತೂ ನನ್ನ ಫೇವ್ರೆಟ್ ಪಾಡ್ಕಾಸ್ಟ್ ಸರ್ ಅದು. ಸೊ ಅದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಕೂಡ ಇದು ಖಂಡಿತ ಸಾಧ್ಯ ಇದೆ. ಈಗ ಜನರಲ್ ಆಗಿ ಬೇಗನೆ ಈಗ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ನಿಸ್ಬೇಕು, ಆ ಥರದ್ದು ಏನಾದರೂ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಏನಾದರೂ ಹೇಳ್ಕೊಡ್ಬೋದಾ? ಖಂಡಿತ ಸರ್. ಅಂದ್ರೆ ಇದು ನನಗೆ ಹೀಲ್ ಆಗಬೇಕು. ಹೌದು, ಆ್ಯಂಡ್ ಇದೊಂಥರ ಪೂರ್ವ ತಯಾರಿ ಥರ ಆಗುತ್ತೆ. ಅಂದರೆ ಯು ವಿಲ್ ಗೆಟ್ ರೆಡಿ. ಆ್ಯಂಡ್ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಇದರಿಂದನೇ ಹೀಲ್ ಆಗ್ಬಿಡ್ಬಹುದು. ನಾನು ಹೇಳ್ತೀನಿ, ರಿಪೀಟ್ ಮಾಡಿ, ವೀಕ್ಷಕರಿಗೂ ಹೆಲ್ಪ್ ಆಗ್ಬೋದು. ಆ್ಯಂಡ್ ಪ್ರಾಬ್ಲಿ ಕಮೆಂಟ್ ಬಾಕ್ಸಲ್ಲೂ ನಾವು ಅದನ್ನು, ಅಥವಾ ಅವರೇ ಟೈಪ್ ಮಾಡಲಿ ಅದನ್ನೆಲ್ಲ. ಎಲ್ಲ ಟೈಪ್ ಮಾಡಿ ಪ್ಲೀಸ್. ಎಸ್, ಆ್ಯಕ್ಚುಲಿ ಬೆಸ್ಟ್ ಅಫರ್ಮೇಷನ್ ಮಾಡ್ಬೇಕಾದ್ರೆ ಅದೇ ಮೇಲೆ ಕೈ ಇಟ್ಕೋಬಹುದು. ಅದು ಸ್ವಲ್ಪ ಡೀಪ್ ಆಗಿದಾಗುತ್ತೆ. ಅಂದರೆ ಇಫ್ ಯು ವಾಂಟ್ ಟು ಇನ್ವಾಲ್ವ್ ಡೀಪರ್, ಕಣ್ಣು ಮುಚ್ಕೋಬಹುದು. ಐ ಆಮ್ ಸೇಫ್, ನಾನು ಸುರಕ್ಷಿತ. ಎಸ್. ಐ ಆಮ್ ವರ್ದಿ ಆಫ್ ಲವ್, ನಾನು ಪ್ರೀತಿಗೆ ಅರ್ಹ. ಐ ರಿಲೀಸ್ ಆಲ್ ಮೈ ಚೈಲ್ಡ್ಹುಡ್ ಪೇನ್, ನಾನು ನನ್ನ ಬಾಲ್ಯದ ಎಲ್ಲ ನೋವುಗಳನ್ನು ಬಿಡುಗಡೆ ಮಾಡುತ್ತೇನೆ. ಐ ಆಮ್ ನೌ ರೆಡಿ ಟು ಗಿವ್ ಲವ್ ಟು ಮೈ ಸೆಲ್ಫ್, ನಾನೀಗ ನನಗೆ ನಾನೇ ಪ್ರೀತಿ ಕೊಡಲು ಸಿದ್ಧನಾಗಿದ್ದೇನೆ. ಮೈ ಪಾಸ್ಟ್ ಡಸಂಟ್ ಡಿಫೈನ್ ಮೈ ಫ್ಯೂಚರ್, ನನ್ನ ಭೂತಕಾಲ ನನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಐ ಹೀಲ್ ವಿತ್ ಕಂಪ್ಯಾಷನ್, ನಾನು ಕರುಣೆ, ಮಮತೆ, ಪ್ರೀತಿ, ಸಹನೆಯಿಂದ ಚೇತರಿಸಿಕೊಳ್ಳುತ್ತೇನೆ. ಎಕ್ಸಲೆಂಟ್. ಎಸ್ ಸರ್. ಸೊ ಈ ಥರ ಮಾಡ್ತಾ ಆ ಪ್ಯಾಟರ್ನ್ಸನ್ನು ನಿಮ್ಮ ಬ್ರೈನಿಂದ, ನಿಮ್ಮ ಸಬ್ಕಾನ್ಷಿಯಸ್ಸಿಂದ ರಿವೈರ್ ಮಾಡೋಕ್ಕೆ ಒಂದು ತುಂಬ ರೆಸಿಸ್ಟೆನ್ಸ್ ಇರುತ್ತೆ. ನಾವು ಅದನ್ನು ಯಾವಾಗಲೂ ಬಚ್ಚಿಟ್ಕೊಂಡಿರ್ತೀವಿ, ಯಾರಿಗೂ ಕಾಣಿಸ್ದೆ. ಅದನ್ನು ಹೊಡೆದು ಆಚೆ ಬರೋಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಖಂಡಿತ ಮೊಮೆಂಟಮ್ ಕ್ರಿಯೇಟ್ ಆಗಿ ಹೀಲಿಂಗ್ ಕೂಡ ಡೆಫಿನೆಟ್ಲಿ ಪಾಸಿಬಲ್ ಆಗುತ್ತೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡೋದು. ಸೊ ಅಂಡ್ ಇದೇ ಒಳ್ಳೆ ಸಂದರ್ಭದಲ್ಲಿ ನೀವು ಬರೀ ಈ ಅಫರ್ಮೇಷನ್ಸ್ ಹೇಳಿದ್ರಲ್ಲ, ಜನರಲ್ ಆಗಿ ದಯವಿಟ್ಟು ಈ ನೆಗೆಟಿವ್ ವರ್ಡ್ಸ್ನ ಮಾತಾಡೋದೇ ಕಮ್ಮಿ ಅಲ್ಲ, ಬಿಟ್ಬಿಡಿ. ಖಂಡಿತ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ. ಅಂಡ್ ಆಸ್ ಯೂಶುವಲ್ ವಂಡರ್ಫುಲ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಅ ಪ್ಲೆಷರ್.